देशतः कालतश्च भूतावद्यं सुखचितिमयैर्मङ्गलैर्युक्तमङ्गैः सानाच्चन्नो विदधदधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्यायालसतु मम हृन्मण्डले पुत्ररत्नम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि सृष्टिस्थित्यप्ययेहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम्। ಶುಕಮುನಿಗಳು ಪರೀಕ್ಷಿತ ರಾಜನಿಗೆ ನಾರಾಯಣವರ್ಮದ ಮಹತ್ವವನ್ನು ತಿಳಿಸ್ತಾ ಅದರ ವೈಶಿಷ್ಟ್ಯವನ್ನು ತಿಳಿಸ್ತಾ ಅದಕ್ಕೆ ನಿದರ್ಶನ ರೂಪವಾಗಿ ವೃತ್ರಾಸುರನ ವಧೆ ಕಥೆ ಹೇಳಿದ್ದಾರೆ. ವೃತ್ರಾಸುರ ವಜ್ರಾಯುಧದಿಂದ ಸಾಯ್ತಾನೆ. ಇಂದ್ರ ವಜ್ರಾಯುಧ ಮಾಡಿಸಿದ್ದು ದಧೀಚ ಋಷಿಗಳ ಎಲುಬಿನಿಂದ. ಆ ಎಲುಬಿನಲ್ಲಿ ನಾರಾಯಣವರ್ಮದ ಸಿದ್ಧಿ ಇತ್ತು. ದಧೀಚ ಋಷಿಗಳು ವಿಶೇಷವಾಗಿ ನಾರಾಯಣವರ್ಮ ಪಾರಾಯಣ ಮಾಡ್ತಾ ಇದ್ದರು. ಅದರ ಬಲದಿಂದ ಅವರ ಎಲುಬಿನಲ್ಲಿ ಆ ಶಕ್ತಿ ಇತ್ತು. ಆ ದಧೀಚ ಋಷಿಗಳ ಎಲುಬು ಮೂಳೆ ಅವುಗಳಿಂದ ವಜ್ರಾಯುಧ ನಿರ್ಮಾಣ ಆಗಿ ವಜ್ರಾಯುಧದಿಂದ ವೃತ್ರಾಸುರ ಸತ್ತ. ಸಾಯುವಾಗ ಒಂದು ವಿಶೇಷ ನಡೀತು. ಇಂದ್ರನಿಗೂ ವೃತ್ರಾಸುರನಿಗೂ ಯುದ್ಧ ಆಗುವಾಗ ವೃತ್ರಾಸುರ ಸೋತ, ಕೆಳಗೆ ಬಿದ್ದ. ಇಂದ್ರನಿಗೆ ಹೇಳ್ತಾ ಇದ್ದಾನೆ, ನನಗೀಗ ದೇವರ ಸ್ಮರಣೆ ಬರ್ತಾ ಇದೆ, ಹರಿಸ್ಮರಣೆ ಬರ್ತಾ ಇದೆ, ಅದರಿಂದ ಈಗಲೇ ನನ್ನನ್ನು ಕೊಲ್ಲು. ಮತ್ತೆ ಮುಂದೆ ಕಾಲ ಏನಾಗುತ್ತೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹರಿಸ್ಮರಣೆ ಮಾಡ್ತಾ ನಾನು ಭಗವಂತನ ಪಾದಮೂಲ ಸೇರಬೇಕು, ಅದರಿಂದ ಈಗ ನನ್ನನ್ನು ನೀನು ಕೊಲ್ಲು ಅಂತ ಹೇಳ್ತಾನೆ. ಭಗವಂತನ ಬಗ್ಗೆ ಒಳ್ಳೆಯ ತತ್ವ ವಿಚಾರ ಹೇಳ್ತಾನೆ ವೃತ್ರಾಸುರ. ಜಗತ್ತಿನಲ್ಲಿ ಎಲ್ರಿಗೂ ಜಯನೂ ಉಂಟು, ಪರಾಜಯ ಉಂಟು. ಪರಮಾತ್ಮನಿಗೊಬ್ಬನಿಗೆ ಜಯ ಮಾತ್ರ ಇರೋದು. ಕೇವಲ ಜಯ ಅಂತ ಅನ್ನೋದು ಭಗವಂತನಿಗೆ ಮಾತ್ರ. ಅದರಿಂದ ಇವತ್ತು ನಾನು ಸೋಲ್ಬೋದು. ಯಾರಾದರೂ ಜಗತ್ತಿನಲ್ಲಿ ಸೋಲು ಗೆಲುವು ಎರಡೂ ಇರ್ತದೆ, ಭಗವಂತನಿಗೆ ಮಾತ್ರ ಇದೆ. ಆ ತತ್ವ ಗೊತ್ತಿದೆ ನನಗೆ, ನೀನು ಕೊಲ್ಲು. ಇದು ವೃತ್ರಾಸುರ ಈ ಮಾತಾಡ್ತಾನೆ. ಅದು ಹೇಗೆ ಅವನಿಗೆ ಇಂಥ ಜ್ಞಾನ ಬಂತು, ಅಸುರ ಅಲ್ವೇ ಅಂತಂದರೆ ಅದರ ಹಿನ್ನೆಲೆಯನ್ನು ಶುಕಾಚಾರ್ಯ ಹೇಳ್ತಾರೆ. ವೃತ್ರಾಸುರ ಮೂಲತಃ ಅಸುರ ಅಲ್ಲ, ಅವನೊಬ್ಬ ಚಿತ್ರಕೇತು ಅನ್ನುವಂಥ ಗಂಧರ್ವ. ಚಿತ್ರಕೇತು ನಾಮಕ ಗಂಧರ್ವ ಶಾಪಗ್ರಸ್ತನಾಗಿ ವೃತ್ರಾಸುರನಾಗಿ ಹುಟ್ಟಿ. ಅವನಿಗೇನು ಶಾಪ ಅಂತಂದರೆ, ಒಮ್ಮೆ ಚಿತ್ರಕೇತು ಗಂಧರ್ವ ಆಕಾಶದಲ್ಲಿ ಹೋಗುವಾಗ ಪಾರ್ವತಿ ಪರಮೇಶ್ವರರನ್ನು ನೋಡ್ತಾನೆ. ಅಲ್ಲಿ ಶಿವ ಪಾರ್ವತಿಯನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಕೂತಿದ್ದ. ಏನೋ ಮಾತಾಡ್ತಾ ಇದ್ರು, ಸಂಭಾಷಣೆ ಮಾಡ್ತಾ ಇದ್ರು. ಗಂಧರ್ವ ತನ್ನ ಅನುಚರರ ಜೊತೆಗೆ ಆಕಾಶದಲ್ಲಿ ಹೋಗ್ತಾ ಶಿವನನ್ನು ನೋಡಿದ. ಶಿವನನ್ನು ನೋಡಿ ಒಂದಿಷ್ಟು ನಿಂದೆ ಮಾಡ್ತಾನೆ. ಇವನು ಎಲ್ರಿಗೂ ಮಾರ್ಗದರ್ಶಕನಾದಂಥವನು ಶಿವ,
ಬಹಿರಂಗವಾಗಿ ತನ್ನ ಪತ್ನಿಯನ್ನು ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾನೆ. ಇಷ್ಟು ವಿವೇಕ ಬೇಡವೇ ಇವನಿಗೆ? ಇವರೆಲ್ಲ ಧರ್ಮೋಪದೇಶಕರು, ಹೀಗಿರೋದೆ ಅಂತ ಆಕ್ಷೇಪ ಮಾಡಿದ. ಅದು ಪಾರ್ವತಿಗೆ ಸಿಟ್ಟು ಬಂತು. ಇವನ್ಯಾರು ಧರ್ಮ ಹೇಳಲಿಕ್ಕೆ ಅಂತ ಪಾರ್ವತಿ ಸಿಟ್ಟಾದರು. ಆ ಪಾರ್ವತಿಯನ್ನು ಸಮಾಧಾನಪಡಿಸಿ ರುದ್ರದೇವರು ಪಾರ್ವತಿ ಮೂಲಕನೇ ಅದು ಶಾಪ ಬಂತು, ನಿನಗೆ ಅಸುರ ಜನ್ಮ ಬರಲಿ ಅಂತ ಶಾಪ ಬಂತು. ಹೀಗೆ ಮಹಾತ್ಮರ ವಿಚಾರಕ್ಕೆ ಹೋಗಬಾರ್ದು ಅಂತು. ಮಹತ್ಸು ಗುಣಸಾರೇಶು ದೋಷಾನ್ವೇಷಣ ಧೀರ್ಬುಧ. ಮಹಾತ್ಮರನ್ನು ತಿದ್ದಲಿಕ್ಕೆ ಪರಮಾತ್ಮ ಇದ್ದಾನೆ. ಇವನು ಚಿತ್ರಕೇತು ಗಂಧರ್ವ ಹೋಗಿ ಆ ಶಿವಪಾರ್ವತಿಯರ ಬಗ್ಗೆ ಇಂಥ ನಿಂದಾಕರವಾದ ಮಾತಾಡಿದ್ದರಿಂದ ಶಾಪಗ್ರಸ್ತನಾಗಿ ವೃತ್ರಾಸುರನಾದ. ಅವನಿಗೆ ಎಷ್ಟು ದುಃಖ ಅನುಭವಿಸಬೇಕು ಅಷ್ಟು ಆಯಿತು. ಮರಣಕಾಲದಲ್ಲಿ ಪುನಃ ಅವನ ಸ್ವರೂಪವೇ ಆವಿರ್ಭಾವ ಆಗಿ ಅವನು ಒಳ್ಳೆ ಅಧ್ಯಾತ್ಮವಾದಿ ಆಗ್ತಾನೆ. ಭಗವಂತನ ವಿಚಾರ ಬಂತು, ಪರಮಾತ್ಮನ ವಿಚಾರ ಮಾತಾಡ್ತಾ ಸಾಯ್ತಾನೆ, ತನ್ನ ಲೋಕಕ್ಕೆ ಹೋದ ಅಂತ ಈ ವೃತ್ರಾಸುರನ ಸ್ವರೂಪವನ್ನು ಕೂಡ ಹೇಳಿದ್ದಾರೆ. ಅವನು ಮೂಲತಃ ಅಸುರ ಅಲ್ಲ, ಅವನು ಸಜ್ಜೀವನೇ. ಆದರೆ ಈ ಮಹಾತ್ಮರ ವಿಚಾರಕ್ಕೆ ಹೋದದ್ದರಿಂದ ಅವನು ಶಾಪಗ್ರಸ್ತನಾದ ಅಂತ ತಿಳಿಸಿ. ಮುಂದೆ ನರಸಿಂಹದೇವರ ಚರಿತ್ರೆ ಬರ್ತದೆ. ಪ್ರಹ್ಲಾದರಾಜರು ನರಸಿಂಹದೇವರನ್ನು ಜಗತ್ತಿಗೆ ತೋರಿಸಿ ಆಸ್ತಿಕ್ಯ ಮತವನ್ನು ಸ್ಥಾಪನೆ ಮಾಡಿದವರೇ ಅವರು ಪ್ರಹ್ಲಾದರಾಜರು. ಪ್ರಹ್ಲಾದ ಆ ದೃಢವಾದ ಭಕ್ತಿ, ಆ ನಂಬಿಕೆ ಅದನ್ನೆಲ್ಲ ಇಟ್ಟುಕೊಳ್ಳದೆ ಹೋಗಿದ್ದರೆ ಜಗತ್ತು ಇವತ್ತು ಎಲ್ಲ ಜಗತ್ತು ನಾಸ್ತಿಕ ಆಗಿಬಿಡ್ತಿತ್ತು. ಪ್ರಹ್ಲಾದನಿಂದಾಗಿ ಆಸ್ತಿಕ್ಯ ಮತ ಉಳಿತು. ಅಂಥ ಪ್ರಸಂಗ ಬಂತು. ಹಿರಣ್ಯಕಶಿಪು ಎಂಥ ದೌರ್ಜನ್ಯ ಅವನದ್ದು. ವಾಸವು ಮದನ್ಯೋ ಜಗದೀಶ್ವರ. ಎರಡು ವಾದ ಹಿರಣ್ಯಕಶಿಪು. ನಾನು ಜಗದೀಶ್ವರ, ನನ್ನನ್ನು ಬಿಟ್ಟರೆ ಜಗದೀಶ್ವರ ಯಾರಿದ್ದಾರೆ? ನಾನೇ ಈಶ್ವರ, ನಾನೇ ದೇವರು, ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಇಂಥ ವಾದ ಮಾಡ್ತಾ ಇದ್ದ. ಆದರೆ ಪ್ರಹ್ಲಾದ ಹುಟ್ಟಿದಾಗಿನಿಂದ ಭಗವದ್ಭಕ್ತ. ಯಾಕೆಂದರೆ ತಾಯಿಯ ಗರ್ಭದಲ್ಲಿದ್ದಾಗಲೇ ನಾರದರ ಉಪದೇಶ ಆಗಿದೆ. ಪ್ರಹ್ಲಾದ ಅವನ ತಾಯಿ ಹಿರಣ್ಯಕಶಿಪಿನ ಹೆಂಡತಿ ಕಯಾಧು ಗರ್ಭಿಣಿಯಾಗಿದ್ದಾಗ ಹಿರಣ್ಯಕಶಿಪು ತಪಸ್ಸಿಗೆ ಹೋಗಿದ್ದ. ಆವಾಗ ಗರ್ಭಿಣಿಯಾದ ಕಯಾಧುವನ್ನು ನಾರದರು ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಪ್ರತಿನಿತ್ಯ ಭಗವಂತನ ಕಥಾಶ್ರವಣ ಮಾಡಿಸ್ತಾ ಇದ್ದರು. ಇದೇ ಗರ್ಭಿಣಿಯರಿಗೆ ಮುಖ್ಯವಾದ ಸಂಸ್ಕಾರ ಅಂದರೆ ಭಗವಂತನ ಕಥಾಶ್ರವಣ ಆಯಿತು. ಆ ಒಳಗಿದ್ದಂಥ ಗರ್ಭದೊಳಗಿದ್ದ ಪ್ರಹ್ಲಾದ ಆ ಭಗವಂತನ ಕಥಾಶ್ರವಣ ಮಾಡಿ ಹುಟ್ಟುವಾಗಲೇ ಭಗವದ್ಭಕ್ತನಾಗಿ ಹುಟ್ಟಿದ್ದು. ಒಂದು ರೀತಿ ಗ್ರಹಾವೇಶ ಆದಾಗಿತ್ತಂತೆ ಪ್ರಹ್ಲಾದನಿಗೆ. ಊಟ ಮಾಡುವಾಗ, ಆಟ ಆಡುವಾಗ, ಏನು ಕೆಲಸ ಮಾಡುವಾಗಲೂ ಕೂಡ ಯಾವ ಎಚ್ಚರಿಕೆಯೂ ಇಲ್ಲ ಮೈ ಮೇಲೆ, ಭಗವಂತನ ಧ್ಯಾನ ಆಗಿದ್ದ. ಎಲ್ಲ ದೇವತೆಗಳೂ ಕೂಡ, ಪ್ರಹ್ಲಾದ ಹಿರಣ್ಯಕಶಿಪುವಿನ ಮಗ, ದೈತ್ಯನ ಮಗ, ಆದರೆ ದೇವತೆಗಳು ಕೂಡ ಪ್ರಹ್ಲಾದನನ್ನು ಪಟ್ಟು ಮಾಡಿ ತೋರಿಸ್ತಾ ಇದ್ರಂತೆ, ಹೀಗೆ ಬದುಕಬೇಕು, ಹೀಗಿರಬೇಕು. ಈ ರೀತಿ ಪ್ರಹ್ಲಾದ ದೇವತೆಗಳಿಗೂ ಕೂಡ ಆದರ್ಶನಾಗಿದ್ದಂತೆ. ಅಂಥ ಅದ್ಭುತವಾದ ವ್ಯಕ್ತಿತ್ವ ಬಾಲ್ಯದಿಂದಲೇ. ಅದು ನಾರದರ ಉಪದೇಶ. ಗರ್ಭದಲ್ಲಿದ್ದಾಗ ನಾರದರ ಉಪದೇಶದಿಂದ ಅಷ್ಟು ಭಗವದ್ಭಕ್ತನಾಗಿದ್ದ. ದೇವರ ಮೇಲೆ ದೃಢವಾಗಿರ್ತಕ್ಕಂಥ ವಿಶ್ವಾಸ ಅಂಥ ಪ್ರಹ್ಲಾದನಿಂದಲೇ ಆಸ್ತಿಕ್ಯ ಮತ ಉಳಿತು. ಇಲ್ಲದೆ ಇದ್ದರೆ ಆ ಹಿರಣ್ಯಕಶಿಪುವಿನ ವಾದ ಎಲ್ಲ ಕಡೆ ಪ್ರಚಾರ ಆಗಿ ಯಾರಿಗೂ ದೇವರ ಮೇಲೆ ವಿಶ್ವಾಸವೇ ಇರ್ತಿದ್ದಿಲ್ಲ. ಇವತ್ತಿಗೆ ದೇವರ ಮೇಲೆ ವಿಶ್ವಾಸ ಇದೆ, ದೇವರಿದ್ದೇ ಇದ್ದಾನೆ, ನಮಗೆ ಕಾಣೋದಿಲ್ಲ ಅಷ್ಟೇ, ಆದರೆ ದೇವರಿದ್ದಾನೆ, ಎಲ್ಲಿಂದಲ್ಲಿ ಬೇಕಾದರೆ ಪ್ರಾದುರ್ಭೂತನಾಗ್ತಾನೆ ಅನ್ನುವಂಥ ವಿಶ್ವಾಸ ಬಂದದ್ದು ಪ್ರಹ್ಲಾದನಿಂದ. ಕಂಬದಿಂದ ಭಗವಂತನನ್ನು ಧರಿಸಿದವನು ಅವನು. ಇದೇನು ಪ್ರಸಂಗ ಅಂದರೆ, ಹಿರಣ್ಯಕಶಿಪು ಪ್ರಹ್ಲಾದನನ್ನು ಪಾಠಶಾಲೆಗೆ ಸೇರಿಸಿದ್ದ. ಷಂಡ ಮರ್ಕ ಅಂತ ಇಬ್ಬರು ಶುಕ್ರಾಚಾರ್ಯರ ಮಕ್ಕಳು ಒಂದು ಗುರುಕುಲ ನಡೆಸ್ತಾ ಇದ್ದರು. ಅಲ್ಲಿ ಸೇರಿದ್ದಾನೆ ಪ್ರಹ್ಲಾದ. ಆದರೆ ಆ ಷಂಡಾಮರ್ಕರ ಪಾಠಶಾಲೆ ಪ್ರಹ್ಲಾದನಿಗೇನು ಹಿಡಿಸಲಿಲ್ಲ. ಯಾಕೆಂದರೆ ಆ ಷಂಡಾಮರ್ಕರ ಪಾಠಶಾಲೆಯಲ್ಲಿ ದೇವರ ವಿಚಾರವೇ ಇಲ್ಲ, ಭಗವಂತನ ಬಗ್ಗೆ ಒಂದು ವಿಚಾರ ಇಲ್ಲ. ಎಲ್ಲ ಹಿರಣ್ಯಕಶಿಪುವೇ ದೇವರು, ರಾಜನೇ ದೇವರು, ಹಿರಣ್ಯಕಶಿಪುವಿನದ್ದೇ ಗುಣಗಾನ, ಇಲ್ಲದೇ ಇದ್ದದ್ದೆಲ್ಲ ಗುಣಗಳನ್ನು ಆರೋಪ ಮಾಡಿ ಹಿರಣ್ಯಕಶಿಪುವಿನ ಪ್ರಶಂಸೆ, ಅದೇ ಪಾಠ ಯಾವಾಗ ನೋಡಿದರು. ಪ್ರಹ್ಲಾದನಿಗೆ ತಂದೆನೇ ಹಿರಣ್ಯಕಶಿಪು, ಆದರೆ ಆ ಪಾಠಶಾಲೆಯ ವಾತಾವರಣ ಅವನಿಗೆ ಹಿಡಿಸಲಿ. ಹಿರಣ್ಯಕಶಿಪುವಿನಲ್ಲಿ ಏನು ಯೋಗ್ಯತೆ ಇದೆ, ದೇವರು ಅಂತ ಅನಿಸ್ಕೊಳ್ಳಿಕ್ಕೆ ಏನು ಯೋಗ್ಯತೆ ಇದೆ, ಇದು ಪ್ರಹ್ಲಾದನ ವಾದ.
ಆದ್ದರಿಂದ ಆ ಪ್ರಹ್ಲಾದ ಆ ಪಾಠಶಾಲೆಯ ಬಗ್ಗೆ ಅಲ್ಲಿರೋ ಹುಡುಗರನ್ನೆಲ್ಲ ತಿದ್ದುಪಡಿ ಮಾಡಿಬಿಟ್ಟು, ಯಾಕೆ ಈ ಪಾಠಶಾಲೆಗೆ ಸೇರಿದ್ದೀರಿ, ಚಂಡಾಮರ್ಕರ ಪಾಠಶಾಲೆಗೆ, ಇದು ಪಾಠಶಾಲೆನೇ ಅಲ್ಲ ಅಂತ ಹೇಳಿದವನು. ಅಂಥ ಕ್ರಾಂತಿ ಮಾಡಿದ. ಒಂದೂ ದೇವರ ಬಗ್ಗೆ ವಿಚಾರ ಇಲ್ಲ. ಮನೆಗೆ ಬಂದ ಪ್ರಹ್ಲಾದ ಅಲ್ಲಿ ಹೇಳ್ತಾ ಇದ್ದಾನೆ ಹಿರಣ್ಯಕಶಿಪುವಿಗೆ, ಇದು ಮನೆಯೇ ಅಲ್ಲ ಅಂತಂದ. ಇದು ಮನೆ ಅಲ್ಲ ಅಂತ. ಅಲ್ಲಿ ಚಂಡಾಮರ್ಕರ ಪಾಠಶಾಲೆಗೆ ಹೋಗಿ ಇದು ಪಾಠಶಾಲೆ ಅಲ್ಲ, ಇದು ಗುರುಕುಲ ಅಲ್ಲ ಅಂತಂದ. ಚಂಡಾಮರ್ಕರು ಗುರುಗಳೇ ಅಲ್ಲ ಅಂತಂದ. ಯಾಕೆಂದರೆ ಒಬ್ಬ ಗುರು ಅಂತ ಆಗಬೇಕಾಗಿದ್ದರೆ ಆ ಶಿಷ್ಯನ ಮೃತ್ಯುವನ್ನು ಪರಿಹರಿಸಿ ಅವರನ್ನು ಸನ್ಮಾರ್ಗಕ್ಕೆ ತರಬೇಕು. ಯಾರು ದುರ್ಮಾರ್ಗಕ್ಕೆ ಹಾಕ್ತಾರೆ ಅವರು ಗುರುಗಳೇ ಹೇಗಾಗ್ತಾರೆ. ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಸ್ಯಾತ್. ಗುರು, ತಂದೆ, ತಾಯಿ, ಬಂಧುಗಳು ಅಂತ ಅನಿಸ್ಬೇಕಾಗಿದ್ದರೆ ಅವರು ತಮ್ಮ ಮಕ್ಕಳನ್ನು, ಶಿಷ್ಯರನ್ನು, ಬಾಂಧವರನ್ನು ಸನ್ಮಾರ್ಗಕ್ಕೆ ಹಾಕಬೇಕು. ಮೃತ್ಯುವಿನ ದವಡೆಗೆ ಹಾಕಿದರೆ ಅವರು ತಂದೆ ತಾಯಿಗಳು ಅಂತ ಹೇಗೆ ಅನಿಸ್ಕೊಳ್ತಾರೆ. ಚಂಡಾಮರ್ಕರು ಆ ಪ್ರಹ್ಲಾದ ಮತ್ತು ಅವನ ಜೊತೆಗಾರರು, ಜೊತೆಗಿರ್ತಕ್ಕಂಥ ಸಹಪಾಠಿಗಳು ಎಲ್ಲರನ್ನೂ ಕೂಡ ಮೃತ್ಯುವಿನ ಕೂಪಕ್ಕೆ ಹಾಕ್ತಾ ಇದ್ದಾರೆ, ಮೃತ್ಯುವಿನ ಹಾಳುಬಾವಿಗೆ ಹಾಕ್ತಾ ಇದ್ದಾರೆ. ಹಿರಣ್ಯಕಶಿಪುವೇ ದೇವರು, ಅವನನ್ನು ಆರಾಧನೆ ಮಾಡಿರಿ, ವಿಷ್ಣುವನ್ನು ದ್ವೇಷ ಮಾಡಿರಿ ಅಂತ ಪಾಠ ಹೇಳಿ ಇಂಥ ಅನಾಹುತ ಮಾಡ್ತಾ ಇತ್ತು. ಪ್ರಹ್ಲಾದ ಅದನ್ನು ತಪ್ಪಿಸಿದ್ದು. ಬಾಲ್ಯದಲ್ಲಿ ಸಣ್ಣ ವಯಸ್ಸಿನಲ್ಲಿ ಕ್ರಾಂತಿಕಾರಕನಾಗಿ ಆ ಚಂಡಾಮರ್ಕರು ಬರದೇ ಇದ್ದಾಗ, ಅವರು ತಡವಾಗಿ ಬಂದಾಗ, ಬರದೇ ಇದ್ದಾಗ ಹುಡುಗರನ್ನೆಲ್ಲ ಸೇರಿಸಿ ತಾನೇ ಪಾಠ ಹೇಳಿ, ಇವರು ಹೇಳೋದೆಲ್ಲ ತಪ್ಪು, ಆ ಹಿರಣ್ಯಕಶಿಪು ನಮ್ಮ ತಂದೆ, ನಾನೇ ಹೇಳ್ತಿದ್ದೀನಿ, ಅವನು ದೇವರಲ್ಲ. ದೇವರು ಅಂದರೆ ಏನು? ದೇವರು ಎಲ್ಲಿರ್ತಾನೆ? ನಾರಾಯಣಂ ನಿಖಿಲಪೂರ್ಣ ಗುಣೈಕ ದೇಹಂ, ಗುಣಸ್ವರೂಪಿ. ಇವನು ದೋಷಸ್ವರೂಪಿ ಹಿರಣ್ಯಕಶಿಪು. ಒಂದು ಗುಣವೂ ಇವನಲ್ಲಿಲ್ಲ. ಇವನು ದೇವರು ಅಂತ ಹೇಗಾಗಕ್ಕೆ ಸಾಧ್ಯ? ದೇವರು ಪರಮಾತ್ಮ ಅಂತಂದರೆ ಅವನು ಗುಣಸ್ವರೂಪಿಯಾಗಿರ್ತಾನೆ. ಗುಣವೇ ದೇಹ, ಅಷ್ಟು ಗುಣ ತುಂಬಿರ್ತದೆ. ಇವನಲ್ಲಿ ಆ ಯೋಗ್ಯತೆ ಇಲ್ಲ. ಆದ್ದರಿಂದ ಈ ಪಾಠಶಾಲೆ ಅಲ್ಲ, ಇವರು ಗುರುಗಳಲ್ಲ, ನಾನು ಹೇಳ್ತೇನೆ ನಿಮಗೆ ಪಾಠ ಅಂತಂದ. ಆ ಎಲ್ಲ ದೈತ್ಯ ಬಾಲಕರನ್ನು ಸೇರಿಸಿ ಅವರಿಗೆಲ್ಲ ಉತ್ತಮವಾದ ಮಾರ್ಗದರ್ಶನ ಮಾಡಿದ ಪ್ರಹ್ಲಾದ. ಅವರಿನ್ನೂ ಚಂಡಾಮರ್ಕರು ಬಂದಿದ್ದಿಲ್ಲ, ಶುಕ್ರಾಚಾರ್ಯರು ಬಂದಿದ್ದಿಲ್ಲ. ಹುಡುಗರನ್ನು ಸೇರಿಸಿ ಪಾಠ ಹೇಳ್ತಾನೆ. ಪರಮಾತ್ಮ ಅಂದರೆ ಯಾರು? ಒಂದು ಶ್ಲೋಕ ಹೇಳ್ತೇನೆ ಅಂತ, ಒಂದೇ ಶ್ಲೋಕ. ಈಗ ದೈತ್ಯ ಬಾಲಕರಾಗಿದ್ದೀರಿ, ಈಗ ದೊಡ್ಡ ದೊಡ್ಡ ಗ್ರಂಥ ಹೇಳಿದರೆ ನ್ಯಾಯಸುಧಾ, ಅನುವ್ಯಾಖ್ಯಾನ, ಸುಧಾ, ಅವೆಲ್ಲ ಈಗ ಬೇಡ. ಒಂದು ಶ್ಲೋಕ ಹೇಳ್ತೇನೆ, ಕಲೀರಿ. ಆತ್ಮ ನಿತ್ಯೋವ್ಯಯ ಶುದ್ಧ ಏಕಃ ಕ್ಷೇತ್ರಜ್ಞ ಆಶ್ರಯ ಅವಿಕ್ರಿಯ ಸ್ವದೃಗ್ವಶ್ಯ ವ್ಯಾಪಕೋ ಸಂಜ್ಞನಾವೃತಃ ಏತೈರ್ದ್ವಾದಶಭಿರ್ವಿದ್ವಾನ್ ಆತ್ಮನೋ ಲಕ್ಷಣೈಃ ಪರೈಃ ಅಹಂ ಮಮೇತ್ಯ ಸದ್ಭಾವಂ ದೇಹಾದೌ ಮೋಹಜಂ ತ್ಯಜೇತ್. 12 ಶಬ್ದ, ಒಂದು ಶ್ಲೋಕ. ಪ್ರಹ್ಲಾದ ಹೇಳಿ. ಆತ್ಮ ಅಂದರೆ ಪರಮಾತ್ಮನು ನಿತ್ಯ, ಶಾಶ್ವತವಾಗಿರ್ತಾನೆ. ನಾವು ಬೇರೆ ಯಾರನ್ನಾದರೂ ಹಿಡಿದ್ರೆ ಅವರೇ ನಶ್ವರ, ಅವರೇ ನಮಗೆ ಕೈ ಕೊಟ್ಟು ಹೋಗುವಂಥವ್ರು. ಅವರ ಪಾದ ಹಿಡಿದ್ರೆ ಅವರೇ ಹೋಗ್ತಾರೆ, ನಾವೇನು ಮಾಡಬೇಕಂತ. ಒಬ್ಬ ರಾಜನನ್ನು ಆಶ್ರಯಿಸಿದರೆ ಅದು ಆ ದೇಶದಲ್ಲಿ ಮಾತ್ರ. ಇನ್ನೊಂದು ದೇಶಕ್ಕೆ ಹೋದರೆ ಮತ್ತೊಬ್ಬ ರಾಜನ ಕಾಲು ಹಿಡಿದು, ಒಬ್ಬ ರಾಜನ ಕಾಲು ಹಿಡಿದ್ರೆ ಒಂದಿಷ್ಟು ವರ್ಷ ಮಾತ್ರ. ಅವನು ಬದಲಾದ ಅಂತಂದರೆ ಮತ್ತೊಬ್ಬನ ಕಾಲು ಹಿಡಿದು. ಪರಮಾತ್ಮ ಹಾಗೆ ಸರ್ವ ದೇಶೇಶು ಕಾಲೇಶು ಸ ಏಕಃ ಪರಮೇಶ್ವರ. ಯಾವ ದೇಶಕ್ಕೆ ಹೋಗ್ರಿ, ಯಾವ ಕಾಲಕ್ಕೆ ಹೋಗ್ರಿ, ಒಬ್ಬನೇ ಪರಮಾತ್ಮ. 10 ಜನರಿಲ್ಲ, ಬೇರೆ ಬೇರೆಯವರ ಪಾದ ಹಿಡಿಯುವ ಅಗತ್ಯ ಇಲ್ಲ. ಸೂರ್ಯ ಇದ್ದಾಗ ಇಲ್ಲಿ ನೀವು ಪೂರ್ವಕ್ಕೆ ತಿರುಗ್ರಿ, ನಿಮ್ಮ ನೇರವಾಗಿ ಸೂರ್ಯ ಕಾಣಿಸ್ತಾರೆ. ಸಾವಿರಾರು ಮೈಲು ಆಚೆ ಹೋಗಿ ಪೂರ್ವಕ್ಕೆ ನೋಡಿದರೆ ನಮ್ಮ ನೇರವಾಗಿ ಸೂರ್ಯ ಇದ್ದಾನೆ ಅಂತ ಕಾಣಿಸ್ತಾರೆ. ಸೂರ್ಯ ಎಲ್ರಿಗೂ ನಮಗೆ ನೇರ ಅಂತಲೇ ಕಾಣಿಸೋದು, ಸ್ವಲ್ಪ ಪಕ್ಕಕ್ಕೆ ಕಾಣೋದಿಲ್ಲ ಸೂರ್ಯ. ಒಂದು 5,000 ಮೈಲು ಆಚೆ ಹೋದರೆ ಸೂರ್ಯ ಸ್ವಲ್ಪ ವಾಲಿದ್ದಾನೆ ಅಂತ ಇಲ್ಲ, ನಮಗೆ ಎದುರಾಗೆ ಕಾಣಿಸ್ತಾರೆ. ಹಾಗೆ ಪರಮಾತ್ಮ ಎಲ್ಲ ದೇಶದಲ್ಲಿ, ಎಲ್ಲ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಅಭಿಮುಖನಾಗಿರುವವರು ನಾವು. ಉಳಿದವರೆಲ್ಲ ಅನಿತ್ಯರು. ಅನಿತ್ಯರು ಅಂತಂದರೆ ಅವರೇ ನಾಶ ಆಗಿದೆ. ಪರಮಾತ್ಮ ಹಾಗೆ. ಆತ್ಮ ನಿತ್ಯ ಅವ್ಯಯ. ಅವನ ಶಕ್ತಿಗೆ ಹ್ರಾಸ ಇಲ್ಲ, ಅವನ ಬುದ್ಧಿಗೆ ಹ್ರಾಸ ಇಲ್ಲ, ಯಾವುದೂ ಕುಂಠಿತವಾಗುವುದಿಲ್ಲ, ಉತ್ಸಾಹ ನಾಶ ಆಗುವುದಿಲ್ಲ. ಸದಾ ಉತ್ಸಾಹಶೀಲನಾಗಿ, ಶಕ್ತಿಶಾಲಿಯಾಗಿ, ಬುದ್ಧಿಶಾಲಿಯಾಗಿರುವವನು ನಾವು. ಯಾರನ್ನೂ ಹಿಡಿದಿರ್ತೀವಿ, ಸ್ವಲ್ಪ ಸಮಯಕ್ಕೆ ಅವರ ಹತ್ರ ಏನಾದರೂ ಸಹಾಯ ಕೇಳಲಿಕ್ಕೆ ಹೋದರೆ ನಮ್ಮನ್ನು ಮರೆತು ಬಿಟ್ಟಿರ್ತಾರೆ. ಇವು ಯಾರೂ ಗೊತ್ತಿಲ್ಲ ಅಂತಾರೆ, ಅಥವಾ ಅವರ ಶಕ್ತಿ ಹೋಗಿರ್ತದೆ, ಉತ್ಸಾಹ ಹೋಗಿರ್ತದೆ. ಪರಮಾತ್ಮನನ್ನು ಹಿಡಿದ್ರೆ
ಯಾವುದಕ್ಕೂ ಕೊಡುತ್ತೆ. ಅವನಿಗೆ ಯಾವುದೂ ನಾಶ ಆಗೋದು, ಅವನ ಮರು ಅನ್ನೋದಿಲ್ಲ ಅವನಿಗೆ. ಒಂದು ಪರಮಾಣುವಿನಷ್ಟು ನಾವು ಪರಮಾತ್ಮನ ಸೇವೆ ಮಾಡಿದರೆ ಅದನ್ನು ಅವನು ಗಮನಿಸಿರ್ತಾನೆ. ಅವ್ಯಯ ಶುದ್ಧವಾದ ಅಂತಃಕರಣ. ಎಂಥ ವಾತ್ಸಲ್ಯ ತೋರಿಸ್ತಾನೆ ಪ್ರಜೆಗಳ ಮೇಲೆ. ಎಲ್ಲ ಪ್ರಜೆಗಳು ಕೂಡ ಅದನ್ನು ಅನುಭವಿಸಿದವರೇ. ಆ ಭಗವಂತನ ವಾತ್ಸಲ್ಯದಿಂದಲೇ ಬದುಕ್ತಾ ಇರೋದು. ಅವರವರ ಜೀವನ ಒಂದ್ಸಲ ಮೆಲುಕು ಹಾಕಿದರೆ ಗೊತ್ತಾಗ್ತದೆ ಎಷ್ಟು ಬಾರಿ ಪರಮಾತ್ಮ ನಮ್ಮ ಮೇಲೆ ವಾತ್ಸಲ್ಯದಿಂದ ಅನುಗ್ರಹ ಮಾಡಿದ್ದಾನೆ ಅಂತ ಗೊತ್ತಾಗ್ತದೆ. ಏನೇನೋ ರೋಗ ರುಜಿನಗಳು ಆಪತ್ತುಗಳು ಬಂದಿರ್ತದೆ, ದೇವರು ಬಂದ ಹಾಗೆ ಅಂತೀವಿ ಅಷ್ಟೇ, ದೇವರೇ ಬಂದು ಕಾಪಾಡಿರ್ತಾನೆ ಬೇರೆ ಬೇರೆ ರೂಪದಲ್ಲಿ. ಆ ರೀತಿ ಮಾಡ್ತಾನೆ ಭಾರಿ. ಆದರೆ ನಮ್ಮಿಂದ ಅವನಿಗೆ ಯಾವ ಅಪೇಕ್ಷೆ, ನಾವು ಮಾಡ್ತೀವಿ ಅಷ್ಟೇ, ಅವನಿಗೆ ಅಪೇಕ್ಷೆ. ವೇದದಲ್ಲಿ ಪರಮಾತ್ಮನ ಕಾರುಣ್ಯದ ಬಗ್ಗೆ ಹೇಳುವಾಗ, ಅವನ ವಾತ್ಸಲ್ಯದ ಬಗ್ಗೆ ಹೇಳುವಾಗ ಅವನನ್ನು ಒಬ್ಬ ತಾಯಿಗೆ ಹೋಲಿಸಿದರು ಮೊದಲು. ವೇದ ಪುರುಷನಿಗೆ ಸಮಾಧಾನ ಆಗಲಿಲ್ಲ. ದನ ಆಕಳು ಹಸುವಿಗೆ ಹೋಲಿಸ್ತಾರೆ ಕೊನೆ. ಮೊದಲು ಹೇಳಿದರು ಒಬ್ಬ ತಾಯಿ ತನ್ನ ಮಗುವಿಗೆ ಹಾಲು ಕೊಡಿಸ್ತಾಳೆ, ಎಷ್ಟು ಪ್ರೀತಿಯಿಂದ ಕೊಡಿಸ್ತಾಳೆ, ಎಷ್ಟು ವಾತ್ಸಲ್ಯದಿಂದ ಕೊಡಿಸ್ತಾಳೆ. ಏನಾದರೂ ಪ್ರತಿಫಲದ ಅಪೇಕ್ಷೆ ಇದೆಯಾ ತಾಯಿಗೆ? ಈಗ ನಾನು ನಿನಗೆ ಹಾಲು ಕುಡಿಸ್ತಾ ಇದ್ದೀನಿ, ನಾನು ಮುದುಕಿ ಆದಾಗ ನನಗೆ ನೀನು ಹಾಲು ಕುಡಿಸು ಅಂತ ಯಾವ ತಾಯಿಗೂ ಅಪೇಕ್ಷೆ ಪಡು. ತನ್ನ ಮಗು ಹಾಲು ಕುಡಿಸ್ಬೇಕು, ಬೆಳೆಸ್ತಾಳೆ. ಆದರೆ ಆ ತಾಯಿ ಮುದುಕಿ ಆದಾಗ ಅವಳಿಗೆ ಅಪೇಕ್ಷೆ ಇರೋದಿಲ್ಲ ಮಕ್ಕಳಿಗೆ ಹಾಲು ಕುಡಿಸುವಾಗ. ಆದರೆ ಇವರಂತೂ ಅವರನ್ನು ನೋಡ್ಕೋತಾರೆ. ಮಕ್ಕಳ ಸಹಾಯ ಅಂತೂ ಅವರಿಗೆ ದೊರೀತದೆ ಅವರ ಕೈಲಾಗದೇ ಇದ್ದಾಗ. ಆದರೆ ಭಗವಂತನಿಗೆ ಆ ಪ್ರಸಂಗವೇ ಇಲ್ಲ. ಅದಕ್ಕೆ ಒಂದು ಹಸುವಿಗೆ ಹೋಲಿಸಿ, ಹಸು ಕರುವಿಗೆ ಹಾಲು ಕುಡಿಸ್ತದೆ, ಎಷ್ಟು ಪ್ರೀತಿಯಿಂದ ಕೊಡಿಸ್ತದೆ. ವಾಹನ ಬರ್ತಾ ಇರ್ತದೆ, ಎಷ್ಟು ಜನ ಹಾರ್ಕ್ ಮಾಡ್ತಾರೆ, ಏನು ಮಾಡಿದರೂ ಕರು ಹಾಲು ಕುಡಿತಾ ಇದ್ದರೆ ಹಸು ಕದಲಲ್ಲ, ಬೀದಿ ಮಧ್ಯದಲ್ಲಿ ನಿಂತು ಹಾಗೆಯೇ ಹಾಲು ಕುಡಿತಾರೆ. ಕರು ಬಿಡೋದಂತೆ ಅಲ್ಲೇ ನಿಂತಿರ್ತದೆ. ಅದು ಸರಿಯಾಗಿ ಹಾಲು ಬರದೇ ಇದ್ದರೆ ಮಗು ತಿವಿತದಂತೆ, ಆ ಕೆಚ್ಚಲಿಗೆ ತಿವಿದು ನೋವು ಮಾಡಿ ಹಾಲು ಕುಡಿತದೆ. ಇದು ಕಾಲೆತ್ತದೆ ನೋವಾಗಿ, ಆದರೂ ಹಾಲು ಕುಡಿಸ್ತದೆ. ಆದರೆ ಆ ಕರುವಿನಿಂದ ಏನಾದರೂ ಪ್ರತಿಫಲದ ಅಪೇಕ್ಷೆ ಹಸುವಿಗೆ ಉಂಟ? ಏನಾದರೂ ಉಪಕಾರ ಆಗ್ತದೆ? ಕರು ಹಾಲು ಕುಡಿದು ದೊಡ್ಡದಾಗ್ತದೆ, ದೊಡ್ಡದಾದ ಮೇಲೆ ಕರು ಎಲ್ಲೋ ಹಸು ಎಲ್ಲೋ, ಸಂಪರ್ಕವೇ ಇಲ್ಲ. ಆ ಹಸು ಅದು ಮುದುಕಿ ಆಯಿತು, ಅದಕ್ಕೆ ವಯಸ್ಸಾಯಿತು ಅಂತಾದಾಗ ದೇವರು ಯಾರನ್ನೋ ಬೇರೆಯವ್ರನ್ನ ವ್ಯವಸ್ಥೆ ಮಾಡ್ತಾನೋ ಹೊರತು ಆ ದನ ಬಂದು ನೋಡ್ಕೊಳ್ಳೋದು ಅಂತೀನಿ, ಆ ಕರು ನೋಡ್ಕೊಳ್ಳೋದು ಅಂತೀನಿ. ಭಾರಿ ವಿಚಿತ್ರ ಇದು ಪಶುಗಳಲ್ಲಿ. ಮಾತೃ ಪ್ರಜ್ಞೆ ಹೋಗಿಬಿಡ್ತದಂತೆ. ಬೆಳೆದು ದೊಡ್ಡವಾದ ಕೂಡಲೇ ಕರುಗಳಿಗೆ ನನಗೊಬ್ಬ ತಾಯಿ ಇದ್ದು ಒಬ್ಬ ತಂದೆ ಇದ್ದಾನೆ ಅನ್ನೋ ಆ ಮಾತೃ ಪ್ರಜ್ಞೆನೇ ಹೋಗ್ತದೆ. ಯಾಕೆ? ಯಾರೋ ಕೊಂಡ್ಕೊಳ್ತಾರೆ ಹಸುವನ್ನು, ಇನ್ನೆಲ್ಲೋ ಇರ್ತದೆ. ಈ ಹಸು ಎಲ್ಲೋ ಹೋಗ್ತದೆ, ಯಾರೋ ಉಪಚಾರ ಮಾಡ್ತಾರೆ, ಏನೋ ಮಾಡ್ತಾರೆ. ಅವುಗಳಿಗೆ ಸಂಪರ್ಕವೇ ಇಲ್ಲ. ಮನುಷ್ಯರಲ್ಲಿ ಮಾತ್ರ ಹಾಗಲ್ಲ. ಆ ತಾಯಿ ಮಕ್ಕಳು ಕೊನೆಯ ತನಕ ಸಂಪರ್ಕ ಅದೆಲ್ಲ ಇದೆ. ದನಗಳಲ್ಲಿ ಇಲ್ಲ. ಇದು ಗೊತ್ತಿದೆ, ಎಲ್ಲ ದನಗಳಿಗೂ ಗೊತ್ತಿದೆ. ಈ ಕರು ನನ್ನ ವೃದ್ಧಾಪ್ಯದಲ್ಲಿ ನನ್ನನ್ನು ನೋಡ್ಕೊಳ್ಳೋದಿಲ್ಲ ಅಂತ ಗೊತ್ತಿದೆ, ಆದರೂ ಹಾಲು ಕುಡಿಸ್ತದೆ. ಹಾಗೆ ದೇವರಿಗೆ ಗೊತ್ತು, ನಾನಂತೂ ವಾತ್ಸಲ್ಯದಿಂದ ಮಾಡ್ತೇನೆ, ಇವರು ನನ್ನ ತಲೆ ಮೇಲೆ ನೀರು ಹಾಕಲಿ ಬಿಡಲಿ, ನಾನಂತೂ ಮಾಡ್ತೇನೆ ಮಾಡ್ತಾನೆ. ಇದು ಭಗವಂತನ ವಾತ್ಸಲ್ಯ. ಆತ್ಮ ನಿತ್ಯ ಅವ್ಯಯ ಶುದ್ಧ. ಇಷ್ಟು ಶುದ್ಧವಾದ ಅಂತಃಕರಣ. ನಿಷ್ಕಾಮ ಕರ್ಮ ಅಂತ ನಮಗೆ ಹೇಳ್ತಾರೆ, ಆದರೆ ಪರಮಾತ್ಮ ನಿಷ್ಕಾಮ ವಾತ್ಸಲ್ಯ, ಯಾವ ಕಾಮನೆ ಇಲ್ಲದೇನೆ ವಾತ್ಸಲ್ಯದಿಂದ ಪ್ರಜೆಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಏಕಃ ಅಂಥವನೊಬ್ಬನೇ, ಇನ್ಯಾರೂ ಸಿಗೋದಿಲ್ಲ ಅಷ್ಟು ವಾತ್ಸಲ್ಯಪೂರ್ಣರಾದ. ಕ್ಷೇತ್ರಜ್ಞ ಅಂದರೆ ಸರ್ವಜ್ಞ. ನಾವು ಏನು ಅಲ್ಪ ಉಪಚಾರ ಮಾಡಿದರೂ ಕೂಡ ಅದನ್ನು ಅವನು ಅನಂತ ಮಡಿ ಮಾಡಿ ಕೊಡುವುದು. ನಾವು ನೈವೇದ್ಯ ಮಾಡುವಾಗ ಏನು ಮಾಡ್ತೇವೆ? ಜಗನ್ನಾಥದಾಸರು ಹೇಳ್ತಾರೆ, ಮನದೊಳಗೆ ನೆನೆದು ಸುಂದರ ಪದಾರ್ಥವ ಕೊಡೆ. ಬರೀ ಮನಸ್ಸಿನಲ್ಲಿ ಯೋಚನೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡ್ತೀವಿ. ಅವನು ಮಾತ್ರ ನಮಗೆ ಗಂಗಾ ಪ್ರವಾಹದಂತೆ ಪಾದ ಬುಡಕ್ಕೆ ತಂದು ಹಾಕ್ತಾರೆ. ಮಂತ್ರ ಜೋರಾಗಿ ಹೇಳ್ತೀವಿ ನೈವೇದ್ಯ ಮಾಡುವಾಗ. ಸೌವರ್ಣೇ ಸ್ಥಾಲಿವರಿಯೇ ಮಣಿಗಣ ಖಚಿತೆ ಗೋಘೃತಾಕ್ತಾನ್ ಸುಪಕ್ವಾನ್ ಭಕ್ಷಾನ್ ಭೋಜ್ಯಾಂಶ್ಚ ಲೇಷ್ಯಾನ್. ಭಕ್ಷ ಭೋಜ್ಯ ಲೇಷ್ಯ ಸುವರ್ಣದ ಹರಿವಾಣದಲ್ಲಿ ಆಕಳು ತುಪ್ಪ ಹಾಕಿ ಎಲ್ಲ ಇಟ್ಟಿದ್ದೇನೆ, ಸ್ವೀಕಾರ ಮಾಡು ಅಂತ. ಅಲ್ಲಿಟ್ಟಿರೋದು ಒಂದು ಲೋಟ ನೀರು. ಒಂದು ಲೋಟ ನೀರಿಟ್ಟು ಮಂತ್ರ ಮಾತ್ರ ಭಕ್ಷಾನ್ ಭೋಜ್ಯಾಂಶ್ಚ ಲೇಷ್ಯಾನ್ ಅಂತ ಎಲ್ಲ ಬಾಯಲ್ಲಿ ಮಂತ್ರ, ಮನಸ್ಸಿನಲ್ಲಿ ಯೋಚನೆ ಮಾಡೋದು, ದೇವರಿಗೆ ಕೊಡೋದು. ಅವನು ನಮಗೆ ಬರೀ ನೀರು ಕೊಡಿಸೋದಿಲ್ಲ. ನೀವು ನಮಗೆ
ನಮ್ಮ ಕಡೆ ಎಲ್ಲ ಒಂದುಂಟು ದೇವ್ರ ನೈವೇದ್ಯ ಮಾಡೋದು ಅಂತಂದರೆ ಈ ಕಡಲೆ ಪುಟಾಣಿ ಸಕ್ಕರೆ ಅಂತ ಇಟ್ಬಿಡ್ತಾರೆ, ಅಥವಾ ಒಣ ಕೊಬ್ಬರಿ ಸಕ್ಕರೆ ಇಟ್ಬಿಟ್ರೆ ಆಗೋಯ್ತು, ನೈವೇದ್ಯ ಆಗೋಯ್ತು. ಅದಕ್ಕೊಬ್ರು ಹೇಳ್ತಿದ್ರು ತಮಾಷೆಗೆ, ದೇವ್ರಿಗೆ ದಿನ ಸಕ್ಕರೆ ನೈವೇದ್ಯ ಮಾಡಿ ಮಾಡಿ ಶುಗರ್ ಜಾಸ್ತಿ ಆಗ್ತಾ ಇದ್ವಿ ಅಂತ. ಅಷ್ಟು ಬರೀ ಸಕ್ಕರೆ ಅಷ್ಟೇ. ಆದರೆ ಪರಮಾತ್ಮ ನಮಗೆ ಕೊಡುವಾಗ ಹಾಕಿಬಿಡ್ತಾರೆ. ಅದನ್ನು ಕ್ಷೇತ್ರಜ್ಞ ಎಷ್ಟು ಅಲ್ಪ ಮಾಡಿದರೂ ಕೂಡ ತಿಳ್ಕೊಂಡು ಅನಂತ ಮಡಿ ಮಾಡಿ ಕೊಡು. ಕುಚೇಲ ಕೊಟ್ಟದ್ದು ಬರೀ ಅವಲಕ್ಕಿ, ಅವನಿಗೆ ಸಿಕ್ಕದ್ದು ಎಷ್ಟು. ಹೀಗೆ ಕ್ಷೇತ್ರಜ್ಞ ಆಶ್ರಯ, ಎಲ್ಲರಿಗೂ ಅವನೇ ಆಶ್ರಯ, ಬೇರೆಯವರು ನಿಮಿತ್ತ, ಪರಮಾತ್ಮನೇ ಆಶ್ರಯ. ಕ್ಷೇತ್ರಜ್ಞ ಅವಿಕ್ರಿಯ, ಯಾವ ವಿಕಾರ ಅವನಿಗಿಲ್ಲ, ಯಾರ ಮಾತು ಕೇಳೋದಿಲ್ಲ, ಅವನದ್ದೇ ಸ್ವಂತ ತೀರ್ಮಾನ. ಇಂಥವ್ರಿಗೆ ಅನುಗ್ರಹ ಮಾಡಬೇಕು ಅಂದರೆ ಮಾಡ್ತಾರೆ, ಇನ್ನೊಬ್ಬರ ಮಾತು ಕೇಳೋನಲ್ಲ, ಕಿತ್ತಾಳೆ ಕಿವಿ ಅಲ್ಲ ಅವನು. ಅವಿಕ್ರಿಯ ಸ್ವದೃಕ್ ಸ್ವಪ್ರಕಾಶ, ವಶ್ಯ, ಇಡೀ ಜಗತ್ತು ತನ್ನ ಅಧೀನದಲ್ಲಿಟ್ಟುಕೊಂಡಿದ್ದಾನೆ. ವ್ಯಾಪಕ, ಅವನಿಲ್ಲದ ಜಾಗ ಇಲ್ಲ, ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಅಸಂಗಿ, ಎಲ್ಲ ಕಡೆ ಇದ್ದರೂ ನಿರ್ಲಿಪ್ತನಾಗಿದ್ದಾನೆ, ಯಾವುದರ ಲೇಪ ಅವನಿಗಿಲ್ಲ. ಅನಾವೃತ, ಅವನನ್ನು ಯಾರು ಮುಚ್ಚಿಡ್ಲಿಕ್ಕೆ ಸಾಧ್ಯ. ಹೀಗೆ 12 ಶಬ್ದಗಳಿಂದ ಪ್ರಹ್ಲಾದರಾಜರು ಆ ದೈತ್ಯ ಬಾಲಕರಿಗೆ ಉಪದೇಶ ಮಾಡಿದರು. ಅವರೆಲ್ಲ ಪರಿವರ್ತನೆ ಹೊಂದಿದರು. ಪ್ರಹ್ಲಾದ ಮಾಡಿದ ಕ್ರಾಂತಿ ಅಂತಂದರೆ ಎಷ್ಟು ಜನ ದೈತ್ಯ ಬಾಲಕರನ್ನು ಹರಿಭಕ್ತರನ್ನಾಗಿ ಪರಿವರ್ತನೆ ಮಾಡಿ, ಅದು ಪ್ರಹ್ಲಾದನ ಆದರ್ಶ. ನಾವೇ ಪರಿವರ್ತನೆ ಹೊಂದಿ ಅವರಂತೆ ಆಗಬಾರ್ದು, ಅವರನ್ನು ಹರಿಭಕ್ತರನ್ನಾಗಿ ಪರಿವರ್ತನೆ ಮಾಡಬೇಕು. ಪ್ರಹ್ಲಾದ ಆ ಕೆಲಸ ಮಾಡಿ. ಇನ್ನು ಮನೆಗೆ ಬಂದ, ಹೇಳಿದ ತಂದೆಗೆ ಹೇಳಿದ, ಇದು ಮನೆಯೇ ಅಲ್ಲ ಅಂತಂದ. ತಂದೆ ಕೇಳಿದಂತೆ, ನಿನಗೇನು ಪಾಠ ಆಗಿದೆ ಚೆನ್ನಾಗಿ ಒಪ್ಪಿಸು ಅಂತ. ಯಾವುದು ಮನಸ್ಸಿಗೆ ಹಿಡಿಸಿದೆ ಅಂತ ಕೇಳಿದರೆ, ನಿನ್ನ ಮನೆಯಲ್ಲಿ ಒಂದು ಕ್ಷಣ ಇರಕೂಡ್ದು, ಅದೇ ನನ್ನ ಮನಸ್ಸಿಗೆ ಅರ್ಥ ಆಗೋದು. ಯಾಕೆ, ಏನಾಗಿದೆ ಈ ಮನೆಯಲ್ಲಿ ಅಂದರೆ, ಎಲ್ಲ ಇದೆ, ಹರಿಭಕ್ತಿಯ ವಾತಾವರಣ ಇದೆ. ಮನೆ ಅಂತ ಆಗಬೇಕಾದ್ರೆ ಹೇಗಿರಬೇಕು, ಪ್ರಹ್ಲಾದ ಲಕ್ಷಣ ಹೇಳ್ತಾನೆ. ಒಂದು ಮನೆ ಅಂತ ಅನಿಸ್ಕೊಳ್ಬೇಕಾಗಿದ್ದರೆ ಹರಿನಾಮ ಕೀರ್ತನೆ ನಡೀಬೇಕು. ಎಲ್ಲಿ ಹರಿನಾಮ ಕೀರ್ತನೆ ನಡೀತದೆ, ಎಲ್ಲಿ ಹರಿಭಕ್ತಿ ಇದೆ, ಅದು ಮನೆ. ಇಲ್ಲಿ ಹರಿದ್ವೇಷದ ವಾತಾವರಣ ತುಂಬಿದೆ, ಹರಿದ್ವೇಷದ ವಾತಾವರಣ. ಅದರಿಂದ ಇದು ಮನೆ ಅಂತ ಅನಿಸ್ತಾ ಇಲ್ಲ, ಇದನ್ನು ಬಿಟ್ಟು ಹೋಗಲಿಕ್ಕೆ ನೆಪ ಕಾಯ್ತಾ ಇದ್ದೇನೆ ಅಂತ ಅನ್ಕೊಂಡ. ಹೀಗೆ ಪ್ರಹ್ಲಾದನಿಗೂ ಹಿರಣ್ಯಕಶಿಪುವಿಗೂ ಘರ್ಷಣೆ ಪ್ರಾರಂಭ ಆಯಿತು. ಬಹಳ ವಿಕೋಪಕ್ಕೆ ಹೋಯಿತು. ಹಿರಣ್ಯಕಶಿಪು ಭೃತ್ತರನ್ನ ಕರೆದು ಸರ್ವೈರುಪಾಯೈರ್ ಹಂತವ್ಯ, ಸಕಲ ಉಪಾಯ ಮಾಡಿ ಕೊಂದು ಬಿಡ್ರಿ ಇವನನ್ನು ಅಂತಂದ. ಎಲ್ಲ ಉಪಾಯ ಮಾಡಿದರು, ವಿಷ ಹಾಕಿದರು. ವಿಷ ಹಾಕಿದರೆ ಪ್ರಹ್ಲಾದ ಸಾಯಲಿಲ್ಲ, ಜೀರ್ಣ ಆಗೋಯಿತು. ಆ ಹಿರಣ್ಯಕಶಿಪುವಿಗೆ ಅನುಮಾನ, ಅವರು ಅಡುಗೆ ಮಾಡುವವರು ಸರಿಯಾಗಿ ಹಾಕಿದ್ರೋ ಇಲ್ಲೋ ಅಂತ ಅವ್ರನ್ನ ಬೈಲಿಕ್ಕೆ ಹೋದ. ಪ್ರಹ್ಲಾದ ಕರೆದು ಹೇಳ್ತಾನೆ, ಅವ್ರನ್ನ ಬೈಬೇಡ, ವಿಷ ಹಾಕಿದ್ದಾರೆ, ಹಾಗಾದರೆ ಆ ವಿಷ ಪ್ಯೂರ್ ಇರಲಿಕ್ಕಿಲ್ಲ ಅಂತಂದು. ಒಳ್ಳೆ ವಿಷ ಆಗಿರಲಿಕ್ಕಿಲ್ಲ, ಏನೋ ಅದರಲ್ಲಿ ಮಿಶ್ರಣ ಸೇರಿರಬೇಕು ಅಂತ. ಸರಿಯಾದ ವಿಷನೇ ಹಾಕಿದ್ದಾರೆ. ನಾನು ಸಾಯಲಿಲ್ಲ, ಯಾಕೆ ಅಂತಂದರೆ ನಾನು ಹರಿಸ್ಮರಣೆ ಮಾಡ್ತಾ ಒಂದೊಂದು ತುತ್ತು ಊಟ ಮಾಡ್ತಾ ಇದ್ದೆ, ವಿಷವೂ ಅಮೃತ ಆಯಿತು ಅಂತ. ಜನಾರ್ದನಾನುಸ್ಮರಣಾನುಭಾವ, ಹರಿಸ್ಮರಣೆ ಪ್ರಭಾವ ಇದು. ವಿಷವೂ ಕೂಡ ಅಮೃತ ಆಯಿತು. ಬೆಂಕಿ ಹೆಚ್ಚಿದ್ರು, ಅದು ಹೂವಿನ ಹಾಸಿಗೆ ಮೇಲೆ ಮಲಗಿದ ಹಾಗಾಯಿತು. ಪ್ರಹ್ಲಾದನ ಕೈಕಾಲು ಕಟ್ಟಿ ಸಮುದ್ರಕ್ಕೆ ಹಾಕಿದ್ರಂತೆ. ಅದರ ಮೇಲೆ ಒಂದಿಷ್ಟು ಕಲ್ಲು ಹಾಕಿದರು, ಸಮುದ್ರ ತಳಕ್ಕೆ ಹೋಗಿದ್ದಾನೆ. ಆದರೆ ಅಲ್ಲಿ ಭಗವಂತನೇ ಬಂದು ಆ ರಾತ್ರಿ ಆ ಪ್ರಹ್ಲಾದನನ್ನೆಲ್ಲ ಬಿಡಿಸಿ, ಸರ್ಪಡಿ ಬಂಧನೆಲ್ಲ ಬಿಡಿಸಿ ಕಳಿಸಿದ್ನು. ರಾತ್ರಿ ಪ್ರಹ್ಲಾದ ಮನೆಗೆ ಬಂದ. ಹಿರಣ್ಯಕಶಿಪು ಆರಾಮಾಗಿ ಮಲಗಿದ್ದಾನೆ. ಇವತ್ತು ಪ್ರಹ್ಲಾದ ಬರೋದಿಲ್ಲ, ಸಮುದ್ರಕ್ಕೆ ಹಾಕಿದ್ದೇವೆ ಅಂತ. ಮಧ್ಯರಾತ್ರಿ ಬಂದು ಬೆಲ್ ಮಾಡ್ತಾ ಇದ್ದಾನೆ. ಯಾರೋ ಬಂದಿರಬೇಕು ಅಂತ ತೆಗೆದು ನೋಡಿದರೆ ಪ್ರಹ್ಲಾದ. ಹೇಗೆ ಬಂದೀವಿ ಮಹಾನುಭಾವ, ಸಮುದ್ರದಲ್ಲಿ ಹಾಕಿದ್ವಲ್ಲ ಅಂದರೆ, ಅಧೋಕ್ಷಜಾನುಸ್ಮರಣಾನುಭಾವ, ಹರಿಸ್ಮರಣೆ ಮಾಡಿದೆ ಪರಮಾತ್ಮ ಬಂದು ಬಿಟ್ಟು ಹೋದ ಅಂತ. ಹಾಡಿದ್ದೆ ಹಾಡೋ ಕಿಸಬಾಯಿದಾಸ ಅಂತ. ಏನು ಕೇಳಿದ್ರು ಹರಿಸ್ಮರಣೆ ಪ್ರಭಾವ ಇದು, ನೀನು ಅರ್ಥ ಮಾಡ್ಕೋ ಅಂತಾನೆ. ಹೀಗೆ ಭಗವಂತನ ಸ್ಮರಣೆಯಿಂದ ಎಲ್ಲ ಆಪತ್ತು ಗೆದ್ದ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತೆ ಆಪೋ ನ ಶೋಷಯತೆ ಮಾರುತಃ. ಗಾಳಿ ಒಣಗಿಸಲಿಲ್ಲ, ವಿಷ ಸಾಯಿಸಲಿಲ್ಲ, ಆಯುಧಗಳು ಛೇದ ಭೇದ ಆಗಲಿಲ್ಲ, ಏನೂ ಮಾಡ್ತಿಲ್ಲ. ಹಿರಣ್ಯಕಶಿಪುವಿಗೆ ಡೌಟ್ ಬಂತು. ನಾನು ಮಂದ್ರ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿ ಬ್ರಹ್ಮದೇವರ ಹತ್ರ ವರ ಕೇಳಿದ್ದೇನೆ, ಒಳಗೆ ಸಾಯಬಾರ್ದು, ಹೊರಗೆ ಸಾಯಬಾರ್ದು, ಹಗಲು ಸಾಯಬಾರ್ದು, ರಾತ್ರಿ ಸಾಯಬಾರ್ದು ಅಂತ. ನಾ ಸಾಯಬಾರ್ದು ಅಂತ ಕೇಳಿದ್ನೋ, ಪ್ರಹ್ಲಾದ ಸಾಯಬಾರ್ದು ಅಂತ ಕೇಳಿದ್ನೋ ಅಂತ ಅವನಿಟ್ಟು. ಯಾಕೆಂದರೆ ಏನು ಮಾಡಿದ್ರು ಇವನು ಸಾಯ್ತಾ ಇಲ್ಲ.
ನನ್ನ ಬಗ್ಗೆ ಕೇಳೋದು ಬಿಟ್ಟು ಮಗನ ಬಗ್ಗೆ ಕೇಳಿದ್ದೀನೇನೋ ಅಂತ ಅವನಿಗೆ ಅನುಮಾನ ಬಂತಂತೆ. ಅಷ್ಟಾಯ್ತು, ಏನು ಮಾಡಿದ್ರು ಸಾಯ್ತಾ ಇಲ್ಲ. ಯಾಕೆ ಸಾಯ್ತಾ ಇಲ್ಲ ಅಂದರೆ ಅಪ ಮಸುರಸ್ತಾನೆ, ಯಾವ ಪಾಪ ಇದಿಲ್ಲ, ಭಗವಂತನ ರಕ್ಷಣೆ ಆಗಿತ್ತು. ಕೊನೆಗೆ ಪ್ರಹ್ಲಾದನನ್ನು ಏನೂ ಮಾಡಲಿಕ್ಕಾಗದೇ ಇದ್ದಾಗ ಮತ್ತೆ ಪಾಠಶಾಲೆಗೆ ಕಳಿಸಿದ. ಅಲ್ಲೇ ಹೋಗಿ ಸಾಯಲಿ. ಪಾಠಶಾಲೆಗೆ ಬಂದು ಆ ಶುಕ್ರಾಚಾರ್ಯರಿಗೂ ಕೂಡ ಎದುರು ಬಿದ್ದು ಆ ಪಾಠಶಾಲೆಯನ್ನು ಹುಡುಗರನ್ನೆಲ್ಲ ಪರಿವರ್ತನೆ ಮಾಡಿದ್ದು ಆವಾಗ. ಹೀಗೆ ಮನೆ ಅಲ್ಲ ಅಂತ ಹೇಳಿದ, ಇದು ಮನೆಯೇ ಅಲ್ಲ ಅಂತ. ಪಾಠಶಾಲೆ ಅಲ್ಲ, ಹೇಗಿರಬೇಕು ಗುರುಕುಲ, ಮನೆ ಹೇಗಿರಬೇಕು ಅಂತ ತಿಳಿಸಿದ. ಹಿರಣ್ಯಕಶಿಪು ಇವನದ್ದು ಮಿತಿ ಮೀರಿತು ಅಂತ ಹೇಳಿ ಅವನನ್ನು ಕರೆದು, ನಾನೇ ನನ್ನ ಕೈಯ ಖಡ್ಗದಿಂದ ಕೊಲ್ತೇನೆ ಅಂತ ಹುಡುಕ್ತಾನೆ. ಎಲ್ಲಿದ್ದಾನೆ ಆ ಹರಿ? ಯಾವಾಗಲೂ ಹರಿ ಹರಿ ಅಂತ ಸ್ಮರಣೆ ಮಾಡ್ತಿದ್ದಿ, ಕ್ವಾಸು ಎಲ್ಲಿದ್ದಾನೆ? ಪ್ರಹ್ಲಾದ ಹೇಳಿದ, ಸರ್ವತ್ರ ಅಂತಾನೆ, ಎಲ್ಲ ಕಡೆ ಇದ್ದಾನೆ. ಅಕಸ್ಮಾತ್ ಸ್ತಂಭೇನ, ಈ ಕಂಬದಲ್ಲಿ ಯಾಕಿಲ್ಲ ಅಂತ ಕೇಳಿದ. ಪ್ರಹ್ಲಾದ ಹೇಳ್ತಾನೆ, ನನಗೆ ಕಾಣಿಸ್ತಾ ಇದ್ದಾನೆ, ನಿನಗೆ ಕಂಡ್ರೆ ನನಗ್ಯಾಕೆ ಕಾಣ್ತಾ ಇಲ್ಲ ಅಂತಂದರೆ ಅವನನ್ನು ನೋಡುವ ಒಂದು ಕಣ್ಣು ಬೇಕು, ಹೊಸ ಕಣ್ಣು ಬೇಕು. ದಾಸರು ಹೇಳ್ತಾರೆ, ನನಗೊಂದು ಹೊಸ ಕಣ್ಣು ಕೊಡು ಅಂತ ಕೇಳ್ತಾರೆ ದೇವರನ್ನು. ಪರಮಾತ್ಮನನ್ನು ನೋಡಲಿಕ್ಕೆ ಒಂದು ಹೊಸ ಕಣ್ಣು ಬೇಕು. ಈ ಕಣ್ಣಿನಿಂದ ನೋಡಲಿಕ್ಕೆ ಆಗೋದಿಲ್ಲ, ಅಂತಶ್ಚಕ್ಷುಸ್ಬೇಕು, ದೃಢವಾದ ನಂಬಿಕೆ ಬೇಕು. ಹಾಗಾದರೆ ನೀನು ಸುಳ್ಳು ಹೇಳ್ತಾ ಇದ್ದಿ, ಅವನ ರಕ್ಷಣೆ ಮಾಡಲಿ ನೋಡೋಣ, ನಾನೇ ನಿನ್ನನ್ನು ತಲೆ ಕಡಿತೇನೆ ಅಂತ ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಸಿಂಹಾಸನದಿಂದ ಎದ್ದು ಬಂದ. ಆ ಪ್ರಹ್ಲಾದ ತೋರಿಸಿದ ಕಂಬಕ್ಕೆ ಒದ್ದ ಮೊದಲು. ಆ ಕಂಬದಿಂದ ಭಗವಂತನನ್ನು ಹೊರಗೆಳೆದು ಅವನ ಎದುರಿಗೆ ನಿನ್ನ ತಲೆ ಕಡಿತೇನೆ ಅಂತ ಕಂಬಕ್ಕೆ ಒದ್ದಾಗ ಭಯಂಕರ ಸ್ಫೋಟದ ಶಬ್ದ ಆಯಿತು. ಅದರ ಪ್ರತಿಧ್ವನಿ ಬಂತು. 14 ಲೋಕದ ಎಲ್ಲ ದೇವತೆಗಳು ಸಾತ್ವಿಕರು ಬಂದರು. ನರಸಿಂಹದೇವರ ಅವತಾರ ಆಗ್ತಾ ಇದೆ ಅಂತ ಎಲ್ಲರೂ ಬಂದಿದ್ದಾರೆ. ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗನ್ನ ಮಾಂಸಂ. ಪ್ರಹ್ಲಾದನ ಮಾತು ಸತ್ಯ ಆಗಬೇಕು. ಎಲ್ಲ ಕಡೆ ಇದ್ದಾನೆ ಭಗವಂತ ಅಂತ ಹೇಳಿದ್ದ, ಅದು ಸತ್ಯ ಆಗಬೇಕು. ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತಿ, ನಾನು ಸರ್ವತ್ರ ವ್ಯಾಪ್ತ, ನಾನಿಲ್ಲದ ಜಾಗ ಇಲ್ಲ, ಆ ತತ್ವನೂ ತೋರಿಸಬೇಕು ಅಂತ ಹೇಳಿ ಕಂಬದಿಂದಲೇ ಒಡಮೂಡಿ ನರಸಿಂಹದೇವರು ಬಂದರು. ಬರುವಾಗ ಹೇಗಿದ್ದರು? 16 ಕೈ. ನರಸಿಂಹದೇವರಿಗೆ 16 ಕೈ ಇತ್ತು. ಅರ್ಧ ನರಾಕಾರ, ಕೆಳಭಾಗ ಎಲ್ಲ ನರಾಕಾರ, ಮೇಲ್ಭಾಗ ಸಿಂಹದ ಆಕಾರ. 16 ಕೈ ಇತ್ತು. ಪ್ರತಪ್ತ ಚಾಮೀಕರ ಚಂಡಲೋಚನಂ ಸ್ಫುರತ್ಸಟಾಕೆ ಸರಜೃಂಭಿತಾನನಂ ಕರಾಲದಂಷ್ಟ್ರಂ ಕರವಾಲ ಚಂಚಲ ಕ್ಷುರಾಂತ ಜಿಹ್ವಂ ಭೃಕುಟಿ ಮುಖೋಲ್ಬಣಂ. ಆ ನರಸಿಂಹದೇವರು ಕಂಬದಿಂದ ಕುಣಿತಾ ಬರುವಾಗ 2 ಕಣ್ಣು ನೋಡಿದರೆ ಕೆಂಡದ ಹಾಗೆ, ಕಾದ ಬಂಗಾರದ ಹಾಗೆ ಹೊಳಿತಾ ಇತ್ತು. 2 ಮೂಗಿನ ದ್ವಾರಗಳು ಗುಹಾದ್ವಾರ ಇದ್ದಂತೆ ಇತ್ತು. ಕರಾಳವಾದ ವದನ, ನಾಲಿಗೆ ಚಾಚಿದರೆ ಖಡ್ಗವೇ ಚಾಚಿದ ಹಾಗಿತ್ತಂತೆ. ನಿಮಿರಿ ನಿಂತ ಕಿವಿಗಳು, ತಲೆ ಮೇಲಿನ ಆ ಕೇಸರ ತಲೆ ಕೂದಲೆಲ್ಲ ಮುಖದ ಮೇಲೆ ಬಿದ್ದಿದೆ. ಇಂಥ ಭಯಾನಕ ರೂಪದಿಂದ ಕುಣಿತಾ ನರಸಿಂಹದೇವರು ಬಂದರು. ಸಂಧ್ಯಾಕಾಲ. ಹಿರಣ್ಯಕಶಿಪು ವರ ಕೇಳಿದ್ದ ಬ್ರಹ್ಮದೇವರ ಹತ್ರ, ನನಗೆ ಹಗಲು ಮೃತ್ಯು ಬರಬಾರ್ದು, ರಾತ್ರಿಯೂ ಸಾವು ಬರಬಾರ್ದು. ಸಂಧ್ಯಾಕಾಲ ಕೇಳಿದ್ದಿಲ್ಲ. ನರರಿಂದ ಆಗಬಾರ್ದು, ಮೃಗಗಳಿಂದ ಆಗಬಾರ್ದು ಅಂತ ಕೇಳಿದ್ದ. ಅದಕ್ಕೆ ಪರಮಾತ್ಮ ಸಂಧ್ಯಾಕಾಲದಲ್ಲಿ ನರಮೃಗನಾಗಿ ಬಂದ. 16 ಕೈ, 10 ಕೈಯಲ್ಲಿ 10 ಆಯುಧ ಹಿಡ್ಕೊಂಡಿದ್ದಾನೆ. ಹರಿ, ದರ, ಹಸಿ, ಖೇಟ, ಚಾಪ, ಬಾಣ, ಗದ, ಮುಸಲ, ಅಂಕುಶ, ಪಾಶ. 10 ಕೈಯಲ್ಲಿ 10 ಆಯುಧ. 2 ಕೈಯಲ್ಲಿ ಹಿರಣ್ಯಕಶಿಪುವನ್ನು ಹಿಡ್ಕೊಂಡಿದ್ದರು ನರಸಿಂಹದೇವರು. 2 ಕೈಯ ಉಗುರಿನಿಂದ ಹೊಟ್ಟೆ ಬಗೆದಿದ್ದಾರೆ. 14 ಆಯಿತು. 2 ಕೈಯನ್ನು ಹೊಟ್ಟೆಯೊಳಗೆ ಹಾಕಿ ಹುಡುಕ್ತಾ ಇದ್ದಾರೆ. ಪ್ರಹ್ಲಾದನಂಥ ರತ್ನ ಈ ಹೊಟ್ಟೆಯಿಂದ ಬಂದಿದೆ, ಇನ್ನೆಷ್ಟಿದೆ ನೋಡೋಣ ಅಂತ ಹುಡುಕಿದ್ದು. ದಾನವನ ಕೊಂದದ್ದಲ್ಲ ಕಾಣಿರೋ, ಹೊಟ್ಟೆ ಸೀಳಿ ದಾನವನನ್ನು ಕೊಂದದ್ದಲ್ಲ ನರಸಿಂಹದೇವರು. ಅವನ ಹೊಟ್ಟೆಯಿಂದ ಬಂದಂಥದ್ದು ಪ್ರಹ್ಲಾದ. ಅವನಂಥ ರತ್ನ ಇನ್ನೆಷ್ಟಿದ್ದಾವೆ ನೋಡೋಣ ಅಂತ ನೋಡಿದರು. ಮತ್ತೊಂದು ಸಿಗಲಿಲ್ಲ. ಕರುಳು ಸಿಕ್ತು. ಆ ಕರುಳನ್ನು ಮಾಲಾಕಾರ ಹಾಕಿಕೊಂಡು ಸಿಂಹಾಸನದಲ್ಲಿ ಬಂದು ಕೂತಿದ್ದಾರೆ. ಸಂಧ್ಯಾಕಾಲದಲ್ಲಿ ಹಿರಣ್ಯಕಶಿಪುವನ್ನು ಸಾಯಿಸಿ ಬಂದು ಕೂತರು. ಎಲ್ಲ ದೇವತೆಗಳು ಬಂದಿದ್ದರು. ಪ್ರತಿಯೊಬ್ಬರೂ ಸ್ತೋತ್ರ ಮಾಡಿದರು. ಇನ್ನೂ ಆ ಕೋಪ ಹಾಗೇ ಇತ್ತು. ಕೊನೆಗೆ ಬ್ರಹ್ಮದೇವರು ತನ್ನ ಪಕ್ಕದಲ್ಲಿದ್ದಂಥ ಪ್ರಹ್ಲಾದನನ್ನು ಕಳಿಸ್ತಾರೆ, ನೀನು ಹೋಗಿ ಸಮಾಧಾನ ಮಾಡು ಅಂತ. ಆಗ ಪ್ರಹ್ಲಾದ ಬಂದು ಹತ್ತಿರ ಬಂದು
ಆ ನರಸಿಂಹದೇವರ ಪಾದಕ್ಕೆರಗಿ ನಮಸ್ಕಾರ ಮಾಡಿ ಸ್ತೋತ್ರ ಮಾಡ್ತಾ ಇದ್ದಾನೆ. ಆ ಸ್ತೋತ್ರಕ್ಕೆ ಪ್ರಸನ್ನರಾಗಿ ನರಸಿಂಹದೇವರು ತಾವೇ ಬಗ್ಗಿ ಆ ಪ್ರಹ್ಲಾದನ ರಟ್ಟೆ ಹಿಡಿದು ಕೈ ಹಿಡಿದು ಎಬ್ಬಿಸಿ ಹತ್ತಿರ ಕರೆದು ತಲೆ ಮೇಲೆ ಕೈ ಇಟ್ಟರು. ರೋಮಾಂಚ ಆಗೋಯಿತು ಪ್ರಹ್ಲಾದನ. ನಾನೊಬ್ಬ ದೈತ್ಯ ಬಾಲಕ, 5 ವರ್ಷದ ಮಗು, ದೇವಾಧಿದೇವ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆ ಭಗವಂತ ಎಲ್ಲಿ, ನರಸಿಂಹದೇವರಲ್ಲಿ ದೈತ್ಯ ಬಾಲಕನಾದ ನಾನೆಲ್ಲಿ? ನನ್ನ ತಲೆ ಮೇಲೆ ಆ ಅಮೃತಮಯವಾದ ಹಸ್ತ ಇಟ್ಟಿದ್ದ, ನನ್ನನ್ನು ಮುಟ್ಟಿದ್ದಾನೆ ಪರಮಾತ್ಮ, ನನ್ನನ್ನು ಮುಟ್ಟಿದ, ಕೈ ಹಿಡಿದು ಎಬ್ಬಿಸಿದ, ಹತ್ತಿರ ಕರೆದು ತಲೆ ಮೇಲೆ ಕೈ ಇಟ್ಟಿದ್ದಾನೆ. ಎಂಥ ದೊಡ್ಡಸ್ತು! ಜಗತ್ತಿನಲ್ಲಿ ದೊಡ್ಡವರು ಅಂತ ಬಹಳ ಜನ ಇದ್ದಾರೆ, ಅವರೆಲ್ಲ ಈ ರೀತಿ ಅನುಗ್ರಹ ಮಾಡೋರು. ನರಸಿಂಹದೇವರು ಅಷ್ಟು ದೊಡ್ಡವರಾಗಿ ಪ್ರಹ್ಲಾದನ ತಲೆ ಮೇಲೆ ಕೈ ಇಟ್ಟು ಪರಮಾನುಗ್ರಹ ಮಾಡಿದರು. ರೋಮಾಂಚ ಆಗೋಯ್ತು. ರೋಮಾಂಚಗೊಂಡು ಸ್ತೋತ್ರ ಮಾಡ್ತಾನೆ. ನ ಬ್ರಹ್ಮಣೋ ನತು ಭವಶ್ಯ ನ ವೈ ರಮಾಯಾ ಯನ್ಮೇರ್ಪಿತ ಶಿರಸಿ ಪದ್ಮಕರ ಪ್ರಸಾದ. ಬ್ರಹ್ಮದೇವರ ತಲೆ ಮೇಲೆ ಕೈ ಇಡಲಿಲ್ಲ. ಲಕ್ಷ್ಮೀದೇವಿ ಸ್ತೋತ್ರ ಮಾಡಿದ್ದು, ಆ ಲಕ್ಷ್ಮೀದೇವಿ ತಲೆ ಮೇಲೂ ಕೈ ಇಡಲಿಲ್ಲ. ದಿಕ್ಪಾಲಕರೆಲ್ಲ ಸ್ತೋತ್ರ ಮಾಡಿದರು, ಯಾರಿಗೂ ಅನುಗ್ರಹ ಮಾಡಿದೆ. ಕೋಪ ಹಾಗೇ ಇಟ್ಟುಕೊಂಡು ನನ್ನಂಥ ಒಬ್ಬ ದೈತ್ಯ ಬಾಲಕ ಸ್ತೋತ್ರ ಮಾಡಿದಾಗ ನನ್ನ ತಲೆ ಮೇಲೆ ಕೈ ಇಟ್ಟಿಲ್ಲ ಸ್ವಾಮಿ, ಏನು ವಾತ್ಸಲ್ಯ ನಿಂದು, ಇದು ನಿನ್ನ ಮಹತ್ವ ಅಂತಂದು. ದೊಡ್ಡವರನ್ನ ಉದ್ಧಾರ ಮಾಡೋದು ಮಹತ್ವ ಅಲ್ಲ, ನನ್ನಂಥ ಒಬ್ಬ ದೈತ್ಯ ಬಾಲಕ ನನ್ನ ತಲೆ ಮೇಲೆ ಕೈ ಇಟ್ಟು ಅನುಗ್ರಹ ಮಾಡಿದ್ದು ನಿನ್ನ ದೊಡ್ಡ ವಾತ್ಸಲ್ಯ. ಜಗನ್ನಾಥ ಪಂಡಿತ ಅಂತ ಒಬ್ಬ ಇದ್ದ ಸಂಸ್ಕೃತ ಕವಿ, ಬಹಳ ದೊಡ್ಡ ಕವಿ ಜಗನ್ನಾಥ ಪಂಡಿತ. ಅವನ ಜೀವನ ಸ್ವಲ್ಪ ದುರಂತ. ಅವನು ದೆಹಲಿಯಲ್ಲಿದ್ದ, ದೊಡ್ಡ ಶಾಸ್ತ್ರ ಗ್ರಂಥ ಎಲ್ಲ ಬರೆದಿದ್ದಾನೆ, ದೊಡ್ಡ ಕಾವ್ಯ ಎಲ್ಲ ಬರೆದಿದ್ದಾನೆ, ದೊಡ್ಡ ಕವಿ, ಭಾರೀ ವಿದ್ವಂತ, ಎಲ್ಲ ಪಂಡಿತರನ್ನ ನಡಗಿಸಿದವನು. ಆದರೆ ದೈವವಶಾತ್ ದುರ್ದೈವವಶಾತ್ ಅವನು ಆ ದೆಹಲಿಯಲ್ಲಿ ಒಬ್ಬ ಮುಸಲ್ಮಾನ್ ರಾಜ ಅವನ ಮಗಳಿಗೆ ಪಾಠ ಹೇಳಲಿಕ್ಕೆ ಮನೆ ಸೇರಿಕೊಂಡ. ಹಾಗೆ ಅವಳನ್ನೇ ಮದುವೆ ಮಾಡಿಕೊಂಡ, ಆ ಯವನಿಯನ್ನೇ ಮದುವೆ ಮಾಡಿಕೊಂಡ, ಆ ತುರುಕ ರಾಜನ ಮಗಳನ್ನು ಮದುವೆ ಮಾಡಿಕೊಂಡ. ಆಗಿನ ಕಾಲ ಕೇಳ್ತೀರ, ಎಲ್ಲ ಪಂಡಿತರು ಬಹಿಷ್ಕಾರ, ಎಲ್ಲ ಪಂಡಿತರು ಊರಿನೊಳಗೆ ಸೇರಿಸಲಿಲ್ಲ. ಅಂಥ ಪಂಡಿತ ಜಗನ್ನಾಥ ಪಂಡಿತ ಕೊನೆ ಗಳಿಗೆಯಲ್ಲಿ ಕಾಶಿಯಲ್ಲಿ ಗಂಗಾ ನದಿ ತೀರದಲ್ಲಿ ಮಲಗಿದ್ದಂತೆ. ದೆಹಲಿ ಅರಮನೆಯಲ್ಲಿದ್ದವನು ಅವಳನ್ನು ಮದುವೆ ಮಾಡಿಕೊಂಡದ್ರಿಂದ ಬಹಿಷ್ಕಾರ ಹಾಕಿ ಪಾಪಿಷ್ಠ ಅಂತ ಯಾರೂ ಕೂಡ ಮಾತಾಡಿಸದೆ, ಅವನನ್ನು ಸ್ಪರ್ಶ ಮಾಡದೆ ಊರ ಹೊರಗೆ ಹಾಕಿ ಆ ಗಂಗಾ ನದಿ ತೀರದಲ್ಲಿ ಅಲ್ಲೆಲ್ಲ ಮೆಟ್ಲುಗಳಿತ್ತಂತೆ, ಮೇಲೆ ಮಲಗಿದ್ದಾನೆ. ಬಹಳ ಬೇಜಾರಾಯಿತು. ಗಂಗಾಲಹರಿ ಅಂತ ಬರೆದ, ಗಂಗಾಲಹರಿ ಅಂತ ಆವಾಗ ಗಂಗೆಯನ್ನು ಸ್ತೋತ್ರ ಮಾಡಿದ. ಮೊದಲೇ ಮಾಡಿಟ್ಟಿದ್ದ ಆ ಸ್ತೋತ್ರವನ್ನು ಹೇಳ್ತಾ ಇದ್ದಾನೆ. ಹೇಳ್ತಾ ಆವಾಗ ಅದರಲ್ಲಿ ಹೇಳ್ತಾನೆ, ತದಿಹತವ ಮಹತ್ವಂ ತನ್ಮಹತ್ವಂ ಮಹತ್ವಂ. ಗಂಗೆ, ಪುಣ್ಯವಂತರನ್ನು ನೀನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದು ದೊಡ್ಡ ವಿಷಯ ಅಲ್ಲ, ಪಾಪಿಷ್ಠನಾದಂಥ ನನ್ನನ್ನು ನೀನು ಕರ್ಕೊಂಡು ಹೋಗಬೇಕು, ನಿಮ್ಮದು ಮಹತ್ವ ಬರ್ತದೆ. ಪುಣ್ಯವಂತರನ್ನು ಕರ್ಕೊಂಡು ಹೋದರೆ ಏನು ಮಹತ್ವ ಬಂತು? ಪಾಪಿಷ್ಠನಾದ ನನ್ನನ್ನು ಉದ್ಧಾರ ಮಾಡು, ಆಗ ನಿನ್ನ ಮಹಿಮೆ ಜಗತ್ತಿಗೆ ಗೊತ್ತಾಗ್ತದೆ ಅಂತ ಹೇಳಿ ಗಂಗೆಯ ಮೇಲೆ ಸವಾಲು ಹಾಕಿ ಆ ಸ್ತೋತ್ರ ಹೇಳ್ತಾ ಬಂದರೆ ಗಂಗೆ ಒಂದೊಂದೇ ಮೆಟ್ಲು ಮೇಲೆ ಇರ್ತಾ ಬಂದು ಕೊನೆಗೆ ಜಗನ್ನಾಥ ಪಂಡಿತರನ್ನ ಮಡಿಲಿಗೆ ಸೇರಿಸ್ಕೊಂಡಿತ್ತು. ಈ ರೀತಿ ಅವನ ಅವಸಾನ ಆಯಿತು ಅಂತ ಇರಲಿಲ್ಲ, ಹಾಗಾಯ್ತು. ಎಲ್ಲ ಬಹಿಷ್ಕಾರ ಹಾಕಿಬಿಟ್ಟಿದ್ರು. ಅವನಿಗೂ ಬೇಜಾರಾಗಿತ್ತು. ಗಂಗೆ ಮೇಲೆ ಬಂದು ಅವನನ್ನು ಒಳಗೆ ಸೇರಿಸ್ಕೊಂಡಾಯಿತು. ಇದು ಪ್ರಹ್ಲಾದರಾಜರು ಹೇಳ್ತಾರೆ, ಇದು ನಿನ್ನ ಮಹತ್ವ. ಮಹನೀಯರನ್ನು ದೊಡ್ಡವ್ರನ್ನ ಉದ್ಧಾರ ಮಾಡೋದು ಮಹತ್ವ ಅಲ್ಲ, ಸಣ್ಣವ್ರನ್ನ ಉದ್ಧಾರ ಮಾಡೋದು ಮಹತ್ವ. ನನ್ನಂಥ ದೈತ್ಯ ಬಾಲಕನ ತಲೆ ಮೇಲೆ ಕೈ ಇಟ್ಟಿಯಲ್ಲ, ಇದು ನಿನ್ನ ವಾತ್ಸಲ್ಯ. ಇದು ನಾವು ಜೀವನದಲ್ಲಿ ಕಲಿಬೇಕಾದದ್ದು ಅಂತ ಅಂದ್ಕೊಂಡ್ರು ಪ್ರಹ್ಲಾದರಾಜರು. ಆಮೇಲೆ ಅವರೇ ಜೀವನದಲ್ಲಿ ಅದನ್ನು ಕಲಿತು, ಅವರೇ ವ್ಯಾಸರಾಜರಾದರು, ಅವರೇ ರಾಘವೇಂದ್ರ ಸ್ವಾಮಿಗಳಾದರು. ಎಂಥ ಸ್ವಭಾವ ಬಂತು ರಾಯರಿಗೆ. ದೇವಸ್ವಭಾವೋ ದಿವಿಜದ್ರುಮೋಯಂ. ದೇವಸ್ವಭಾವ ಅಂದರೆ ನರಸಿಂಹದೇವರ ಸ್ವಭಾವ ಬಂತು. ರಾಯರು ಅದನ್ನು ಯೋಚನೆ ಮಾಡಿದರು. ನಾನು ದೈತ್ಯ ಬಾಲಕನಾಗಿದ್ದಾಗ ನರಸಿಂಹದೇವರು ನನ್ನ ತಲೆ ಮೇಲೆ ಕೈ ಇಟ್ಟು ಅನುಗ್ರಹ ಮಾಡಿದರಲ್ಲ, ಹಾಗೆ ನಾನು ಕೂಡ ಎಲ್ಲರಿಗೂ ಅನುಗ್ರಹ ಮಾಡಿದೆ. ಬರೀ ಪಂಡಿತರು ಇಂಥವರಿಗೆ ಅಂತಲ್ಲ, ಪಂಡಿತರಿಗೆ, ಪಾಮರರಿಗೆ, ಸ್ತ್ರೀಯರು, ಪುರುಷರು, ದೊಡ್ಡವರು, ಮಕ್ಕಳು ಎಲ್ಲರಿಗೂ ಅನುಗ್ರಹ ಮಾಡಬೇಕು ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳು ಕಲ್ಪವೃಕ್ಷದಂತೆ, ಕಲ್ಪವೃಕ್ಷ ಯಾರು ಬಂದರೂ ನೆರಳು ಕೊಡ್ತದೆ. ನಿನ್ನ ಗೋತ್ರ ಯಾವುದು, ನಿನ್ನ ಜಾತಿ ಯಾವುದು, ಇದೇನಾದರೂ ಕೇಳ್ತದೆ. ಮರ ನೆರಳು ಕೊಡಬೇಕಾದ್ರೆ ಬುಡಕ್ಕೆ ಬಂದರೆ ನೆರಳು ಕೊಡ್ತದೆ. ಎಲ್ಲರೂ ನೆರಳು ಪಡಿಲಿಕ್ಕೆ ಅರ್ಹರೇ.
ನದಿಗೆ ಹೋದರೆ ನಿನ್ನ ಗೋತ್ರ ಯಾವುದು ಅಂತ ಕೇಳೋದಿಲ್ಲ. ಯಾರು ಬಂದರೂ ನದಿ ನೀರು ಕೊಡ್ತದೆ. ಹಸು ಯಾರು ಹೋದರೂ ಹಾಲು ಕೊಡ್ತದೆ. ಹಸು ಇಷ್ಟು ನಿಷ್ಪಕ್ಷಪಾತ ರೀತಿಯಲ್ಲಿ ವಿಶಾಲವಾದ ಬುದ್ಧಿ ಆ ಹಸುವಿಗಿರುವಾಗ, ನದಿಗಿರುವಾಗ ದೇವರಿಗಿಲ್ಲದಿದ್ದರೆ ನರಸಿಂಹದೇವರು ಆದ್ದರಿಂದಲೇ ದೈತ್ಯ ಬಾಲಕ ಪ್ರಹ್ಲಾದನನ್ನು ಉದ್ಧಾರ ಮಾಡಿದರು. ಅದೇ ಪ್ರಹ್ಲಾದ ರಾಘವೇಂದ್ರ ಸ್ವಾಮಿಗಳಾಗಿ ನಾನ್ಯಾಕೆ ಉದ್ಧಾರ ಮಾಡಬಾರ್ದು, ಎಲ್ಲರನ್ನು ನನ್ನನ್ನು ಉದ್ಧಾರ ಮಾಡಿದ್ರಲ್ಲ ಅಂತ ಹೇಳಿ ಯಾವ ಇದು ಜಾತಿ ಮತ ಲಿಂಗಭೇದ ಏನು ನೋಡದೇನೆ ವಿಪ್ರಕ್ಷತ್ರ ವಿಡಂಘ್ರಿಜಾತ ಮುಖರ ನಿಕಪ್ರಜಾ ಸೇವಿತ ವಿಪ್ರರು, ಕ್ಷತ್ರಿಯರು, ವಿಪ್ರಕ್ಷತ್ರ ವಿಟ ಅಂದರೆ ವೈಶ್ಯರು, ಶೂದ್ರರು, ಎಲ್ಲ ವರ್ಣದವರನ್ನು ಎಲ್ಲರನ್ನೂ ಕೂಡ ಅನುಗ್ರಹ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿ. ಇದು ಪ್ರಹ್ಲಾದರಾಜರು ಅರ್ಥ ಮಾಡಿಕೊಂಡು ಸುರತರೋರ್ ಯುವತೆ ಪ್ರಸಾದ ಅಂತ ಸ್ತೋತ್ರ ಮಾಡ್ತಾರೆ. ನರಸಿಂಹದೇವರು ಪ್ರಸನ್ನರಾಗಿ ಪ್ರಹ್ಲಾದ ನಿನಗೇನು ವರ ಬೇಕು ಕೇಳು, ಇಷ್ಟು ಸ್ತೋತ್ರ ಮಾಡಿದ್ದಿ, ವರ ಕೇಳು. ಸ್ವಾಮಿ, ನಾನು ವರ ಕೇಳಲಿಕ್ಕೆ ಸ್ತೋತ್ರ ಮಾಡಿದ್ದಲ್ಲ, ಹಾಲು ಉಕ್ಕಿದಂತೆ ಉಕ್ಕಿ ಬಂದದ್ದು. ನನಗೆ ವರ ಬೇಡ, ನಿನಗೆ ಬೇಡ, ನಿನಗೆ ಕೊಡೋದು ನನಗೆ ಬೇಕಾಗಿದೆ, ನನಗೋಸ್ಕರ ವರ ಕೇಳು ಅಂತ. ಏನೂ ಬೇಡ ಅಂತ ಪ್ರಹ್ಲಾದ. ಕೊನೆಗೆ ನರಸಿಂಹದೇವರು ಹೇಳಿದ್ರಂತೆ, ಇಷ್ಟು ಕೊಡ್ತೇನೆ ಕೊಡ್ತೇನೆ ಅಂತ ಹೇಳಿದ್ದಕ್ಕೆ ನನ್ನ ಮಾತಿಗೆ ಬೆಲೆ ಕೊಟ್ಟಾದರೂ ಒಂದು ವರ ಕೇಳು, ಅದೇನು ಇಲ್ಲದಿದ್ದರೆ ನನಗೆ ಅವಮಾನ ಆಗ್ತದೆ, ಇಷ್ಟು ಹೇಳ್ತಿದ್ದೀನಿ, ಒಂದು ವರ ಕೇಳು. ಆಗ ಪ್ರಹ್ಲಾದ ಕೇಳ್ತಾನೆ, ನಮ್ಮ ತಂದೆ ನರಕಕ್ಕೆ ಬಿಡಬಾರ್ದು, ಉದ್ಧಾರ ಮಾಡಿಸುವ. ಪಾಪಿಷ್ಟ ನಮ್ಮ ತಂದೆ ಹಿರಣ್ಯಕಶಿಪು. ಹಿರಣ್ಯಕಶಿಪು ಅಂದರೆ ಅವನು ಜಯ ಅನ್ನುವ ದ್ವಾರಪಾಲಕ. ಅವನು ಹಿರಣ್ಯಕಶಿಪುನಲ್ಲಿ ಇದ್ದವನು. ಅವನ ಬಗ್ಗೆ ಕೇಳ್ತಾನೆ. ಹಿರಣ್ಯಕಶಿಪುವಿನ ದೇಹದಲ್ಲಿ ಸೇರಿ ಅವನು ದ್ರೋಹ ಮಾಡಿದ, ವಿಷ್ಣು ದ್ರೋಹ ಮಾಡಿದ, ಪಾಪ ಮಾಡಿದ. ಜಯನೂ ಕೂಡ ದ್ವಾರಪಾಲಕನಾಗಿದ್ದವನೇ ಹಿರಣ್ಯಕಶಿಪುವಿನ ಶರೀರದಲ್ಲಿ ಸೇರಿಕೊಂಡು ಎಲ್ಲ ಮಾಡಿದ. ಅವನ ನರಕಕ್ಕೆ ಹಾಕಬೇಡ, ಉದ್ಧಾರ ಮಾಡು ಅಂದಾಗ ನರಸಿಂಹದೇವರು ಹೇಳ್ತಾರೆ, ನಿನ್ನಂಥ ಮಗ ಹುಟ್ಟಿದ ಮೇಲೆ ನಿನ್ನ ತಂದೆ ನರಕಕ್ಕೆ ಬಿದ್ದರೆ ನನಗೆ ಅವಮಾನ. ಅದರಿಂದ ನಿನ್ನಂಥ ಕುಲಪಾವನ ಮಗ ಹುಟ್ಟಿದ್ಯಾದ್ದರಿಂದ ನಿಮ್ಮ ತಂದೆ ಮಾತ್ರ ಅಲ್ಲ, ಜನ್ಮಾಂತರದ ಪಿತೃಗಳನ್ನು ಸೇರಿಸಿ 21 ತಲೆಮಾರಿನವ್ರನ್ನ ಉದ್ಧಾರ ಮಾಡ್ತೇನೆ ಅಂತ ನರಸಿಂಹದೇವರು. 21 ತಲೆಮಾರು ಇಲ್ಲ. ಪ್ರಹ್ಲಾದನ ತಂದೆ ಹಿರಣ್ಯಕಶಿಪು, ಹಿರಣ್ಯಕಶಿಪುವಿನ ತಂದೆ ಕಶ್ಯಪರು, ಕಶ್ಯಪರ ತಂದೆ ಮರೀಚ ಋಷಿಗಳು, ಮರೀಚ ಋಷಿಗಳ ತಂದೆ ಬ್ರಹ್ಮದೇವರು, ಬ್ರಹ್ಮದೇವರ ತಂದೆ ಪರಮಾತ್ಮ. 21 ತಲೆಮಾರೇ ಇಲ್ಲ. ಅದಕ್ಕೆ ಜನ್ಮಾಂತರ, ಬೇರೆ ಜನ್ಮ ಎತ್ತಿದಾಗ ಆ ಪಿತೃಗಳು ಅವ್ರನ್ನೆಲ್ಲ ಸೇರಿಸಿ 21 ಕುಲ ಉದ್ಧಾರ ಮಾಡ್ತೇನೆ ಅಂಥ ವ್ಯಕ್ತಿ ನೀನು ಅಂತ ಪ್ರಶಂಸೆ ಮಾಡಿ ಪ್ರಹ್ಲಾದನಿಗೆ ವರ ಕೊಟ್ಟು ಆ ದೈತ್ಯ ಸಿಂಹಾಸನದಲ್ಲಿ ಕೂಡಿಸಿ ನೀನು ದೈತ್ಯ ಸಾಮ್ರಾಜ್ಯದ ಚಕ್ರವರ್ತಿ ಆಗು ಅಂತ ಹೇಳಿ ಮೋಕ್ಷಕ್ಕೆ ಈಗಲೇ ಕರ್ಕೊಂಡು ಹೋಗ್ಬೋದು. ಆದರೂ ಆ ದೈತ್ಯ ಬಾಲಕರಿಗೆಲ್ಲ ಒಂದೇ ಶ್ಲೋಕ ಹೇಳಿಕೊಟ್ಟಿದೆಯಲ್ಲ, ಆತ್ಮ ನಿತ್ಯೋವೇಶ, ಅವ್ರನ್ನೆಲ್ಲ ಉದ್ಧಾರ ಮಾಡಿ ಬರ್ತೇನೆ ಅಂತಾನೆ ಪ್ರಹ್ಲಾದ. ಅವ್ರನ್ನೆಲ್ಲ ಉದ್ಧಾರ ಮಾಡಿ ಬರ್ತೇನೆ, ಹಾಗೆ ಅವ್ರನ್ನೆಲ್ಲ ಉದ್ಧಾರ ಮಾಡಿ ಬಾ ಅಂತ ಬಿಟ್ಟು ಹೋಗ್ತಾರೆ ನರಸಿಂಹದೇವರು. ಇದು ಪ್ರಹ್ಲಾದನ ವ್ಯಕ್ತಿ. ಇದೇ ರೀತಿಯಾದ ವ್ಯಕ್ತಿತ್ವ ನಾವು ಭರತನಲ್ಲಿ ನೋಡ್ತೇವೆ. ರಾಮಾಯಣದಲ್ಲಿ ಭರತ, ರಾಮಾಯಣ ಎಲ್ಲ ಮುಗಿಯುವಾಗ ಬ್ರಹ್ಮದೇವರು ಬಂದು ಅಲ್ಲೊಂದು ಚರ್ಚೆ ಮಾಡಿದಂತೆ ಎಲ್ಲರ ಎದುರುಗಡೆ. ರಾಮದೇವರು ಇದ್ದರು, ರಾಮದೇವರು ಬಂದರು. ರಾಮ ಯಾರ್ಯಾರಿಗೆ ಯಾವ ಲೋಕ ಕೊಡಲಿ ಅಂತ ಬ್ರಹ್ಮದೇವರು ಕೇಳಿದರು. ಸತ್ತ ಮೇಲೆ ಯಾರ್ಯಾರಿಗೆ ಯಾವ ಲೋಕ? ಒಬ್ಬೊಬ್ಬರಿಗೆ ಒಂದೊಂದು ಲೋಕ ಹೇಳಿದ ರಾಮ. ಸುಗ್ರೀವನಿಗೆ, ವಾಲಿಗೆ, ಕಪಿಗಳಿಗೆ ಎಲ್ಲರಿಗೂ ಒಂದೊಂದು ಲೋಕ. ಆದರೂ ಎಲ್ಲರೂ ಕೂತಿದ್ದಾರೆ. ಕೈಕೇಯಿಗೆ ಯಾವ ಲೋಕ ನೋಡ್ಕೊಂಡು ಹೋಗೋಣ ಅಂತ. ಕೈಕೇಯಿ ರಿಸಲ್ಟ್ ನೋಡಿಕೊಂಡ್ರೆ ಸಮಾಧಾನ. ಕೆಲವರು ತಮ್ಮ ರಿಸಲ್ಟಿಗೆ ಬರೋದಿಲ್ಲ, ಇನ್ನೊಬ್ಬರು ರಿಸಲ್ಟ್ ನೋಡಲಿಕ್ಕೆ ಬಂದಿರ್ತಾರೆ. ಕೈಕೇಯಿ ರಿಸಲ್ಟ್ ನೋಡೋಣ ಅಂತ ಕೂತಿದ್ದಾರೆ. ಕೊನೆ ಕೇಳಿದ್ರಂತೆ ಬ್ರಹ್ಮದೇವರು, ಎಲ್ರಿಗೂ ಯಾವ್ಯಾವ ಲೋಕ ಆಯಿತು, ಕೈಕೇಯಿಗೆ ಯಾವ ಲೋಕ ಕೊಡಲಿ? ಆಗ ರಾಮ ಹೇಳ್ತಾನೆ, ಒಂದು ಸ್ವರ್ಗ ಲೋಕ ತೋರಿಸಿ, ಆ ಸ್ವರ್ಗದಲ್ಲಿ ದೊಡ್ಡ ಸ್ಥಾನ ತೋರಿಸಿ ಕೈಕೇಯಿಗೆ ಇಲ್ಲಿ ಜಾಗ ಕೊಡು. ಎಲ್ಲಿ ಮೂಡಿದೆಯೋ ಏನೋ ರಾಮನಿಗೆ ಅಂತ ಬ್ರಹ್ಮದೇವರು ಮತ್ತೆ ಕೇಳ್ತಾರೆ. ರಾಮ, ನಾನು ಕೇಳಿದ್ದು ಕೈಕೇಯಿ ಬಗ್ಗೆ ಸರಿಯಾಗಿ ಮೂಡಿಟ್ಟುಕೊಂಡು ನೋಡಿ ನೋಡಿ ಹೇಳು. ರಾಮ ಹೇಳ್ತಾನೆ, ನಾನು ಸರಿಯಾಗಿ ಹೇಳಿದ್ದೀನಿ, ಕೈಕೇಯಿಗೆ ಸ್ವರ್ಗದಲ್ಲಿ ಒಳ್ಳೆಯ ಜಾಗ ಕೊಡು. ಅಲ್ಲ, ಬಹಳ ತಪ್ಪು ಮಾಡಿದ್ದಾಳೆ ಕೈಕೇಯಿ. ನಿನ್ನನ್ನು ಕಾಡಿಗೆ ಕಳಿಸಿದವಳು, ದಶರಥನ ಸಾವಿಗೆ ಅವಳೇ ಕಾರಣ. ಇಷ್ಟೆಲ್ಲ ತಪ್ಪಿದ್ದಾಗ ಸ್ವರ್ಗವೇ ಅಂದರೆ ರಾಮ ಹೇಳ್ತಾನೆ, ಎಷ್ಟು ಇದಕ್ಕಿಂತ ಹೆಚ್ಚು ತಪ್ಪು ಮಾಡಿದ್ದಾಳೆ ನನಗೆ ಗೊತ್ತು ಅಂತಂದ ರಾಮ. ಇದಕ್ಕಿಂತ ಹೆಚ್ಚು ತಪ್ಪು ಮಾಡಿದ್ದಾಳೆ. ಆದರೂ ಭರತನಂಥ ಒಬ್ಬ ಪುಣ್ಯಾತ್ಮನನ್ನು ಹಡೆದಿದ್ದಾಳೋ ಇಲ್ವೋ ಅವಳು ನರಕಕ್ಕೆ ಬಿಡಬಾರ್ದು. ಕೈಕೇಯಿ ನರಕಕ್ಕೆ ಹೋಗಲಿ, ಆದರೆ ಭರತನ ತಾಯಿ ನರಕಕ್ಕೆ ಹೋದ್ಲು ಅಂತ ಆಗಬಾರ್ದು. ಎಲ್ಲರೂ ಏನಂತಾರೆ, ಭರತನ ತಾಯಿ ನರಕಕ್ಕೆ ಬಿದ್ದಲು ಅಂತಾರೆ. ಅದು ಅವಮಾನ, ಭರತನಿಗೆ ಅವಮಾನ. ಆದ್ದರಿಂದ ಕೈಕೇಯಿ ಎಷ್ಟು ತಪ್ಪು ಮಾಡಿದರೂ
ಭರತನ ತಾಯಿ ಆದ್ದರಿಂದ ಅವಳಿಗೆ ನರಕ ಆಗಲೇಬಾರದು. ಇದು ರಾಮನ ಮಾತು. ನೋಡಿ, ಮಕ್ಕಳ ಪುಣ್ಯದಿಂದ ಉದ್ಧಾರ ಆಗ್ತಾರೆ ಅನ್ನೋದಕ್ಕೆ ಭರತ ನಿದರ್ಶನ, ಪ್ರಹ್ಲಾದ ನಿದರ್ಶನ, ಮಧ್ವಾಚಾರ್ಯ ಇನ್ನೊಂದು ನಿದರ್ಶನ ಕೊಡ್ತಾರೆ. ವಿದುರನ ಪುಣ್ಯದಿಂದ ಅವನ ವಿದುರನ ತಾಯಿ ದಾಸಿ ಅವಳಿಗೂ ಕೂಡ ಒಳ್ಳೆಯ ಲೋಕ ಸಿಕ್ತು ವಿದುರನ ಪುಣ್ಯದಿಂದ. ಹೀಗೆ ಬೇಕಾದಷ್ಟು ನಿದರ್ಶನಗಳು ಅಂಥ ವ್ಯಕ್ತಿ ಪ್ರಹ್ಲಾದ ಅಂತ ಅವನ ಕಥೆ ಹೇಳಿದ್ದಾರೆ. ಆಮೇಲೆ ಭಗವಂತನ ಅನೇಕ ಅವತಾರಗಳ ಕಥೆ. ಯಜ್ಞನಾಮಕ ಪರಮಾತ್ಮ ಅಂತ ಒಬ್ಬ. ಯಜ್ಞನಾಮಕ ಪರಮಾತ್ಮ ಅಂದರೆ ಸ್ವಯಂಭವ ಮನುವಿನ ಮಗಳ ಮಗ. ಸ್ವಯಂಭವ ಮನುವಿನ ಮಗಳು ಆಕೂತಿಯ ಮಗನೇ ಪರಮಾತ್ಮ ಯಜ್ಞ ಅಂತ ಅವತಾರ ಮಾಡಿದ. ಅವನ ಕಥೆ ಏನು ಅಂದರೆ, ಆ ಯಜ್ಞನಾಮಕ ಪರಮಾತ್ಮನ ಅಜ್ಜ ಮಾತಾಮಹ, ತಾಯಿ ತಂದೆ ಸ್ವಯಂಭವ ಮನು, ಒಮ್ಮೆ ಈಶಾವಾಸ್ಯ ಉಪನಿಷತ್ತು ಪಾರಾಯಣ ಮಾಡ್ತಾ ಕೂತಿರುವಾಗ ಅವನನ್ನು ಕೊಂದು ಬಿಡಬೇಕು ಅಂತ ರಾಕ್ಷಸರು ಬಂದರು. ಆದರೆ ದೈವವಶಾತ್ ಅವನಲ್ಲಿ ಈಶಾವಾಸ್ಯ ಇದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಪಾರಾಯಣ ಮಾಡ್ತಾ ಕೂತಿದ್ದ. ಅದರ ಬಲದಿಂದ ಯಜ್ಞನಾಮಕ ಪರಮಾತ್ಮ ಅಲ್ಲಿ ಪ್ರಾದುರ್ಭವಿಸಿ ಅಲ್ಲಿ ಪ್ರಕಟನಾಗಿ ಆ ರಾಕ್ಷಸರನ್ನೆಲ್ಲ ಕೊಂದು ಅಜ್ಜನನ್ನು ಉಳಿಸಿ. ಇದೇ ಯಜ್ಞನಾಮಕ ಪರಮಾತ್ಮನ ಚರಿತ್ರೆ. ಇದರ ತತ್ವ ಏನು ಅಂತಂದರೆ, ನಾವು ಸದ್ಗ್ರಂಥಗಳನ್ನು, ಒಳ್ಳೆಯ ಗ್ರಂಥಗಳನ್ನು ಪಾರಾಯಣ ಪಠನ ಮಾಡ್ತಾ ಇದ್ದರೆ ಆವಾಗ ಯಾವ ರಾಕ್ಷಸರ ಆಕ್ರಮಣವೂ ಕೂಡ ಆಗೋದಿಲ್ಲ. ಯಜ್ಞನಾಮಕ ಪರಮಾತ್ಮ ಅಂಥ ಸಂದರ್ಭದಲ್ಲಿ ಕಾಪಾಡ್ತಾನೆ. ಮನುವನ್ನು ಕಾಪಾಡಿದ್ದೇ ಆ ಸಂದರ್ಭ. ಅವನು ಪಾರಾಯಣ ಮಾಡ್ತಾ ಕೂತಿದ್ದ ಈಶಾವಾಸ್ಯ ಉಪನಿಷತ್ತು. ಅದರಿಂದ ರಾಕ್ಷಸರಿಗೆ ಬಲಿಯಾಗಲಿಲ್ಲ. ಯಜ್ಞನಾಮಕ ಪರಮಾತ್ಮ ರಕ್ಷಣೆ ಮಾಡಿದ. ಆವಾಗ ಮನುವಿನ ಮೇಲೆ ರಾಕ್ಷಸರ ಆಕ್ರಮಣ, ಯಜ್ಞನಾಮಕ ಭಗವಂತ ರಕ್ಷಣೆ ಮಾಡಿದ. ಈಗ ಮನು ಇಲ್ಲ, ಮಾನವರಿದ್ದಾರೆ. ಇವರ ಮೇಲೆ ರಾಕ್ಷಸಿ ಸಂಪತ್ತಿನ ಆಕ್ರಮಣ, ಅದು ದೂರ ಆಗಬೇಕಾದ್ರೆ ಯಜ್ಞಗಳು ನಡೆಯುತ್ತೆ. ಎಷ್ಟು ಯಜ್ಞಗಳು ನಡೀತದೋ ಅಷ್ಟು ಮಾನವರು ಸುರಕ್ಷಿತರ. ಆ ಯಜ್ಞದ ಹೋಮ, ಆ ಹೊಗೆಗೆ ಅಷ್ಟು ಶಕ್ತಿ ಉಂಟು. ಬೇರೆ ಹೊಗೆ ಮಾರಕ, ಆದರೆ ಮಂತ್ರದಿಂದ ಅಗ್ನಿಯಲ್ಲಿ ಭಗವಂತನ ಅನುಸಂಧಾನದಿಂದ ತುಪ್ಪ ಹಾಕಿದಾಗ ಏನು ಹೊಗೆ ಬರ್ತದೆ, ಆ ಹೊಗೆ ಜೀವನಪ್ರದ ಅಂತ. ಬಹಳ ಅದ್ಭುತ. ಅದೇ ಮಳೆ ಆಗೋದು, ಆ ಹೊಗೆನೇ ಮೋಡ ಆಗೋದು, ಅದೇ ಮಳೆ ಕೊಡೋದು. ಆ ಹೊಗೆಯೇ ಎಷ್ಟೋ ರೋಗಗಳನ್ನು ವಾಸಿ ಮಾಡ್ತದಂತೆ. ಯಜ್ಞದ ಹೋಮ, ಯಜ್ಞಧೂಮಶ್ಚ ಅಂತಾರೆ. ಬಾಲಾರ್ಕೋ ಹೋಮಧೂಮಶ್ಚ. ಬಾಲಾರ್ಕ ಅಂದರೆ ಉದಯಿಸುವ ಸೂರ್ಯನ ಬಿಸಿಲು, ಹೋಮದ ಧೂಮ, ಇದಕ್ಕೆಲ್ಲ ಬಹಳ ಸತ್ವ ಇದೆಯಂತೆ. ಹೋಮದ ಧೂಮಕ್ಕೆ ಅನೇಕ ರೋಗಗಳಿಗೆ ಅದು ಔಷಧ ಅಂತಾರೆ. ಹಿಂದೆ ಒಂದು ಪತ್ರಿಕೆಯಲ್ಲೇ ವರದಿಯಾಗಿತ್ತು. ಭೂಪಾಲ್ನಲ್ಲಿ ಒಂದು ದುರಂತ ಆಗಿತ್ತು ಹಿಂದೆ. ಅನಿಲ ಸೋರಿ, ಒಂದು ಫ್ಯಾಕ್ಟ್ರಿಯಲ್ಲಿ ವಿಷಾನಿಲ ಸೋರಿ ಸುತ್ತಮುತ್ತಲಿದ್ದವರೆಲ್ಲ ವಿಷಕ್ಕೆ ಸತ್ತು ದೊಡ್ಡ ಅನಾಹುತ ಆಯಿತು. ಭೂಪಾಲ್ ದುರಂತ ಅಂತಲೇ ಆಗಿತ್ತು. ಆದರೆ ಅನೇಕ ಜನ ಆ ಫ್ಯಾಕ್ಟ್ರಿ ಸುತ್ತಮುತ್ತಲಿದ್ದವರು ಭೂಪಾಲ್ನಲ್ಲಿ ಸತ್ತಿದ್ದಾರೆ. ಒಬ್ಬ ಮಾತ್ರ ಪೇಪರ್ನಲ್ಲಿ ತನ್ನ ಕಥೆ ಹಾಕ್ಕೊಂಡಿದ್ದ. ಅನೇಕ ಜನ ಸತ್ತಿದ್ದಾರೆ, ನಮ್ಮ ಮನೆಯಲ್ಲಿ ವೃದ್ಧರಿದ್ದರು, ಮಕ್ಕಳಿದ್ದರು, ನಾವೆಲ್ಲ ಇದ್ದೇವೆ, ಆದರೆ ಯಾರಿಗೂ ಏನೂ ದುಷ್ಪರಿಣಾಮ ಆಗಿಲ್ಲ ಅಂತ ಹಾಕ್ಕೊಂಡಿದ್ದೆ. ಯಾಕೆಂದರೆ ದೈವವಶಾತ್ ಅವತ್ತು ಗಾಯತ್ರಿ ಹೋಮ ಆಗ್ತಾ ಇತ್ತಂತೆ. ಗಾಯತ್ರಿ ಮಂತ್ರದಿಂದ ಹೋಮ ಮಾಡಿದ್ರಿಂದ ಆ ಹೋಮಧೂಮ ನಮ್ಮನ್ನು ಕಾಪಾಡಿತು, ವಿಷಾನೆಲ್ಲ ಹೊಡೆದಾಗ್ತದನ್ನು ಅಂತ ಹೇಳಿ. ಅಷ್ಟು ಶಕ್ತಿ ಆ ಹೋಮಧೂಮಕ್ಕೆ ಇರ್ತದೆ. ಆದ್ದರಿಂದ ಯಜ್ಞಗಳು, ಯಜ್ಞನಾಮಕ ಪರಮಾತ್ಮ ಮನುವನ್ನು ಕಾಪಾಡಿದ ಅಂದರೆ ಯಜ್ಞಗಳು ಮಾನವರನ್ನು ಕಾಪಾಡ್ತಾರೆ. ಇದು ಒಂದು ಕಥೆ ಬಂದಿದೆ. ಆಮೇಲೆ ಸಮುದ್ರ ಮಥನದ ಗಜೇಂದ್ರ ಮೋಕ್ಷದ ಕಥೆ ಬರ್ತದೆ. ಒಂದು ಆನೆ, ತ್ರಿಕೂಟ ಅಂತ ಒಂದು ಪರ್ವತ, ಆ ತ್ರಿಕೂಟ ಪರ್ವತದ ಅಲ್ಲಿ ವಾಸವಾಗಿದ್ದ ಒಂದು ಆನೆ ಸಂಚಾರ ಮಾಡ್ತಾ ಮಾಡ್ತಾ ಬೇಸಿಗೆಯಲ್ಲಿ ಒಂದು ಸರೋವರಕ್ಕೆ ನೀರು ಕುಡಿಲಿಕ್ಕೆ ಬಂತು. ನೀರು ಕುಡಿತು, ಅಲ್ಲಿ ವಿಹಾರ ಜಲಕ್ರೀಡೆಗೆ ಇಳಿತು. ನೀರು ಕುಡಿದಂತೆ ಜಲಕ್ರೀಡೆಗೆ ಇಳಿತು. ಇದೇ ಸ್ವಲ್ಪ ಅದಕ್ಕೆ ಪ್ರಸಂಗ ಮಾಡಿ. ಬಾಯಾರಿಕಿತ್ತು, ನೀರು ಕುಡಿಬೇಕು, ಸರಿ, ನೀರು ಕುಡಿದು ಹೋಗೋದು ಬಿಟ್ಟು ಜಲಕ್ರೀಡೆ ಮಾಡಿತು. ನೀರೆಲ್ಲ ಕದಡಿ ಹೋಯಿತು, ಅಲ್ಲೋಲ ಕಲ್ಲೋಲ ಆಯಿತು. ಅಲ್ಲಿದ್ದಂತಹ ಮೊಸಳೆಗೆ ಶಾಂತಿಗೆ ಭಂಗ ಬಂತು. ಆ ಮೊಸಳೆ ಬಂದು ಆನೆಯನ್ನು ಹಿಡಿತು. ಏನು ಮಾಡಿದ್ರು ಬಿಡಿ. ಇದೇ ಎಷ್ಟು ಕರ್ತವ್ಯನೋ ಅಷ್ಟು ಮಾಡಬೇಕು. ಹೋಗಿ ನೀರು ಕುಡಿದು ಬಂದಿದ್ರೆ ಆಗ ಹೋಗ್ತಿತ್ತು. ಅಲ್ಲಿ ಜಲಕ್ರೀಡೆಗೆ ಹೋದ,
ಆ ಮೊಸಳೆ ಬಂದು ಹಿಡಿದು ನೂರಾರು ದಿವಸಗಳಾದರೂ ಕೂಡ ಬಿಡಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಭಾರಿ ಪ್ರಯತ್ನ ಮಾಡಿತು ಆನೆ, ನನಗೆ ಬಲಕ್ಕೇನು ಕಡಿಮೆ ಅಂತ. ಎಷ್ಟು ಬಲ ಇದ್ದರೂ ಕೂಡ ನೀರಿನಲ್ಲಿ ಆನೆಗೆ ಬಲ ಇರೋದಿಲ್ಲ. ನೀರಿಗಿಳಿದಾಗ ಆನೆಗೆ ಬಲ ಹೋಗ್ತು. ನೆಲದ ಮೇಲೆ ಕಾಡಿನಲ್ಲಿ ಸಂಚಾರ ಮಾಡುವಾಗ ಬಲ, ನೀರಿನಲ್ಲಿ ಆ ಜಲಚರ ಪ್ರಾಣಿ ಮೊಸಳೆಗೆ ಆನೆಗಿಂತ ಬಲ ಇರ್ತದಂತೆ. ನೀರಿನಲ್ಲಿ ಆನೆಗೆ ಬಲ ಇಲ್ಲ, ಆ ನೀರು ಅಡ್ಡಿ ಮಾಡ್ತದೆ. ಅದಕ್ಕೆ ವ್ಯಾಖ್ಯಾನಕಾರರು ಬರೀತಾರೆ, ಪ್ರತಿಯೊಬ್ಬರಿಗೂ ಅವರವರಲ್ಲಿ ಒಳ್ಳೆ ಬಲ ಇರ್ತದೆ. ಹೊಸ ಊರಿಗೆ ಹೋದಾಗ ಹುಷಾರಾಗಿರ್ತದೆ. ನೀರಿಗೆ ಬಂದಾಗ ಆನೆ ಸ್ವಲ್ಪ ಜಾಗರೂಕವಾಗಿರಬೇಕಾಗಿತ್ತು, ನನಗೆ ಬಲ ಇದೆ ಅಂತ ಸಿಗಾಕೊಂಡು ಕೊನೆಗೆ ಅದಕ್ಕೆ ಯೋಚನೆ ಬಂತು, ಪರಮಾತ್ಮನನ್ನು ಮೊರೆ ಹೊಕ್ಕರೆ ಬಿಡಿಸ್ತಾರೆ. ಇನ್ಯಾರಿಗೂ ಸಾಧ್ಯ. ಬೇಕಾದಷ್ಟು ನೋಡಿತು, ಯಾರೂ ಇಲ್ಲ. ಇದ್ದು ಮೇಲ್ಗಡೆ ಬೇಕಾದಷ್ಟು ಹೆಣ್ಣಾನೆಗಳು, ಬೇರೆ ಆನೆಗಳು, ಬಂಧುಗಳು ಎಲ್ಲರೂ ಇದ್ದರು. ಯಾರೂ ನೀರಿಗಿಳಿಲಿಲ್ಲ ಆನೆಯನ್ನು ಬಿಡಿಸಲಿಕ್ಕೆ. ಅಯ್ಯೋ ಪಾಪ ಅನ್ನೋದು ಹೋಗೋದು ಇಷ್ಟೇ. ಆಗ ಆನೆಗೆ ಅರ್ಥ ಆಯ್ತಂತೆ, ನಮಾಮಿ ಮೇ ಜ್ಞಾತಯ ಆತುರಂಗಜಾ ಕುತಃ ಕರಿಣ್ಯ ಪ್ರಭವಂತಿ ಮೋಚಿತು. ಇವರೆಲ್ಲ ಬಂಧುಗಳು ಬಾಂಧವರು ಅಂತ ಅಂದ್ಕೊಂಡವರು ಹೆಸರಿಗೆ ಮಾತ್ರ. ಯಾರು ಆಪದ್ ಬಾಂಧವರಲ್ಲ, ಎಲ್ಲ ಸಂಪತ್ ಬಾಂಧವರಷ್ಟೇ. ಸಂಪತ್ತಿದ್ದಾಗ ಬರುವ ಬಾಂಧವರು ಸಂಪತ್ ಬಾಂಧವರು, ಆಪತ್ತಿದ್ದಾಗ ಬರ್ತಾನಲ್ಲ ಅವನು ನಿಜವಾದ ಬಾಂಧವ. ಇವರೆಲ್ಲ ಸಂಪತ್ತಿದ್ದಾಗ ಏನೇನೋ ಸಂಬಂಧ ಹೇಳ್ಕೊಂಡು ಬರ್ತಾರೆ, ನಾನು ಹಾಗಾಗಬೇಕು ಹೀಗಾಗಬೇಕು. ಆಪತ್ತಿದ್ದಾಗ ಬರ್ತಾನಲ್ಲ ಅವನು ಬಾಂಧವ. ಅಂಥ ಬಾಂಧವ ಆಪದ್ ಬಾಂಧವ ಅಂದರೆ ಪರಮಾತ್ಮ ಮಾತ್ರ. ಇದು ಆನೆಗೆ ಮನವರಿಕೆ ಆಯಿತು, ಯಾರೂ ಬರಲಿಲ್ಲ. ಕೊನೆಗೆ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಆ ಪರಮಾತ್ಮನನ್ನು ಮೊರೆ ಹೊಕ್ಕಾಗ ಆಗ ಭಗವಂತ ಬರ್ತಾನೆ. ಅಲ್ಲಿದ್ದಲ್ಲಿ ಆ ಸ್ತೋತ್ರ ಮುಗಿಯೋದ್ರೊಳಗಡೆ ಪರಮಾತ್ಮ ಬಂದು ತಾನೇ ಬಂದು ಆನೆಯನ್ನು ಮೇಲೆ ಕೆತ್ತಿದ. ಮೊಸಳೆ ಹಿಡಿದಿತ್ತು, ಸುದರ್ಶನದಿಂದ ಅದನ್ನು ಭೇದಿಸಿ ಆನೆಯನ್ನು ಬಿಡುಗಡೆ ಮಾಡಿ. ಇದೇ ಗಜೇಂದ್ರ ಮೋಕ್ಷ ಅಂತ ಒಂದು ಪ್ರಸಿದ್ಧ. ಇದರ ಬಡ ಅರ್ಥ ಏನು ಅಂತಂದರೆ, ಆನೆ ಅಂದರೆ ಜೀವ. ಅದು ನೀರು ಕುಡಿಲಿಕ್ಕೆ ಕೆರೆಗೆ ಹೋಗಿ ಒಂದು ಸರೋವರಕ್ಕೆ ಹೋಗಿತ್ತು. ಈ ಜೀವ ನೀರು ಕುಡಿಲಿಕ್ಕೆ ಸಂಸಾರ ಸಾಗರಕ್ಕೆ ಬಂದಿದ್ದಾನೆ. ನೀರು ಕುಡಿಲಿಕ್ಕೆ, ನೀರು ಕುಡಿಯೋದು ಅಂದರೆ ಅನುಭವಿಸಲಿಕ್ಕೆ ಅಂತ ಅರ್ಥ. ಇಲ್ಲಿ ಒಂದು ಮೊಸಳೆ ಅಲ್ಲ, ಸಂಸಾರ ಸಾಗರದಲ್ಲಿ ನೂರಾರು ಇಕ್ಕಟ್ಟುಗಳು, ನೂರಾರು ಪ್ರಾಬ್ಲಮ್ಸ್ ಎಲ್ಲ ಸಿಗಾಕೊಂಡಿರ್ತೀವಿ. ನಾವೇ ಬಿಡಿಸ್ಕೊಡ್ತೇವೆ ಅನ್ನೋದಕ್ಕಿಂತ ಗಜೇಂದ್ರ ವರದ ಅಂತ ಪರಮಾತ್ಮನನ್ನು ಸ್ಮರಣೆ ಮಾಡಿದರೆ ಅವನು ಬಂದು ಹೇಗಾದರೂ ಮಾಡಿ ಬಿಡಿಸ್ತಾರೆ. ನಾವೇ ಬಿಡಿಸ್ಕೊಳ್ತೇವೆ ಅಂತಂದರೆ ನೂರಾರು ವರ್ಷ ಪ್ರಯತ್ನ ಮಾಡಬೇಕು, ಆಗಲಿಲ್ಲ. ಕೊನೆಗೆ ಆನೆ ಸ್ಮರಣೆ ಮಾಡಿದ್ದು ಪರಮಾತ್ಮನನ್ನು, ಆಗ ಭಗವಂತ ಬಂದು ಬಿಡಿಸಿ. ಹಾಗೆ ಯಾವುದೇ ಆಪತ್ತು ಬಂದಾಗ ದೇವರನ್ನು ಮರಿಬೇಡಿ. ಆಪದ್ ಬಾಂಧವ ಅವನು. ಮೊದಲು ಗಜೇಂದ್ರ ವರದ ಅಂತ ಅವನನ್ನು ಸ್ಮರಣೆ ಮಾಡಬೇಕು, ಆಮೇಲೆ ಉಳಿದ ಪ್ರಯತ್ನ. ನಮ್ಮ ಪರಿಸ್ಥಿತಿ ಹೇಗೆ ಅಂದರೆ ಸಪ್ತಮೇ ದೈವಚಿಂತನಂ ಅಂತ ಗಾದೆ ಹೇಳ್ತಾರೆ. ಷಡ್ಭಿರ್ಯತ್ನ ಮನುಷ್ಯಾಣ ಸಪ್ತಮೇ ದೈವಚಿಂತನಂ. ಏನಾದರೂ ಸಮಸ್ಯೆ ಬಂದರೆ 6 ಅಟೆಂಪ್ಟ್ಸು ನಮ್ಮ ಪ್ರಯತ್ನ ಮಾಡ್ತೇವಂತೆ, ಎಲ್ಲ ಫೇಲ್ ಆದಮೇಲೆ ಸಪ್ತಮೇ ದೈವಚಿಂತನ. ಕೊನೆಗೆ 7ನೇ ಸಲಕ್ಕೆ ದೇವರ ಹತ್ರ ಹೋಗಬೇಕು. ಪ್ರಥಮೇ ದೈವಚಿಂತನ ಆಗಬೇಕು. ಬಂತು ಸಮಸ್ಯೆ ಅಂದ ಕೂಡಲೇ ಮೊದಲು ಗಜೇಂದ್ರ ವರದನನ್ನು ಮೊರೆ ಹಾಕಬೇಕು. ಅವನು ಬಂತು ಸಮಸ್ಯೆ ಪರಿಹಾರ ಮಾಡ್ತಾನೆ. ಅದಕ್ಕೆ ವ್ಯಾಸರೇ ಹೇಳಿದ್ದಾರೆ, ಪ್ರತಿನಿತ್ಯ ಬೆಳಿಗ್ಗೆದ್ದು ಈ ಗಜೇಂದ್ರ ಮೋಕ್ಷವನ್ನು ಪಾರಾಯಣ ಮಾಡಿರಿ ಅಂತ. ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯಲ್ಲಿ ಬರ್ತದೆ. ಅವರು ಕುಂಭಕೋಣದಲ್ಲಿದ್ದಾಗ 4 ಅಧ್ಯಾಯ ಇದೆ ಭಾಗವತದ. ಬೆಳಿಗ್ಗೆ ಅವರು ಕಾವೇರಿ ಸ್ನಾನಕ್ಕೆ ಹೋಗುವಾಗ ಗಜೇಂದ್ರ ಮೋಕ್ಷ ಶುರು ಮಾಡ್ಕೊಂಡು ಹೋಗ್ತಿದ್ರಂತೆ. ಗಜೇಂದ್ರ ಮೋಕ್ಷ ಮುಗಿಬೇಕು, ಸ್ನಾನ ಮಾಡಿ ಬರಬೇಕು. ಇದು ಅವರ ದಿನಚರಿ ಅಂತ ಹೇಳ್ತಾರೆ ರಾಘವೇಂದ್ರ ವಿಜಯದಲ್ಲಿ. ಭಾಗವತದಲ್ಲಿ ವಿಧಿಯೂ ಇದೆ ಗಜೇಂದ್ರ ಮೋಕ್ಷ ಪಾರಾಯಣ ಮಾಡಬೇಕು ಅಂತ. ಕನ್ನಡದ ಹಾಡುಗಳು ಕೂಡ ಬಂದಿದೆ. ಈಗ 4 ಅಧ್ಯಾಯ ಪಾರಾಯಣ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಈಗ 1 ಶ್ಲೋಕ ಪಾರಾಯಣ, 1-2 ಶ್ಲೋಕ ಪಾರಾಯಣ ಮಾಡುವ ಪದ್ಧತಿ ಹಾಕಿಬಿಟ್ಟಿದ್ದಾರೆ. ಅಂತಃಸರಶಿರುಬಲೇನ ಪದೇ ಗೃಹೀತೋ ಗ್ರಾಹೇಣ ಯೂಥಪತಿರಂಬುಜ ಹಸ್ತಾರ್ಥಃ ಆಹೇದಮಾದಿಪುರುಷಾಖಿಲ ಲೋಕನಾಥ ತೀರ್ಥಸ್ರವಶ್ರವಣ ಮಂಗಲ ನಾಮಧೇಯ ಶ್ರುತ್ವಾ ಹರಿಸ್ತಮರಣಾರ್ಚಿನಮಪ್ರಮೇಯಃ ಚಕ್ರಾಯುಧ ಪತಗರಾಜ ಭುಜಾಧಿರೂಢಃ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಯಹಾರ. ಇದು ಈ ಗಜೇಂದ್ರ ಮೋಕ್ಷದ ಕಥೆ ಹೇಳುವ 2 ಶ್ಲೋಕ. ಸಂಗ್ರಹ ಭಾಗವತದ್ದು. ಸಂಗ್ರಹ ಭಾಗವತ ಶ್ಲೋಕವನ್ನು ದಿನ ಹೇಳೋದು ರೂಢಿಯಲ್ಲಿ ಉಂಟು. ಅಂತೂ ಗಜೇಂದ್ರ ವರದ ಅಂತ ಸ್ಮರಣೆ ಮಾಡಬೇಕು ಆಪತ್ತು ಬಂದಾಗ. ಈ ಗಜೇಂದ್ರ ವರದನ ಕಥೆ ಬಂತು. ಆಮೇಲೆ ಸಮುದ್ರ ಮಥನದ ಕಥೆ.
ಅದು ಬಹಳ ಪ್ರಸಿದ್ಧ. ದೇವತೆಗಳು ದಾನವರು ಒಟ್ಟಾಗಿ ಮಂದರ ಪರ್ವತವನ್ನು ಕಡಗೋಲು ಮಾಡಿ ಕ್ಷೀರ ಸಮುದ್ರದಲ್ಲಿಟ್ಟು ಸಮುದ್ರ ಮಥನ ಮಾಡ್ತಾರೆ. ಅನೇಕ ವಸ್ತುಗಳು ಪ್ರಾದುರ್ಭವಿಸಿವೆ. ಲಕ್ಷ್ಮೀದೇವಿ ಪ್ರಾದುರ್ಭಾವ ಆದದ್ದು ಆವಾಗ. ಐರಾವತ ಅನ್ನುವ ಆನೆ, ಇಂದ್ರ ತಗೊಂಡ ಉಚ್ಚೈಶ್ರವ ಅಂತ ಇಂದ್ರನ ಕುದುರೆ, ಪಾರಿಜಾತ ವೃಕ್ಷ ಆವಾಗಲೇ ಬಂದದ್ದು. ಅಪ್ಸರ ಸ್ತ್ರೀಯರು, 5 ವಿಧವಾದ ಧೇನುಗಳು, ಹಸುಗಳು, ಕಾಮಧೇನು ಬಂತು, ಹಾಲಾಹಲ ವಿಷ ಬಂದದ್ದು, ಅಮೃತ ಬಂದದ್ದು, ಧನ್ವಂತರಿ ರೂಪಿ ಪರಮಾತ್ಮ, ಇವೆಲ್ಲ ರತ್ನಗಳಿದ್ದ ಹಾಗೆ. ಧನ್ವಂತರಿ ಭಗವಂತ ಪ್ರಾದುರ್ಭವಿಸಿದ, ಲಕ್ಷ್ಮೀದೇವಿ ಪ್ರಾದುರ್ಭಾವ, ಆರೋಗ್ಯಪ್ರದವಾದ ಧನ್ವಂತರಿ ಪ್ರಾದುರ್ಭಾವ ಎಲ್ಲ ಆಯಿತು. ಯಾವ ಹಿನ್ನೆಲೆಯಲ್ಲಿ ನಡೀತು ಅಂತಂದರೆ ಅದಕ್ಕೊಂದು ಹಿನ್ನೆಲೆ ಬಹಳ ರೋಚಕವಾದ್ದಿದೆ. ಭಾಗವತದಲ್ಲಿ ಇಲ್ಲ. ಆಚಾರ್ಯರು ಭಾಗವತದ ಕಥೆ ಹೇಳುವಾಗ ಮಧ್ವಾಚಾರ್ಯ ಹೇಳ್ತಾರೆ ಇದರ ಹಿನ್ನೆಲೆ. ಭಾಗವತದಲ್ಲಿ ಇಲ್ಲ, ಬೇರೆ ಕಡೆ ಇದೆ. ಮಹಾಭಾರತದಲ್ಲಿ ಬೇರೆ ಬೇರೆ ವಾಮನ ಪುರಾಣ ಅಲ್ಲೆಲ್ಲ ಇದೆ. ಅದನ್ನೆಲ್ಲ ಸೇರಿಸಿ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಏನು ಹಿನ್ನೆಲೆ ಅಂದರೆ, ಒಮ್ಮೆ ದೇವೇಂದ್ರ 6ನೇ ಮನ್ವಂತರದಲ್ಲಿ ನಡೆದದ್ದು. ಇಂದ್ರ ಆನೆ ಮೇಲೆ ಮೆರವಣಿಗೆಯಲ್ಲಿ ಬರ್ತಾ ಇದ್ದನು. ಆನೆ ಮೇಲೆ ಕೂಡಿಸಿದ್ದಾರೆ ಇಂದ್ರನನ್ನು, ಮೆರವಣಿಗೆ ಮಾಡ್ತಾ ಇದ್ದಾರೆ. ಎದುರುಗಡೆ ದುರ್ವಾಸ ಋಷಿಗಳು ಬಂದರು. ದುರ್ವಾಸನ ಕೈಯಲ್ಲಿ ಒಂದು ಹೂವಿನ ಮಾಲೆ ಇತ್ತು. ಅದು ದೇವರಿಗೆ ಏರಿಸಿದ್ದು ನಿರ್ಮಾಲ್ಯ ಪುಷ್ಪಮಾಲೆ ಅಂತ ಅದನ್ನು ತಗೊಂಡು ಬರ್ತಾ ಇದ್ದು. ಎದುರುಗಡೆ ಇಂದ್ರ ಬಂದ ಆನೆ ಮೇಲೆ. ದುರ್ವಾಸನಿಗೆ ಅನಿಸ್ತು ಏನೋ ಸಮಾರಂಭ, ಅವನಿಗೆ ಆಶೀರ್ವಾದ ಮಾಡೋಣ ಅಂತ ಆ ಮಾಲೆಯನ್ನು ಆನೆ ಮೇಲೆ ಕೂತ ಇಂದ್ರನಿಗೆ ಎಸಿದ್ರು. ಬಹಳ ಎತ್ತರ ಇದ್ದ, ಎಸಿತಾರೆ. ಅದು ಇಂದ್ರನ ಕೈಗೆ ಸಿಕ್ತು. ಸ್ವಲ್ಪ ಬಾಡಿತ್ತು. ದೇವರ ನಿರ್ಮಾಲ್ಯ ಅಂದರೆ ಬಾಡಿಯೇ ಇರ್ತದೆ. ಹಿಂದಿನ ದಿವಸ ಏರಿಸಿರೋದು ಬಾಡಿತ್ತು. ಆ ದುರ್ವಾಸರು ಕೊಟ್ಟ ಹೂಮಾಲೆಯನ್ನು, ಭಗವಂತನ ನಿರ್ಮಾಲ್ಯ ಪ್ರಸಾದ, ಆ ಪ್ರಸಾದ ಹೂಮಾಲೆಯನ್ನು ಇಂದ್ರ ಆ ಕೈಗೆ ಸಿಕ್ಕದ್ದನ್ನು ತಲೆ ಮೇಲೂ ಇಟ್ಟುಕೊಳ್ಳಿಲ್ಲ, ಕೊರಳಿಗೆ ಹಾಕ್ಕೊಳ್ಳಿಲ್ಲ, ಕಣ್ಣಿಗೆ ಹೊತ್ತುಕೊಳ್ಳಿಲ್ಲ, ತಿರಸ್ಕಾರ ಮಾಡಿ ಎಸ್ಬಿಟ್ಟ ಬೀದಿ. ಆನೆ ತುಳ್ಕೊಂಡು ಹೋಯಿತು. ಸಿಟ್ಟು ಬಂತು ದುರ್ವಾಸರು. ಅವರಿಗೂ ಇಲ್ಲ, ಇಂದ್ರನಿಗೂ ಇಲ್ಲ. ದೇವರ ನಿರ್ಮಾಲ್ಯಕ್ಕೆ ಇಷ್ಟು ಅಪಚಾರ ಆಯಿತು. ಆಗ ದುರ್ವಾಸರು ಶಾಪ ಕೊಟ್ಟು, ಲಕ್ಷ್ಮೀದೇವಿ ನಿನ್ನ ಮನೆ ಬಿಟ್ಟು ಹೋಗಲಿ ಅಂತ ಶಾಪ. ಯಾಕೆ ಈ ಶಾಪ? ಇಷ್ಟು ಘೋರವಾದ ಲಕ್ಷ್ಮೀದೇವಿ ಬಿಟ್ಟು ಹೋಗಲಿ ಅಂದರೆ ಬಹಳ ದೊಡ್ಡ ಶಾಪ. ಭಾಗ್ಯದ ಲಕ್ಷ್ಮೀ ವಾರನ್ನ ಅಂತ ಬರಬೇಕು ಮನೆಗೆ ಲಕ್ಷ್ಮೀದೇವಿ, ಮನೆ ಬಿಟ್ಟು ಹೋಗಲಿ ಅಂತ ಆಯಿತು. ಲಕ್ಷ್ಮೀದೇವಿ ಬಿಟ್ಟು ಹೋದ್ಲು ಈ ನಿರ್ಮಾಲ್ಯ ತಿರಸ್ಕಾರದಿಂದ. ಎಲ್ಲ ಆಮೇಲೆ ಯುದ್ಧ ಆಯಿತು. ಯುದ್ಧದಲ್ಲಿ ಸೋತರು. ಸ್ವರ್ಗದ ಸಿಂಹಾಸನ ಹೋಯಿತು. ಇನ್ನೊಂದು ಸಲ ಹೋಗಿತ್ತು. ಮತ್ತೆ ಬಲಿಚಕ್ರವರ್ತಿಯರು ಅದು ಕೂತ್ಕೊಂಡು ಇವರಿಗೆಲ್ಲ ಐಶ್ವರ್ಯ ಭ್ರಷ್ಟರಾದ. ಆಮೇಲೆ ಬ್ರಹ್ಮದೇವರ ಹತ್ರ ಹೋಗಿ ಏನು ಮಾಡೋದು ಅಂತ ಕೇಳ್ತಾರೆ. ಆಗ ಸಮುದ್ರ ಮಥನ ಮಾಡಬೇಕು. ಸಮುದ್ರ ಮಥನ ಮಾಡುವಾಗ ಅಮೃತ ಬರ್ತದೆ, ನೀವು ಅಮೃತವನ್ನು ಪಾನ ಮಾಡಿರಿ. ಅಮೃತ ಪ್ರಾಶನ ಮಾಡಿದರೆ ಮತ್ತೆ ನಿಮಗೆ ಸಾವು ಮುಂಪು ಯಾವುದೂ ಇರೋದಿಲ್ಲ ಅಂತ ಹೇಳಿ ಸಮುದ್ರ ಮಥನ ನಡೀತು. ಇಲ್ಲಿ ಇದು ಶಾಪ ಕೊಡುವಾಗ ದುರ್ವಾಸರು ಲಕ್ಷ್ಮೀದೇವಿ ಬಿಟ್ಟು ಹೋಗಲಿ ಅಂತ ಯಾಕೆ ಶಾಪ ಕೊಟ್ಟರು ಅಂದರೆ, ಇಂದ್ರ ಮಾಡಿದ್ದೇನು ಅಪರಾಧ? ನಿರ್ಮಾಲ್ಯವನ್ನು ಬಿಸಾಡಿದ ಭೂಮಿ ಮೇಲೆ, ತಿರಸ್ಕಾರ ಮಾಡಿದ. ನಿರ್ಮಾಲ್ಯಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ. ಅವರು ಬರೇ ಹಣಕಾಸಿಗಷ್ಟೇ ಅಭಿಮಾನಿ ಅಲ್ಲ ಲಕ್ಷ್ಮೀದೇವಿ. ದೇವರಿಗೆ ಇವತ್ತು ನಾವು ಒಂದು ತುಳಸಿ ದಳ ಹೂವು ಏನು ಏರಿಸ್ತೇವೆ, ಮರು ದಿವಸ ಅದು ನಿರ್ಮಾಲ್ಯ ಅಂತ ಲೆಕ್ಕ. ಅದರಲ್ಲಿ ಲಕ್ಷ್ಮೀ ಸನ್ನಿಧಾನ ಇದೆ. ಲಕ್ಷ್ಮೀದೇವಿ ಅದಕ್ಕೆ ಅಭಿಮಾನಿ. ಅದರಿಂದ ಪೂಜೆ ಮಾಡುವಾಗ ಮೊದಲು ನಿರ್ಮಾಲ್ಯ ವಿಸರ್ಜನಾ ಪೂಜೆ ಅಂತಲೇ ಮಾಡೋದು. ನಿರ್ಮಾಲ್ಯ ವಿಸರ್ಜನೆ ಮಾಡುವಾಗ ಸಂಪುಷ್ಟ ತೆಗೆದು ಅಲ್ಲಿರುವ ಹೂವು ತುಳಸಿ ತೆಗೆದು ಅರ್ಘ್ಯ ಪಾತ್ರೆಗೋ ಅಥವಾ ಎಲ್ಲೋ ಮೂಲೆಯಲ್ಲಿ ಬಿಸಾಡೋದಲ್ಲ. ಆ ಪೂಜಾ ಕ್ರಮ ಹೇಗೆ ಅಂದರೆ, ಸಂಪುಷ್ಟದಲ್ಲಿರುವ ಹೂವು ತುಳಸಿ ತೆಗೆದು ದೇವರಿಗೆ ಎಡಭಾಗ, ನಾವು ಪೂಜೆ ಕೂತಿರ್ತೇವೆ, ನಮಗೆ ಬಲಭಾಗ, ದೇವರ ಎಡಭಾಗದಲ್ಲಿ ಒಂದು ಶುದ್ಧವಾದ ಹರಿವಾಣದಲ್ಲಿ ಇಡಬೇಕು ಆ ನಿರ್ಮಾಲ್ಯವನ್ನು. ನಾವು ಅಥವಾ ಒಂದು ಬಾಳೆ ಎಲೆ, ಹಿತ್ತಾಳೆ ತಟ್ಟೆ ಎಲ್ಲಿ ಬೇಕಾದರೆ ಇಡಲಿ. ಅನುಸಂಧಾನ ಏನಿರಬೇಕು ಅಂದರೆ, ನಾವು ನಿರ್ಮಾಲ್ಯ ವಿಸರ್ಜನೆ ಮಾಡುವಾಗ ದೇವರ ಎಡಭಾಗದಲ್ಲಿ ರುದ್ರದೇವರು ತಲೆ ಮೇಲೆ ಚಿನ್ನದ ಹರಿವಾಣ ಇಟ್ಟುಕೊಂಡು ಆ ನಿರ್ಮಾಲ್ಯ ಧಾರಣೆಗೆ ಕಾಯ್ತಾ ಇದ್ದಾರೆ ಅಂತ ಅನುಸಂಧಾನ ಮಾಡಿ ಇಡಬೇಕು. ಪ್ರತಿ ಮನೆಯಲ್ಲಿ ನಿರ್ಮಾಲ್ಯ ತೆಗೆದಿಡುವಾಗ ರುದ್ರದೇವರು ಅಲ್ಲಿರ್ತಾರೆ. ಅವರಿಗೆ ವಾಮದೇವ ಅಂತ ಹೆಸರು. 11 ಹೆಸರಿದೆ ಪ್ರಸಿದ್ಧ. ವಾಮದೇವ ವಿರಿಂಚಿತನಯ, ಉಮಾ ಮನೋಹರ, ರುದ್ರಧೂರ್ಜಟಿ, ಹೀಗೆಲ್ಲ ಹೆಸರು.
ಅದರಲ್ಲಿ ವಾಮದೇವ ಅಂದರೆ ದೇವರ ವಾಮಭಾಗದಲ್ಲಿ ದೇವರಿಗೆ ಎಡಭಾಗ, ಅಲ್ಲಿ ರುದ್ರದೇವರು ಇರ್ತಾರೆ. ಯಾಕೆಂದರೆ ಹರಿನಿರ್ಮಾಲ್ಯ ಸ್ವೀಕಾರ, ತಲೆ ಮೇಲೆ ಚಿನ್ನದ ಹರಿವಾಣ, ಮೈಯೆಲ್ಲ ನಾಗಾಭರಣ, ತಲೆ ಮೇಲೆ ಮಾತ್ರ ಚಿನ್ನದ ಹರಿವಾಣ. ಯಾಕೆ ಪರಮಾತ್ಮನ ನಿರ್ಮಾಲ್ಯ ಇಟ್ಟುಕೊಳ್ಳಿಕ್ಕೆ, ನಿರ್ಮಾಲ್ಯ ಧರಿಸಬೇಕು, ಅಷ್ಟು ಗೌರವ. ತಲೆ ಮೇಲೆ ಚಿನ್ನದ ಹರಿವಾಣ ಹಿಡ್ಕೊಂಡು ಅವರು ಕಾಯ್ತಿರ್ತಾರೆ, ಅಲ್ಲಿ ನಾವಿಡ್ತೇವೆ ಅಂತ ಹೇಳಿ. ಇದನ್ನೇ ಹರಿವು ಮುಡಿದ ಹೂವ ಹರಿವಾಣದಲ್ಲಿ ಹೊತ್ತು ಡಂಗುರವ ಸಾರಿದೆಯೇ ಡಿಂಗರಿಗರೆಲ್ಲ ಭೂಮಂಡಲಕ್ಕೆ ಪಾಂಡುರಂಗ ವಿಠಲನೇ ಪರ ದೈವವೆಂದು ಇದು ರುದ್ರದೇವರು ಮಾಡಿ ತೋರಿಸ್ತಾರೆ. ಚಿನ್ನದ ಹರಿವಾಣದಲ್ಲಿ ಆ ಹರಿವು ಮುಡಿದ ಹೂವನ್ನು ತಲೆ ಮೇಲೆ ಇಟ್ಟುಕೊಂಡು ಪಾಂಡುರಂಗ ವಿಠಲನೇ ಪರದೇವತೆ ಅಂತ ತೋರಿಸುವವರು ಅವರು. ಈ ಅನುಸಂಧಾನ ಮಾಡಿ ನಾವು ನಿರ್ಮಾಲ್ಯವನ್ನು ಇಡಬೇಕು. ಹರಿವಾಣದಲ್ಲೇ ತಂದಿದ್ದು ಒಂದು ಶುದ್ಧವಾದ ಬಾಳೆಯಲ್ಲೆಲ್ಲೋ ಅಥವಾ ತಟ್ಟೆಯಲ್ಲೋ ಇಡಬೇಕು. ಅಂತೂ ಎಲ್ಲಿ ಬಂತಲ್ಲಿ ಹಾಕಬಾರ್ದು ನಿರ್ಮಾಲ್ಯ. ಅಲ್ಲಿ ಲಕ್ಷ್ಮೀ ಸನ್ನಿಧಾನ ಇರ್ತದೆ. ಪ್ರತಿಯೊಂದು ಜಡ ಪದಾರ್ಥದಲ್ಲಿ ಒಬ್ಬೊಬ್ಬ ಅಭಿಮಾನಿ ದೇವತೆ, ಅದರಲ್ಲಿ ನಿರ್ಮಾಲ್ಯದಲ್ಲಿ ಲಕ್ಷ್ಮಿ ಇರ್ತಾಳೆ. ಅಂಥ ನಿರ್ಮಾಲ್ಯವನ್ನು ಪ್ರತಿ ಮನೆಯಲ್ಲಿ ತಲೆಯಲ್ಲಿ ಧರಿಸುವವರು ರುದ್ರದೇವರು. ಅವರೇ ದುರ್ವಾಸರು, ಅವರ ಅವತಾರನೇ ದುರ್ವಾಸರು. ಆ ದುರ್ವಾಸರು ಕೊಟ್ಟ ಹೂಮಾಲೆ ಅವರ ಕಣ್ಣೆದುರಿಗೆ ಬಿಸಾಡಿಬಿಟ್ಟ ಬೀದಿ ಹಿಂದೆ, ಸಿಟ್ಟು ಬರದೇ ಇರ್ತದೆ. ಹಾಗಾಗಿ ರುದ್ರದೇವರು ಶಾಪ ಕೊಟ್ಟರು. ನಿರ್ಮಾಲ್ಯಕ್ಕೆ ಲಕ್ಷ್ಮೀ ಅಭಿಮಾನಿ, ಅಂತಹ ನಿರ್ಮಾಲ್ಯ ಬಿಸಾಡಿದ್ರಿಂದ ಲಕ್ಷ್ಮೀದೇವಿ ಬಿಟ್ಟು ಹೋಗಲಿ ಅಂತ ಸರ್. ಆದ್ದರಿಂದ ನಿರ್ಮಾಲ್ಯವನ್ನು ಸರ್ವಾತ್ಮ ಒಂದು ಪುಸ್ತಕಕ್ಕೇರಿಸಿದ ಮಂತ್ರಾಕ್ಷತೆ, ಅದು ನಿರ್ಮಾಲ್ಯ ಅಂತ. ಒಂದು ಹೂ ತುಳಸಿ, ಒಂದು ತುಳಸಿ ದಳ, ಅದು ನಿರ್ಮಾಲ್ಯ. ಮಧ್ವಾಚಾರ್ಯರು ಪೂಜೆ ಮಾಡ್ತಾ ಇದ್ದರೆ ಅವರು ನಿರ್ಮಾಲ್ಯ ವಿಸರ್ಜನೆ ಮಾಡುವಾಗ ಆ ನಿರ್ಮಾಲ್ಯದಿಂದ ತುಪ್ಪದ ಹಾಗೆ ಒಂದು ದ್ರವ ಪದಾರ್ಥ ಸುರಿತಿತ್ತಂತೆ, ತುಪ್ಪದಂತೆ. ಬಂದು ಪೂಜೆ ಕೂತವರೆಲ್ಲ ನೋಡ್ಕೊಳ್ಬೇಕು, ಇದೇನು ತುಪ್ಪ ಸುರಿತಾ ಇದೆಯಲ್ಲ ಅಂದರೆ ಶಿಷ್ಯರು ಹೇಳ್ತಿದ್ರಂತೆ, ತುಪ್ಪದ ಹಾಗೆ ಇರ್ತದೆ ಅಮೃತ, ಅಷ್ಟು ಗಟ್ಟಿಯಾಗಿ ಅಮೃತ ಇರ್ತದೆ. ಆ ಒಂದೊಂದು ನಿರ್ಮಾಲ್ಯ ದಳದಿಂದ ಅಮೃತ ಸುರಿತಾ ಇರ್ತದೆ ಮಧ್ವಾಚಾರ್ಯ ಪೂಜೆ ಮಾಡಿ. ಅದಕ್ಕೆ ತುಳಸಿ ದಳದಲ್ಲಿ ಆ ಶಕ್ತಿ ಇದೆ ಅಂತ ದೇವರಿಗೆ ಏರಿಸಿದ ತುಳಸಿ ದಳ. ಒಬ್ಬ ಮನುಷ್ಯನಿಗೆ 18 ತುಳಸಿ ದಳ ಬೇಕು. ಈ ದೇವರಿಗೆ ಏರಿಸಲಿಕ್ಕೆ ಒಂದು ತುಳಸಿ ದಳ ಸಿಗೋದಿಲ್ಲ. 18 ತುಳಸಿ ದಳ ಒಬ್ಬನಿಗೆ ಬೇಕು. ಪಂಚಪ್ರಾಣಾಹುತಿ ತಗೊಳ್ಳುವಾಗ 7 ತುಳಸಿ ದಳ, 3 ಸಲ ತೀರ್ಥ ತಗೊಳ್ಳುವಾಗ 3, ಕಿವಿಯಲ್ಲಿ ಜುಟ್ಟಿಗೆ ಒಂದು, ನಾಭಿಗೊಂದು, ಊಟದ ಬಳಿಕ ಒಂದು, ಹೀಗೆಲ್ಲ ತುಳಸಿ ದಳ ಭಕ್ಷಣ ಒಟ್ಟು 18 ದಳ ಬೇಕು ಅಂತ ಒಬ್ಬನಿಗೆ. ಇಲ್ಲಿ ಈಗ ಒಂದಿದ್ರೂ ಸಾಕಾಗಿದೆ. ಇತ್ತೀಚೆಗೆ ಯಾರು ಹೇಳ್ತಾ ಇದ್ರು, ತುಳಸಿ ದಳ ಭಕ್ಷಣ ಮಾಡಿದರೆ ಕರೋನಾ ಪೀಡೆ ತಪ್ಪುತ್ತೆ ಅಂತ. ಅಂಥವ್ರಿಗೆ ಬರೋದಿಲ್ಲ ಅಂತ ತುಳಸಿ ತಿಂದು. ತುಳಸಿ ನೆನೆಸಿದ ನೀರು ಕುಡಿದ್ರೂ ಸಾಕು, ತುಳಸಿ ದಳ ನೆನೆಸಿದ ನೀರು. ಹೀಗೆ ದೇವೇಂದ್ರ ನಿರ್ಮಾಲ್ಯವನ್ನು ತಿರಸ್ಕಾರ ಮಾಡಿ ಶಾಪಗ್ರಸ್ತನಾದ, ಲಕ್ಷ್ಮಿ ಬಿಟ್ಟು ಹೋದಳು. ಹಾಗಾಗಿ ಸಂಪತ್ತೆಲ್ಲ ಹೋಯಿತು. ಆಗ ಪರಮಾತ್ಮನ ಹತ್ರ ಹೋದಾಗ ಸಮುದ್ರ ಮಥನ ಮಾಡಿ ಅಂತ ಇದೆಲ್ಲ ಮಧ್ವಾಚಾರ್ಯ ಹೇಳ್ತಾರೆ. ಆಮೇಲೆ ಸಮುದ್ರ ಮಥನ ಮಾಡಿದರು. ಮಂದರ ಪರ್ವತವನ್ನು ತಂದಿಟ್ಟು ಮಥನ ಮಾಡುವಾಗ ಆ ಮಂದರ ಪರ್ವತವನ್ನು ಕಡಗೋರು ಮಾಡಿದ್ದಾರೆ. ಅದು ಭಾರ, ಆ ಭಾರ ಮುಳುಗ್ತಾ ಇದೆ, ಪರ್ವತವೇ ಮುಳುಗ್ತಾ ಇದೆ. ಪರ್ವತವೇ ಮುಳುಗುವಾಗ ಪರಮಾತ್ಮ ಕೂರ್ಮ ರೂಪದಿಂದ ಪ್ರಕಟ. ದೇವದಾನವರಿಗೆ ಹಿಡಿಲಿಕ್ಕಾಗ್ತಾ ಇಲ್ಲ ಅಂತಹ ಪರ್ವತ, ಕೂರ್ಮಾವತಾರಿಯಾಗಿ ಬೆನ್ನಿನ ಮೇಲೆ ಆ ಪರ್ವತ ಹೊತ್ತ. ಆ ಕೂರ್ಮನ ಬೆನ್ನಿನ ಮೇಲೆ ಮಂದರ ಪರ್ವತ ಇಟ್ಟು ಮಥನ ಮಾಡಿದರು. ಮಥನ ಮಾಡುವಾಗ ಮೊದಲು ಬಂದದ್ದು ಹಾಲಾಹಲ. ಯಾವುದೇ ಕೆಲಸ ಮಾಡುವಾಗ ಮೊದಲು ಬರೋದು ಹಾಲಾಹಲ ಅಂತ. ಸ್ವಲ್ಪ ಕಹಿ ಅನುಭವನೇ ಆಗೋದು, ಏನೋ ಅಷ್ಟು ಯಾರಾದ್ರೂ ಬರ್ತದೆ, ಏನೋ ಕಿರಿಕಿರಿ ಆಗ್ತದೆ. ಹಾಲಾಹಲವೇ ಬಂತು. ಅಮೃತಕ್ಕೋಸ್ಕರ ಪ್ರಯತ್ನ ಮಾಡಿದರೆ ಬಂದದ್ದು ಹಾಲಾಹಲ. ಹಾಗೇನು ಮಾಡಿ ಹಾಲಾಹಲ ವಿಷ ಬಂದಾಗ ಇಡೀ ಜಗತ್ತೇ ನಾಶ ಆಗುವ ಪ್ರಸಂಗ ಬಂತು. ಹಾಲಾಹಲ ಅಂಥ ವಿಷ ಅಂತ. ಇವತ್ತು ಜಗತ್ತಿನಲ್ಲಿ ಏನೇನು ವಿಷ ಇದೆ, ಹಲ್ಲಿ, ಹುಲಿ, ಬೆಕ್ಕಿನ ಬಾಯಲ್ಲಿ ಹಾವು, ಚೇಳು, ಈ ಎಲ್ಲ ವಿಷಯಗಳಿಗೆ ಮೂಲ ಆಗ ಬಂದ ಹಾಲಾಹಲದ ಒಂದು ಹನಿ ಅಂತ. ಒಂದು ಹನಿ ಕೆಳಗೆ ಬಿತ್ತಂತೆ, ಅದರಿಂದ ಇಷ್ಟೆಲ್ಲ ವಿಷ ಜಂತುಗಳು ಹುಟ್ಟಿದ್ವು. ಕೂಡಲೇ ವಾಯುದೇವರನ್ನು ಎಲ್ಲರೂ ಮೊರೆ ಹೊಕ್ಕರು. ಮುಖ್ಯ ಪ್ರಾಣದೇವರು ಬಂದು ಸಮಗ್ರ ಹಾಲಾಹಲ ವಿಷಯವನ್ನು ತಾವು ಕುಡಿದ್ರು. ಪ್ರಾಣದೇವರು ಅದಷ್ಟು ಜೀರ್ಣ ಮಾಡ್ಕೊಂಡು ಬಿಟ್ಟರು. ಅಮೃತ ಕುಡಿದು ಜೀರ್ಣ ಮಾಡಿಕೊಂಡು ಇಡೀ ಜಗತ್ತಿಗೆ ಕ್ಷೇಮ. ಹಾಲಾಹಲ ಪಾನ ಮಾಡಿದ್ರಿಂದ, ಇಲ್ಲದಿದ್ದರೆ ಅದರ ಗಾಳಿಗೆ ಎಲ್ಲ ನಾಶ ಆಗ್ತಿದ್ದರು. ಅಂಥ ವಿಷ ಹಾಲಾಹಲ ವಿಷ. ಒಂದು ಹನಿ ಮಾತ್ರ ಅದು ಬಿತ್ತು. ಯಾಕೆ ಅಂದರೆ ರುದ್ರದೇವರು
ಆ ಹಾಲಾಹಲ ಬಂದಾಗ ಪಾರ್ವತಿಗೆ ಹೇಳಿ ಜಗತ್ತೇ ನಾಶ ಆಗ್ತಾ ಇದೆ ಹಾಲಾಹಲದಿಂದ, ನಾನಾದರೂ ಹೋಗಿ ಪಾನ ಮಾಡಿ ಜಗತ್ತು ರಕ್ಷಣೆ ಮಾಡ್ತೇನೆ ಅಂತ ರುದ್ರದೇವರು ಬಂದರು. ಅವರು ಪಾನ ಮಾಡಿದರೆ ಆಗ್ತಿದ್ದಿಲ್ಲ, ಅವರಿಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಹಾಲಾಹಲ ಅಂದರೆ ಕಲಿಯ ಸ್ವರೂಪ ಅಂತಂದು, ಕಲಿಯ ದೇಹ. ಅದರಿಂದ ವಾಯುದೇವರು ಕೊಡು. ಆದರೂ ರುದ್ರದೇವರು ಬಂದಿದ್ದಾರಲ್ಲ ಅಂತ ಅವ್ರಿಗೆ ಸ್ವಲ್ಪ ಕೊಟ್ಟರು. ಅದು ಆ ಹಾಲಾಹಲವನ್ನು ಕೈಯಲ್ಲಿ ಹಾಕಿ ತಿಕ್ಕಿ ಹಿಂಡಿ ಅದರ ರಸ ಕುಡಿದು ತೆಂಗಿನಕಾಯಿ ತುರಿದು ರುಬ್ಬಿ ಹಾಲು ಹಿಂಡಿ ಒಣ ಚರಟ ಇರ್ತದಲ್ಲ ಆ ಥರದ್ದು ಕೊಟ್ಟರಂತೆ. ಅಷ್ಟು ಕೊಡುವಾಗ ಒಂದು ಹನಿ ಕೆಳಗಡೆ ಬಿತ್ತು. ಅದರಿಂದಲೇ ಎಲ್ಲ ವಿಷಯ ಇವತ್ತು ಜಗತ್ತಿನಲ್ಲಿ ಬಂದಿದೆ. ಅಷ್ಟು ಪ್ರಭಾವ ಆ ಇಡೀ ಹಾಲಾಹಲವನ್ನು ಕುಡಿದ್ರು. ಆದರೆ ರುದ್ರದೇವರಿಗೆ ಕೊಟ್ಟಾಗ ಅದು ನಿರ್ವೀರ್ಯವಾದದ್ದು. ಅದನ್ನು ಭಕ್ಷಣ ಮಾಡಿದರೆ ಅದು ಕಂಠ ಕಪ್ಪಾಗಿ ಹೋಯ್ತಂತೆ ರುದ್ರದೇವರು. ಆ ವಿಷದಿಂದಲೇ ಅವರಿಗೆ ನೀಲಕಂಠ ಅಂತ ಹೆಸರು. ನೀಲಕಂಠ ಅಂದರೆ ಕಪ್ಪು ಕುತ್ತಿಗೆಲ್ಲ ಕಪ್ಪಾಗಬೇಕು. ಮೂರ್ಛೆ ಬಿದ್ದರು ಅಷ್ಟು ವಿಷಯಕ್ಕೆ. ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಪರಮಾತ್ಮನೇ ಎಬ್ಬಿಸಿದ. ಕೇಳಿದರೆ ಹೇಗಿದೆ ಇವಾಗ ಅಂತ ಕೇಳಿದ. ಪರವಾಗಿಲ್ಲ ಅಂದರೆ ಆದರೂ ಸ್ವಲ್ಪ ವಿಷಯದ ಬಾಧೆ ಇದೆ. ಆಗಲೇ ಉಪದೇಶ ಮಾಡಿದ್ದು ಪರಮಾತ್ಮ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜ ನಶ್ಯಂತೆ ಸಕಲಾರೋಗಾ ಸತ್ಯಂ ವದಾಮ್ಯಹಂ. ಅಚ್ಯುತಾನಂತ ಗೋವಿಂದ ನಾಮಕೀರ್ತನೆ ಮಾಡಿರಿ, ವಿಷ ಪರಿಹಾರ ಆಗ್ತದೆ. ರುದ್ರದೇವರು ಅಚ್ಯುತಾಯ ಮಹಾನಂತಾಯ ಮಹಾ ಗೋವಿಂದಾಯ ನಮಃ ಅಂತ ಇದು ವಿಷ ಪರಿಹಾರಕ್ಕೂ ಹೌದು. ಆ ನಾಮಕೀರ್ತನೆ ಮಾಡಿದರು. ಆದರೂ ಸ್ವಲ್ಪ ತಲೆ ಬಿಸಿ ಇತ್ತು. ವಿಷ ಕುಡಿದ್ರಿಂದ ತಲೆ ಬಿಸಿ. ಆಗ ಪರಮಾತ್ಮ ಹೇಳ್ತಾನೆ, ಪೂರ್ತಿ ತಲೆ ತಂಪಾಗಬೇಕಾದರೆ ಮುಂದೆ ಸಮುದ್ರ ಮಥನ ಆಗ್ತದೆ. ಚಂದ್ರ ಬರ್ತಾನೆ, ಅದೇ ಸಮುದ್ರದಿಂದ ಚಂದ್ರ ಉದಯಿಸ್ತಾನೆ. ಅಷ್ಟಮಿ ಚಂದ್ರ, ಅರ್ಧಾಕಾರದ ಚಂದ್ರ. ಆ ಚಂದ್ರಬಿಂಬವನ್ನು ತಲೆ ಮೇಲೆ ಇಟ್ಟುಕೊಳ್ಳಿ ಅಂತ ಹೇಳಿ ರುದ್ರದೇವರು ಆ ಚಂದ್ರಬಿಂಬವನ್ನು ತಲೆ ಮೇಲೆ ಇಟ್ಟುಕೊಂಡು ಚಂದ್ರಶೇಖರ ಅಂತ ಚಂದ್ರಶೇಖರನಾಗಿ ಆ ಚಂದ್ರಬಿಂಬ ಇಟ್ಟುಕೊಂಡಿದ್ದರಿಂದ ತಲೆ ತಂಪಾಯಿತು. ಇನ್ನೂ ಒಂದು ಉಪಾಯ ಹೇಳ್ತಾನೆ ಪರಮಾತ್ಮ, ಗಂಗಾಧರನಾಗರಿ ಅಂತ. ಗಂಗೆಯನ್ನು ನಿರಂತರ ಧರಿಸಲಿ ತಲೆ ಮೇಲೆ, ಆ ತಲೆ ತಂಪಾಗ್ತದೆ. ಅದಕ್ಕೆ ಇವತ್ತು ಎಲ್ಲಿ ಶಿವಲಿಂಗ ಸ್ಥಾಪನೆ ಮಾಡಿದರೂ ಕೂಡ ಆ ಶಿವಲಿಂಗದ ಮೇಲೆ ಒಂದು ಧಾರಾಪಾತ್ರೆ ಇಟ್ಟಿರ್ತಾರೆ. 24 hours ಬೀಳ್ತಾನೇ ಇರಬೇಕು ಲಿಂಗದ ಮೇಲೆ. ಅಭಿಷೇಕ ಪ್ರಿಯೋ ರುದ್ರ ಅಂತ. ರುದ್ರದೇವರಿಗೆ ಪ್ರೀತಿ ಆಗಬೇಕಾದ್ರೆ ಅಭಿಷೇಕ ಧಾರಾಪಾತ್ರೆ ಬೀಳ್ತಾ ಇರಬೇಕು. ನೀರು ಇವತ್ತು ಎಷ್ಟೋ ಕಡೆ ಧಾರಾಪಾತ್ರೆ ಇರ್ತದೆ, ಅದಕ್ಕೆ ನೀರು ಹಾಕಲಿಕ್ಕೆ ಅರ್ಚಕರಿಗೆ ಪುರುಸೋತಿರೋದಿಲ್ಲ. ತಲೆ ಮೇಲೆ ಅದೊಂದು ಭಾರ ಅಷ್ಟು ನೀರೇನು ಬೀಳ್ತಾ ಇರೋದು. ಅನೇಕ ಕಡೆ ನೀರು ಹಾಕೋದೇ ಇಲ್ಲ, ಆ ತೂತು ಮುಚ್ಚಿ ಹೋಗಿರ್ತದೆ ಬಂದಾಗ. ಅದು ಕ್ರಮ ಆವತ್ತಿನಿಂದ ಬಂದದ್ದು. ಆದರೆ ರುದ್ರದೇವರು ಕೇಳಿದರು, ಅಷ್ಟಮಿ ಚಂದ್ರ ಬಂದಿದ್ದಾನೆ ಸಮುದ್ರದಿಂದ, ತಲೆಯಲ್ಲಿ ಜಟ ಜೋಟದಲ್ಲಿ ಇಟ್ಕೊಂಡೆ, ಈಗೇನೋ ತಪ್ಪಾಯಿತು, ಅಮಾವಾಸ್ಯೆ ಬಂದರೆ ಏನು ಮಾಡಲಿ ಅಂತ ಕೇಳಿ. ಅಮಾವಾಸ್ಯೆ ಚಂದ್ರ ಇರೋದಿಲ್ಲ, ಜೀರೋ. ಅಥವಾ ಹುಣ್ಣಿಮೆ ಬಂದಾಗ ಪೂರ್ಣ ಚಂದ್ರ ಓವರ್ ಡೋಸ್ ಆಗುತ್ತೆ, ತಂಪು ಜಾಸ್ತಿ ಆಗ್ತದೆ. ಅಮಾವಾಸ್ಯೆ ಮತ್ತು ತಲೆ ಬಿಸಿ ಆಗ್ತದೆ. ಆಗ ಪರಮಾತ್ಮ ಹೇಳ್ತಾನೆ, ನಾನು ರುದ್ರದೇವರಿಗೆ ಆಜ್ಞೆ ಮಾಡ್ತೇನೆ, ಅಂತರಿಕ್ಷದಲ್ಲಿ ಶುಕ್ಲ ಪಕ್ಷದಲ್ಲಿ ಅಭಿವೃದ್ಧಿ, ಕೃಷ್ಣ ಪಕ್ಷದಲ್ಲಿ ಕ್ಷೀಣ ಆಗಲಿ, ಆದರೆ ನಿನ್ನ ತಲೆ ಮೇಲೆ ಮಾತ್ರ ವೃದ್ಧಿನೂ ಇಲ್ಲ, ಕ್ಷಯನೂ ಇಲ್ಲ, ಸದಾ ಅರ್ಧಾಕಾರದ ಚಂದ್ರ ಯಾವಾಗಲೂ ಇರಲಿ ಅಂತ ಪರಮಾತ್ಮ ವರ ಕೊಟ್ಟು. ಹಾಗಾಗಿ ರುದ್ರದೇವರ ಜಟಾಜೂಟದಲ್ಲಿ ಅಷ್ಟಮಿ ಚಂದ್ರ ಯಾವಾಗಲೂ ಇರ್ತಾರೆ, ಯಾವಾಗಲೂ. ಆದ್ದರಿಂದ ಅವರ ಬುದ್ಧಿ ಸ್ಥಿಮಿತವಾಗಿಯೇ ಇರ್ತದೆ. ಅಂಥದ್ದೆಲ್ಲ ಘಟನೆ ನಡೀತು ಸಮುದ್ರ ಮಥನ ಕಾಲ. ಆಮೇಲೆ ಪುನಃ ಮಥನ ಮಾಡಿದಾಗ ಲಕ್ಷ್ಮೀ ಪ್ರಾದುರ್ಭಾವ. ವಾದಿರಾಜರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಲಕ್ಷ್ಮೀದೇವಿ ಸಮುದ್ರ ಮಥನ ಕಾಲದಲ್ಲಿ ಬರುವಾಗ ಹೇಗೆ ಬಂದು ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಅಲ್ಲಿಂದ ಹೇಳ್ತಾರೆ. ಮೊದಲು ಎದುರಿಗೂ ಕಣ್ಣಿಗೆ ಬಿದ್ದದ್ದು ಆ ಲಕ್ಷ್ಮೀದೇವಿಯ ಕಂಠದಲ್ಲಿ ಮಂಗಳಸೂತ್ರ ಕಟ್ಟಿತ್ತದ್ದು. ಇನ್ನು ಹುಟ್ಟುತ್ತಾ ಇದ್ದಾಳೆ ಸಮುದ್ರದಿಂದ ಮಂಗಳಸೂತ್ರ ಕಟ್ಟಿತ್ತು. ಇದನ್ನು ಈ ಪದ್ಯ ಹೇಳೋದ್ರಿಂದ ಶಾಶ್ವತವಾದ ಮಂಗಳಸೂತ್ರ ಭಾಗ್ಯ ಅಂತ. ಯಾಕೆ ಅದನ್ನು ಧ್ಯಾನ ನಮಗೇನೇನು ಫಲ ಬೇಕೋ ತಮ್ಮ ಯಥಾ ಉಪಾಸತೆ ತಥೈವ ಭವತಿ. ಲಕ್ಷ್ಮೀದೇವಿಯ ಧ್ಯಾನ ಮಾಡುವಾಗ ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳಸೂತ್ರ ಅಂತ ಮಾಡಿದರೆ ಆ ಮಂಗಳಸೂತ್ರ ಭಾಗ್ಯ ಶಾಶ್ವತವಾಗಿರ್ತದೆ. ಇಲ್ಲದೇ ಇದ್ದವರಿಗೆ ಅದು ಬರ್ತದೆ, ಮದುವೆ ಆಗ್ತದೆ ಆ ಪದ್ಯದಿಂದ. ವಾಯುಸ್ತುತಿಯಲ್ಲಿ ಪುರಶ್ಚರಣ ಅಂತಿದ್ದ ಹಾಗೆ ಆ ಲಕ್ಷ್ಮೀ ಶೋಭನದಲ್ಲಿ ಈ ಪದ ಉಂಟಲ್ಲ, ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳಸೂತ್ರ ಭಾಗ್ಯಕ್ಕೆ ಬಹಳ ಒಳ್ಳೆಯ. ಅಂಬುಜವೆರಡು ಕರೆಯುಗದಿ ಈ ರೀತಿ ಕಮಲ ಹಿಡ್ಕೊಂಡು ಲಕ್ಷ್ಮೀದೇವಿ ಪ್ರಾದುರ್ಭವಿಸಿದ್ದು. ಅಲ್ಲಿ ದೊಡ್ಡ ಸ್ಪರ್ಧೆನೇ ಶುರುವಾಯಿತು.
ನಮಗೆ 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 ಅಂತ ವರುಣದೇವರು ಸ್ವಯಂವರ ಮಾಡಿದಾಗ ಲಕ್ಷ್ಮೀದೇವಿ ಪರಮಾತ್ಮನ ಕೊರಳಿಗೆ ಅಜಿತ ನಾಮಕ ಪರಮಾತ್ಮ, ಆವಾಗ ಅಜಿತ ಅಂತ ಪರಮಾತ್ಮನ ಹೆಸರು, ಎಲ್ಲ ದೇವತೆಗಳನ್ನು ಧಿಕ್ಕರಿಸಿ ಅಜಿತ ನಾಮಕ ಪರಮಾತ್ಮನ ಕೊರಳಿಗೆ ಮಾಲೆ ಹಾಕಿ, ದೇವತೆಗಳ ಗುಂಪಿತ್ತು, ದಾನವರಿದ್ದರು, ಮಾನವರು ಇದ್ದರು, ಎಲ್ಲ ನೋಡ್ತಾ ಇದ್ದಾರೆ. ಆದರೆ ಮಾಲೆ ಬಿದ್ದದ್ದು ಅಜಿತ ನಾಮಕ ಪರಮಾತ್ಮನ ಕೊರಳಿಗೆ. ಈ ಭಗವಂತ ಎಲ್ಲೋ ನೋಡ್ತಾ ಇದ್ರು, ಇವರೆಲ್ಲ ನಮ್ಮ ಕಡೆ ಬಾ ನಮ್ಮ ಕಡೆ ಬಾ ಅಂತ ಕಾಯ್ತಿದ್ದಾರೆ. ಎಲ್ಲಿಯೂ ಹೋಗದೆ ಲಕ್ಷ್ಮಿ ಅಲ್ಲಿ ಮಾಲೆ ಹಾಕಿದ್ರು. ಆಮೇಲೆ ನಮಸ್ಕಾರ ಮಾಡಿದ್ದಂತೆ. ಆಗ ಪರಮಾತ್ಮ ಏನು ಕೊಟ್ಟ, ನನ್ನ ಸರ್ವೋತ್ತಮತ್ವವನ್ನು ನೀನು ಸ್ಥಾಪನೆ ಮಾಡಿದ್ರಿಂದ ನಿನಗೆ ದೊಡ್ಡ ಸ್ಥಾನ ಕೊಡ್ತೇನೆ ಅಂತ ಲಕ್ಷ್ಮೀದೇವಿಯನ್ನು ಎತ್ತಿ ತನ್ನ ಎದೆ ಮೇಲೆ ಕೂಡಿಸ್ಕೊಂಡು ವಕ್ಷೋ ನಿವಾಸ ಮಕರೋತ್ ಪರಮಂ ವಿಭೂತೇ. ಇವತ್ತಿಗೂ ಕೂಡ ಲಕ್ಷ್ಮೀದೇವಿಯ ಸ್ಥಾನ ಭಗವಂತನ ಎದೆ, ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿಯನ್ನು ಚಿಂತನೆ ಮಾಡಬೇಕು ಅಂತ. ಅದು ಯಾಕೆ ಅಂದರೆ ಆ ಮಾಲೆ ಹಿಡ್ಕೊಂಡು ಲಕ್ಷ್ಮೀದೇವಿ ಎಲ್ಲ ದೇವತೆಗಳು ಕರಿತಾ ಇದ್ದಾರೆ, ಅವರನ್ನೆಲ್ಲ ಧಿಕ್ಕರಿಸಿ ಎಲ್ಲರಲ್ಲಿಯೂ ದೋಷ ಚಿಂತನೆ ಮಾಡಿ, ಎಲ್ಲರಲ್ಲಿಯೂ ದೋಷ ಇದೆ, ಯಾವ ಕುಂದು ಇಲ್ಲದೆ ಇದ್ದವನು ಈ ಮುಕುಂದ ಅಂತ, ಅವನಲ್ಲಿ ಯಾವ ಕುಂದು ಇಲ್ಲ ಅಂತ ಭಾವಿಸಿ ಅವನಿಗೆ ಮಾಲೆ ಹಾಕಿದ್ದರಿಂದ ಲಕ್ಷ್ಮೀದೇವಿಗೆ ಆ ಸ್ಥಾನ ಸಿಕ್ತು. ಯತ್ರ ಸ್ಥಿತ ಇದೈತ ಸಾಧಿಪತಿ ಸ್ತ್ರೀಲೋಕ್ಯ ಅಂತ ಹೇಳ್ತಾರೆ. ಇಂಥ ಬಹುಮಾನವನ್ನು ಪರಮಾತ್ಮ ಲಕ್ಷ್ಮೀದೇವಿಗೆ ಕೊಡ್ತಾನೆ. ಹರಿಸರ್ವೋತ್ತಮತ್ವ ಸ್ಥಾಪನೆ ಮಾಡಿದ್ದರಿಂದ ಲಕ್ಷ್ಮೀನಾರಾಯಣರ ಕಲ್ಯಾಣ ಮಹೋತ್ಸವ. ಆಮೇಲೆ ಮದುವೆ ಆದಮೇಲೆ ಒಂದು ಊಟ ಆಗಬೇಕಾದ್ರೆ, ವಿವಾಹ ಆದಮೇಲೆ ಅದರ ಅಂಗವಾಗಿ ಎಲ್ಲರಿಗೂ ಔತಣ ಆಗಬೇಕು. ಸ್ವತಃ ಪರಮಾತ್ಮ ಧನ್ವಂತರಿ ರೂಪದಿಂದ ಅಮೃತ ಕಲಸಿ ತಗೊಂಡು ಬಂದು ಎಲ್ಲ ದೇವತೆಗಳಿಗೆ ಅಮೃತಪಾನ ಮಾಡಿಸಿದ್ದಾನೆ. ದೈತ್ಯರಿಗೆ ಯಾರಿಗೂ ಕೂಡ ಮಾಡಿಸಲಿಲ್ಲ. ಇದು ಸಮುದ್ರ ಮಥನದ ದಿವ್ಯವಾದ ಚರಿತ್ರೆ ಹೇಳಿದ್ದಾರೆ. ಇದು ಐಶ್ವರ್ಯಪ್ರದವೂ ಹೌದು, ದಾರಿದ್ರ್ಯ ನಿವಾರಕ, ಕಲ್ಯಾಣಾದಿಪ್ರದ, ಆರೋಗ್ಯಪ್ರದ ಅಂತಹ ದಿವ್ಯವಾದ ಚರಿತ್ರೆ. ಧನ್ವಂತರಿ ಅವತಾರ ಬರ್ತದೆ, ಲಕ್ಷ್ಮೀ ಪ್ರಾದುರ್ಭಾವದ ಕಥೆ ಎಲ್ಲವೂ ಇತ್ತು. ಆಮೇಲೆ ದೈತ್ಯರಿಗೆ ಅಮೃತ ಸಿಗಲಿಲ್ಲ ಅಂತ ದೇವದಾನವರಿಗೆ ಯುದ್ಧ ಆಯಿತು. ಆ ಯುದ್ಧದಲ್ಲಿ ದೈತ್ಯರೆಲ್ಲ ಸಾಯ್ತಾ ಇದ್ರು. ಅವರಿಗೆ ಅಮೃತ ಇದ್ದಿಲ್ಲ, ದೇವತೆಗಳು ಅಮೃತ ಕೊಡ್ತಿದ್ರು, ದೈತ್ಯರೆಲ್ಲ ಸತ್ತು. ಆದರೆ ದೈತ್ಯ ಗುರುಗಳಾದ ಶುಕ್ರಾಚಾರ್ಯರು ಅವ್ರನ್ನೆಲ್ಲ ಬದುಕಿಸ್ತಾ ಇದ್ರು. ಶುಕ್ರಾಚಾರ್ಯರಿಗೆ ಒಂದು ಮಂತ್ರ ಮೃತ ಸಂಜೀವಿನಿ ಅಂತ, ಸತ್ತವರನ್ನು ಬದುಕಿಸುವ ಮಂತ್ರ ಇತ್ತು ಶುಕ್ರಾಚಾರ್ಯರು. ಆ ಮಂತ್ರದಿಂದ ಎಲ್ಲರನ್ನೂ ಬದುಕಿಸ್ತಾ ಇದ್ರು. ಏನು ಮತ್ತೆ ದೇವತೆಗಳೆಲ್ಲ ಕಾಡಿಗೆ ಹೋಗಿ, ಸ್ವರ್ಗ ಬಿಟ್ಟು ಕಾಡಿಗೆ ಹೋಗಿ ಅಮೃತಪಾನ ಮಾಡಿದರೂ ಕೂಡ ಶುಕ್ರಾಚಾರ್ಯರ ಮಂತ್ರದ ಬಲ ಅವರಿಗೆ ದೈತ್ಯರಿಗೆ. ಆಗ ಅದಿತಿ ದೇವಿ, ದೇವತೆಗಳ ತಾಯಿ ಅದಿತಿ ದೇವಿ ಬಹಳ ವ್ಯಥೆ ಪಡ್ತಾಳೆ. ನನ್ನ ಮಕ್ಕಳೆಲ್ಲ ಅಮೃತ ಕುಡಿದಿದ್ದಾರೆ, ಆದರೂ ಅವರಿಗೆ ಸ್ವರ್ಗದ ಸಿಂಹಾಸನ ಇಲ್ಲ. ಶುಕ್ರಾಚಾರ್ಯ ಬಲದಿಂದ ದೈತ್ಯರದ್ದೇ ಮೇಲ್ಗೈ, ಏನು ಮಾಡೋದು ಅಂತ ದುಃಖಪಟ್ಟಾಗ ಕಶ್ಯಪರು ಹೇಳಿದರು, ಈ ನಷ್ಟವಾದ ಐಶ್ವರ್ಯವನ್ನು ಪುನಃ ತಂದುಕೊಡ್ಲಿಕ್ಕೆ ಸ್ವರ್ಗದ ಸಿಂಹಾಸನ, ಆ ಮೂರು ಲೋಕದ ಐಶ್ವರ್ಯ ಎಲ್ಲ ದೇವತೆಗಳದ್ದಾಗುತ್ತೆ. ಅದಿತಿ ನಿನ್ನ ಮಕ್ಕಳು ದೇವತೆಗಳು, ಅವರಿಗೆ ಸಿಗ್ತದೆ. ಆದರೆ ನೀನೊಂದು ವ್ರತ ಮಾಡು, ಆ ವ್ರತದಿಂದ ಒಬ್ಬ ಮಗ ಹುಡ್ತಾನೆ, ಆ ಮಗನಿಂದ ನಿನ್ನ ಮಕ್ಕಳಿಗೆ ದೇವತೆಗಳಿಗೆಲ್ಲ ಐಶ್ವರ್ಯ ಪ್ರಾಪ್ತಿ ಆಗ್ತದೆ. ಅಂಥ ಒಂದು ವ್ರತ ಮಾಡು ಅಂತ ಕಶ್ಯಪರು ಉಪದೇಶ ಮಾಡಿದರು. ಆ ವ್ರತ ಯಾವುದು ಅಂದರೆ ಅದಕ್ಕೆ ಪಯೋವ್ರತ ಅಂತ ಹೆಸರು. ಚಾತುರ್ಮಾಸ್ಯದ ಕ್ಷೀರವ್ರತ ಅಲ್ಲ ಇದು, ಫಾಲ್ಗುಣ ಮಾಸದಲ್ಲಿ ಮಾಡ್ತಕ್ಕಂಥ ಪಯೋವ್ರತ. ಫಾಲ್ಗುಣ ಮಾಸ ಶುಕ್ಲ ಪಕ್ಷ ಪಾಡ್ಯದಿಂದ ದ್ವಾದಶಿವರೆಗೆ 12 ದಿವಸ ವ್ರತ ಮಾಡಬೇಕು ಪಯೋವ್ರತ. 13ನೇ ದಿವಸ ತ್ರಯೋದಶಿ ದಿವಸ 12 ಜನ ಬ್ರಾಹ್ಮಣರಲ್ಲಿ ದ್ವಾದಶ ಮೂರ್ತಿ ಕೇಶವಾದಿ ದಾಮೋದರ ಅಂತ ಮೂರ್ತಿಗಳನ್ನು ಆವಾಹನೆ ಮಾಡಿ ಪೂಜೆ ಮಾಡಿ ಆಮೇಲೆ ತಾನು ಊಟ ಮಾಡಬೇಕು. ಅಲ್ಲಿಯವರೆಗೆ ಪಯೋವ್ರತ ಅಂದರೆ ಹಾಲು ಮಾತ್ರ ಕುಡಿತಾ ಇರಬೇಕು. ಇದು ಫಾಲ್ಗುಣ ಮಾಸದಲ್ಲಿ ಮಾಡುವ ಪಯೋವ್ರತ. ಇದು ಮಕ್ಕಳಿಲ್ಲದಿದ್ದವರಿಗೆ ಮಕ್ಕಳಾಗ್ತಾರೆ, ಅಥವಾ ಮಕ್ಕಳಿದ್ದರೂ ಕೂಡ ಅವರಿಗೆ ಐಶ್ವರ್ಯ ಸಂಪತ್ತು ಎಲ್ಲ ಗರಿಬೇಕು ಅಂತಾದರೆ ಅಂಥ ಒಬ್ಬ ಪ್ರಭಾವಿಯಾದ ಮಗ ಹುಡ್ತಾನೆ. ಈಗ ಅದಿತಿ ದೇವಿಗೆ ಮಕ್ಕಳಿದ್ದರು ದೇವತೆಗಳು, ಆದರೆ ಭ್ರಷ್ಟರಾಗಿದ್ದರು, ಸ್ವರ್ಗದ ಸಿಂಹಾಸನ ಇದ್ದಿಲ್ಲ. ಅದನ್ನೆಲ್ಲ ತಂದು ಕೊಡ್ತಕ್ಕಂಥ ಒಬ್ಬ ಮಗ ಹುಟ್ಟಲಿ ಅಂತ ಈ ವ್ರತ ಅದಿತಿ ದೇವಿ ಮಾಡಿದ್ದಾಳೆ ಕಶ್ಯಪರ ಉಪದೇಶದಿಂದ. ಏನಿದು ಪಯೋವ್ರತ ಅಂದರೆ ಬಹಳ ಕಠಿಣ. ಫಾಲ್ಗುಣ ಶುದ್ಧ ಪಾಡ್ಯದ ದಿವಸ ಪ್ರಾರಂಭ ಮಾಡಬೇಕು. ದಿನಕ್ಕೆ 1 ಗುಟುಕು ಹಾಲು ಕುಡಿಬೇಕು. 1 ಗುಟುಕು, ಒಂದು ಸಲ ಗಂಟೆಯಲ್ಲಿ ಎಷ್ಟು ಕುಡಿತದೋ ಅಷ್ಟು. ಆಗಲಿಲ್ಲ ಅಂತಾದರೆ 1 ಲೋಟ ಕುಡಿಬೇಕು.
ಮತ್ತು ಊಟ ಇಲ್ಲ, ನೀರಿಲ್ಲ. 12 ದಿವಸ ನೀರಿಲ್ಲ. ಪ್ರತಿನಿತ್ಯ ಹಾಲು ಮಾತ್ರ ಸ್ವೀಕಾರ ಮಾಡಬೇಕು. ಒಂದು ಗುಟ್ಕು. 2ನೇ ದಿವಸ ಸ್ವಲ್ಪ ಕಡಿಮೆ ಮಾಡಬೇಕು, 3ನೇ ದಿನ ಇನ್ನೂ ಕಡಿಮೆ, ಆಗಲಿಲ್ಲ ಅಂದರೆ ಒಂದೊಂದು ಲೋಟ. ಆದರೆ ಅದಕ್ಕೇನು ಬೆರೆಸಬಾರ್ದು. ಕೇಸರಿ, ಗೋಡಂಬಿ, ಬಾದಾಮಿ ಎಲ್ಲ ಹಾಕ್ಬೋದು. ಅದೆಲ್ಲ ಹಾಕಿದರೆ 1 ತಿಂಗಳು ಬೇಕಾದ್ರೆ ಮಾಡ್ತಾರೆ ಅಂತ. ಏನೂ ಇಲ್ಲದ ಹಾಲನ್ನು ಕುಡ್ಕೊಂಡು 12 ದಿವಸ ಮಾಡ್ತಾರೆ. ಇವತ್ತಿಗೂ ಮಾಡಿದವರು ಇದ್ದಾರೆ, ಮಾಡ್ತಾರೆ. ಆ ರೀತಿ ವಯೋವ್ರತ ಮಾಡುವವರು ಇದ್ದಾರೆ. ಅಂಥ ವ್ರತವನ್ನು 12 ದಿವಸ ಮಾಡಿ ಆಮೇಲೆ 13ನೇ ದಿವಸ ಪಾರಣೆ, ಪ್ರತಿನಿತ್ಯ ಹರಿಕಥಾ ಶ್ರವಣ ಇವೆಲ್ಲ ಮಾಡ್ತಾ ಇರಬೇಕು. ಅದಿತಿ ದೇವಿ ಅಂಥ ವಯೋವ್ರತ ಮಾಡಿದ್ದು. ಅದರಿಂದಲೇ ಪರಮಾತ್ಮ ವಾಮನನಾಗಿ ಅವತಾರ, ವಾಮನ ಅವತಾರ ತಾಳಿದ್ದು ಅದಕ್ಕೋಸ್ಕರ. ವಾಮನನಾಗಿ ಆಮೇಲೆ ಗರ್ಭಿಣಿಯಾದ್ದು ಭಾದ್ರಪದ ಮಾಸ ಶುಕ್ಲಪಕ್ಷ 12 ದಿವಸ ದಧಿವಾಮನ ಜಯಂತಿ. ಅವತ್ತಿನ ದಿವಸ ಅದಿತಿ ಗರ್ಭದಿಂದ ಭಗವಂತ ಪ್ರಕಟನಾದ. ಆಮೇಲೆ ವಾಮನನಾಗಿ ಉಪನಯನ ಮಾಡಿಕೊಂಡ. ಉಪನಯನ ಆದಮೇಲೆ ಭಿಕ್ಷಾಟನೆ ಮಾಡ್ತೇನೆ ಅಂತ ನೆಪದಿಂದ ನರ್ಮದಾ ತೀರದಲ್ಲಿ ಆ ಬಲಿಚಕ್ರವರ್ತಿಯ ಯಾಗಮಂಟಪಕ್ಕೆ ಹೋಗಿ ಅಲ್ಲಿ 3 ಪಾದ ಭೂಮಿ ಬೇಕು ಅಂತ ಕೇಳಿದ. ಆ 3 ಪಾದದ ನೆಪದಿಂದ 3 ಲೋಕವನ್ನು ಆಕ್ರಮಿಸಿ ದೇವೇಂದ್ರನಿಗೆ ಕೊಟ್ಟಿದ್ದ. ಇದೇ ವಾಮನಾವತಾರದ ಚರಿತ್ರೆ. ಹೀಗೆ ಭಗವಂತನ ಅನೇಕ ಅವತಾರಗಳ ಕಥೆಯನ್ನು ಹೇಳಿದ್ದಾರೆ. ಆಮೇಲೆ ಭಗವಂತನ ವಂಶದಲ್ಲಿ ಬಂದಿರತಕ್ಕಂಥ ಅನೇಕ ರಾಜಋಷಿಗಳ ಕಥೆ ಹೇಳ್ತಾರೆ. ಮುಂದೆ ಬರೋದು ಪರೀಕ್ಷಿತ ರಾಜ ಕೇಳ್ತಾನೆ, ಭಗವದ್ಭಕ್ತರ ಕಥೆನೂ ಹೇಳ್ರಿ ಅಂತ. ಆವಾಗ ಸೂರ್ಯವಂಶ, ಚಂದ್ರವಂಶ, ಋಷಿವಂಶ ಅಂತ 3 ವಂಶ ಪರಮಾತ್ಮನಿಂದ ಹೊರಟದ್ದು. ಸೂರ್ಯವಂಶ ಅಂತಂದರೆ ಪರಮಾತ್ಮನ ಮಗ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮ. ಬ್ರಹ್ಮನ ಮಗ ಮರೀಚಿಯ ಮಕ್ಕಳು ಕಶ್ಯಪರ ಮಗ ಸೂರ್ಯ. ಆ ಸೂರ್ಯನಿಂದ ಬಂದ ವಂಶವೇ ಸೂರ್ಯವಂಶ. ಇನ್ನು ಪರಮಾತ್ಮನ ಮಗ ಬ್ರಹ್ಮನ ಮಗ ಅತ್ರಿ ಋಷಿಗಳ ವಂಶದಿಂದ ಅತ್ರಿ ಋಷಿಗಳ ಮಗನೇ ಚಂದ್ರ. ಆ ಚಂದ್ರನಿಂದ ಬೆಳೆದದ್ದೆಲ್ಲ ಚಂದ್ರವಂಶ. ಹಾಗೆ ಅನೇಕ ಋಷಿವಂಶನೂ ಕೂಡ ಬಂದಿದೆ. ಇದು 3 ವಂಶದ ಚರಿತ್ರೆಯನ್ನು ಮುಂದೆ ಹೇಳ್ತಾರೆ. ಅದು 100 ವರ್ಷ ಹೇಳಿದರೂ ಮುಗಿಯೋದಿಲ್ಲ ಅಂತ ಹೇಳ್ತಾರೆ ಶಿಕಾಚಾರ್ಯ. ನಿಶಕ್ಯತೆ ವಿಸ್ತರತೋ ವಕ್ತು ವರ್ಷ ಶತೈರಪಿ. ಎಷ್ಟು ಸೂರ್ಯವಂಶದಲ್ಲಿ ಎಷ್ಟು ರಾಜರು, ಚಂದ್ರವಂಶದಲ್ಲಿ ಎಷ್ಟು ರಾಜರು, ಋಷಿವಂಶದಲ್ಲಿ ಎಷ್ಟು ಋಷಿಗಳಿದ್ದಾರೆ. 100 ಕೋಟಿ ಋಷಿಗಳಿದ್ದಾರಂತೆ ಒಟ್ಟು ಜಗತ್ತಿನ 100 ಕೋಟಿ ಋಷಿಗಳು. ಅವರದ್ದೆಲ್ಲ ಚರಿತ್ರೆ ಹೇಗೆ ಹೇಳಲಿಕ್ಕೆ ಸಾಧ್ಯ? ಪ್ರಧಾನವಾಗಿ ಹೇಳ್ತೇನೆ ಅಂತ ಕೆಲವು ಚರಿತ್ರೆ ಹೇಳ್ತಾರೆ. ಇವೆಲ್ಲ ಚರಿತ್ರೆಗಳು ಭಗವದ್ಭಕ್ತರ ಚರಿತ್ರೆ. ಯಾಕೆ ಅಂತಂದರೆ ನಮಗೆ ಆದರ್ಶ. ಹೇಗೆ ಬಾಳಿದರು ಹಿಂದಿನ ಋಷಿಗಳು, ಯಾವುದಕ್ಕೆ ಮಹತ್ವ ಕೊಟ್ಟು ಬದುಕಿದರು, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಅವರ ಚರಿತ್ರೆಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಹಿಂದೆ 4ನೇ ಸ್ಕಂದದಲ್ಲಿ ಧ್ರುವನ ವಂಶದ ಕಥೆ ಎಲ್ಲ ಬಂತು. ಪ್ರಿಯವ್ರತನ ವಂಶದ ಕಥೆ, ಅದೆಲ್ಲ ಅವರು ಹೇಗೆ ಬಾಳಿದರು ಅಂತ ಅನ್ನೋದನ್ನು ತೋರಿಸಿದ್ರು. ಅದರಲ್ಲಿ ಈಗ ಪ್ರಿಯವ್ರತನ ವಂಶದ ಕಥೆ ಹೇಳುವಾಗ ಜಡಭರತ ಅಂತ ಹೇಳಬೇಕು. ಪ್ರಿಯವ್ರತನ ವಂಶದಲ್ಲಿ ಬಂದವನು ಭರತ. ಮೊದಲು ಅವನು ಭರತ ಚಕ್ರವರ್ತಿ. ಇಡೀ ಭಾರತ ಭೂಮಿಯನ್ನೇ ಕಟ್ಟಿದ. ಕೊನೆ ಇಲ್ಲಿ 60 ವರ್ಷ ದಾಟಿದ ಮೇಲೆ ಸುಮತಿ ಅಂತ ಅವನ ಮಗ ಭರತ. ಆ ಸುಮತಿಗೆ ಈ ದೇಶವನ್ನು ಒಪ್ಪಿಸಿ ತಾನು ಕಾಡಿಗೆ ಹೋಗ್ತಾನೆ. ಭರತ ಕಾಡಿಗೆ ಹೋಗಿ ಋಷಿ ಜೀವನವನ್ನು ನಡೆಸಿದ. ಕೇವಲ ಹಣ್ಣು ಹಂಪಲು ತಿಂದುಕೊಂಡು ಋಷಿಗಳಂತೆ ಜೀವನ ಮಾಡ್ತಿದ್ದಾನೆ. ಹೆಂಡತಿ, ಮಕ್ಕಳು, ರಾಜ್ಯ, ಕೋಶ ಎಲ್ಲ ಬಿಟ್ಟು ಮಕ್ಕಳ ಮೇಲೆ ಕೊಟ್ಟು ತಾನು ಕಾಡಿಗೆ ಹೋದ. ಆದರೆ ಪ್ರಾರಬ್ಧ ಕರ್ಮ ಬಿಡಲಿಕ್ಕಾಗುತ್ತೆ. ಅವಶ್ಯ ಮನೋಭೋಕ್ತವ್ಯಂ ಎಲ್ಲ ಬಿಟ್ಟು ಹೋದರೂ ಪ್ರಾರಬ್ಧ ಕರ್ಮ ಬೆನ್ನತ್ತಿತು. ಅವನು ಭರತ ಚಕ್ರವರ್ತಿ ಕಾಡಿನಲ್ಲಿ ತಪಸ್ಸಲ್ಲಿರುವಾಗ ಒಂದು ದಿವಸ ನದಿಗೆ ಹೋಗಿರ್ತಾನೆ ಸ್ನಾನಕ್ಕೆ ಅಂತ. ಅಲ್ಲಿ ಒಂದು ಹೆಣ್ಣು ಜಿಂಕೆ ನೀರು ಕುಡಿಲಿಕ್ಕೆ ಬಂತು. ಅದರ ಹೊಟ್ಟೆಯಲ್ಲಿ ಗರ್ಭಿಣಿಯಾಗಿತ್ತು. ಆ ಜಿಂಕೆ ಬಂತು, ಅದು ನೀರು ಕುಡಿತಾ ಇದೆ. ಇವನು ಜಪ ಮಾಡ್ತಾ ಇದ್ದಾನೆ. ಎಲ್ಲೋ ಒಂದು ಕಡೆ ಹುಲಿ ಗರ್ಜನೆ ಮಾಡಿತಂತೆ. ಹುಲಿ ಗರ್ಜನೆ ಮಾಡಿದ ಕೂಡಲೇ ಆ ಜಿಂಕೆ ಹೆದರಿತು. ಮೊದಲೇ ಹೆದರಿಕೆ ಸ್ವಭಾವ. ಹೆದರಿತು. ಅದರ ಗರ್ಭಪಾತ ಆಯಿತು. ತುಂಬಿದ ಮರಿ ಅದು ನೀರಿಗೆ ಬಿತ್ತು. ಇದು ಸತ್ತೇ ಹೊರತು, ಗಾಬರಿಗೆ ಸತ್ತು ಹೋಯಿತು. ಮರಿ ಕೆಳಗಡೆ ಬಿತ್ತು. ಆದರೆ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇತ್ತು, ಜೀವಂತವಾಗಿತ್ತು. ಇದನ್ನು ನೋಡಿದ ಭರತ ನೋಡಿ ಕರುಣೆ ಬಂದು ಆ ಜಿಂಕೆ ಮರಿಯನ್ನು ತಾನು ಹಿಡಿದುಕೊಂಡು ತನ್ನ ಆಶ್ರಮಕ್ಕೆ ತಂದ. ಅದನ್ನು ಸಾಕ್ತಾ ಇದ್ದ. ಅನಾಥವಾದ ಶಿಶು ಅಂತ ಸಾಕ್ತಾ ಇದ್ದ. ಇದು ಭಾರತ ದೇಶ ನಿರ್ಮಾಣ ಮಾಡಿದ ಭರತನ ಪ್ರಾರಬ್ಧ ಕರ್ಮ. ಅಂತ್ಯಕಾಲದಲ್ಲಿ ಎಲ್ಲ ಬಿಟ್ಟು ಪರಮಾತ್ಮನ ಕಡೆ ಲಕ್ಷ್ಯ ಹಾಕಬೇಕು.
ಆದರೆ ಅವನ ಪ್ರಾರಬ್ಧ ಜಿಂಕೆ ಮರಿ ಗಂಟು ಬಿತ್ತು. ಮಕ್ಕಳನ್ನ ಮೊಮ್ಮಕ್ಕಳನ್ನ ಎಲ್ಲ ಮನೇಲಿ ಬಿಟ್ಟು ಹೋಗಿದ್ದ, ಆದರೆ ಜಿಂಕೆ ಮರಿ ಸಹವಾಸ. ಏನು ಜಿಂಕೆ ಮರಿಯನ್ನು ತಂದು ಸಾಕ್ತಾ ಇದ್ದ. ಅದ್ರ ಮೇಲೆ ವ್ಯಾಮೋಹ ಜಾಸ್ತಿ ಆಯಿತು. ದೇವರ ಪೂಜೆ, ಆರಾಧನೆ, ಜಪ ಎಲ್ಲ ಕಡಿಮೆ ಆಗ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಜಿಂಕೆ ಮರಿಯಿಂದೇ ಶುಶ್ರೂಷೆ, ಅದರದ್ದೇ ವ್ಯಾಮೋಹ. ಕೊನೆಗೆ ಅವನಿಗೆ ಮರಣ ಬಂತು. ಭರತ ಸತ್ತ. ಸಾಯುವಾಗ ಜಿಂಕೆ ಮರಿಯನ್ನೇ ಯೋಚನೆ ಮಾಡ್ಕೊಂಡು ಸತ್ತ. ಮುಂದಿನ ಜನ್ಮ ಬರಬೇಕಲ್ಲ. ಪುರಂಜನೋಪಾಖ್ಯಾನ ಹೇಳಿದೆ ಮೊನ್ನೆ. ಪುರಂಜನ ಸಾಯುವಾಗ ಹೆಂಡತಿಯನ್ನು ಯೋಚನೆ ಮಾಡಿ ಹೆಣ್ಣಾಗಿ ಹುಟ್ಟಿದ ಅಂತ. ಈ ಭರತ ಚಕ್ರವರ್ತಿ ಆ ಜಿಂಕೆ ಮರಿಯನ್ನು ಯೋಚನೆ ಮಾಡಿ ಸತ್ತು ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ. ಜಿಂಕೆಯಾಗಿ ಹುಟ್ಟಿದರೂ ಕೂಡ ಆ ಜಿಂಕೆಗೆ ಪೂರ್ವ ಜನ್ಮದ ಸ್ಮರಣೆ ಇತ್ತು. ಎಷ್ಟೋ ಪ್ರಾಣಿಗಳಿಗೆ ಇರ್ತದೆ, ವಿಚಿತ್ರವಾಗಿರ್ತವೆ ಕೆಲವು ಪ್ರಾಣಿಗಳು, ಪೂರ್ವ ಜನ್ಮದ ಸ್ಮರಣೆ ಇರ್ತದೆ. ಆ ಜಿಂಕೆಗೆ ಸ್ಮರಣೆ ಇತ್ತು. ಹಾಗಾಗಿ ಆ ಜಿಂಕೆ ಇಲ್ಲಿ ಯಾರ ಸಹವಾಸನೂ ಮಾಡಿದೆ ಗಂಡಕಿ ನದಿ ತೀರಕ್ಕೆ ಹೋಯ್ತಂತೆ. ತಾನಾಗೆ ಗಂಡಕಿ ನದಿ, ನೇಪಾಳ ಸಾಲಿಗ್ರಾಮ ಕ್ಷೇತ್ರ, ಅಲ್ಲಿ ಹೋಗಿ ಏಕಾಂಗಿಯಾಗಿ ವಾಸ ಮಾಡ್ತಾ ಆ ಜಿಂಕೆ ಪ್ರಾಣ ಬಿಡ್ತು. ಆಮೇಲೆ ಮುಂದಿನ ಜನ್ಮದಲ್ಲಿ ಅದೇ ಜಿಂಕೆನೇ ಜಡಭರತ ಅಂತ ಜನ್ಮ ತಾಳಿತು. ಮೊದಲು ಆದಿಭರತ, ಮಧ್ಯದಲ್ಲಿ ಜಿಂಕೆ, ಆಮೇಲೆ ಜಡಭರತ. ಆಂಗಿರಸ ಗೋತ್ರದಲ್ಲಿ ಒಬ್ಬ ಬ್ರಾಹ್ಮಣ ಕುಮಾರನಾಗಿ ಹುಟ್ಟುತ್ತಾನೆ. ಆವಾಗ ನಿಜವಾಗೂ ಜಡ ಅಲ್ಲ, ಜಡ ಅಂದರೆ ಒಂದು ಹುಚ್ಚ ಅಂತ. ಆ ರೀತಿ ಹುಚ್ಚನ ಹಾಗಿದ್ದಿಲ್ಲ. ಯಾರ ಸಹವಾಸ ಆಗಬಾರ್ದು ಅಂತ ಹೇಳಿ ಹುಚ್ಚನಂತೆ ನಟನೆ ಮಾಡ್ತಿದ್ದಂತೆ. ಯಾಕೆಂದರೆ ಎಲ್ಲರೂ ಮಾತಾಡಿಸ್ತಾ ಇದ್ದರೆ ಇವನಿಗೆ ದೇವರ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಬೆಳಗ್ಗಿಂದ ರಾತ್ರಿವರೆಗೆ ಯಾರಾದರೂ ಹರಟೆ ಹೊಡಿತಾ ಇದ್ರೆ ದೇವರ ಪೂಜೆ ಧ್ಯಾನ ಯಾರು ಮಾಡಬೇಕು? ಅದಕ್ಕೆ ಯಾರಾದರೂ ಬಂದರೆ ಕಿವಿ ಕೇಳಿಸಲ್ಲ ಅಂತ ಸಂಜ್ಞೆ ಮಾಡ್ತಿದ್ದ, ಹೋಗ್ತಿದ್ದ. ಮಾತಾಡಲ್ಲ ಅಂತಿದ್ದ, ಮೌನ ಹೋಗ್ತಿದ್ದ. ಹೀಗಾಗಿ ಮಾತು ಬಂದರೂ ಮೂಕನಂತೆ, ಕಿವಿ ಕೇಳಿಸಿದರೂ ಕೂಡ ಕಿವುಡನಂತೆ, ಒಳ್ಳೆ ಬುದ್ಧಿವಂತನಾಗಿದ್ದು ವ್ಯವಹಾರ ಎಲ್ಲ ಗೊತ್ತಿದ್ದರೂ ಕೂಡ ಮೂರ್ಖನಂತೆ, ಹುಚ್ಚನಂತೆ ಇರ್ತಿದ್ದಂತೆ. ಮನೆಯಲ್ಲೂ ಕೂಡ ಯಾರ ಹತ್ರ ಮಾತಾಡ್ತಿದ್ದಿಲ್ಲ. ಅದಕ್ಕೆ ಜಡಭರತ ಅಂತ ಹಾಸ್ಯ ಮಾಡ್ತಾ ಇದ್ದು ಆ ಅಂಗಿರಸ ಗೋತ್ರದ ಬ್ರಾಹ್ಮಣ ಕುಮಾರನನ್ನು. ಅವನಿಗೆ ಅದು ಒಳ್ಳೆಯದೇ ಆಯಿತು. ಯಾವಾಗಲೂ ಎಲ್ಲಾದರೂ ಒಂದು ನದಿ ತೀರದಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದು, ಏನಾದರೂ ಒಂದಷ್ಟು ಮನೆಗೆ ಬಂದು ತಿನ್ನೋದು, ಈ ಥರ. ಒಂದು ದಿವಸ ಒಬ್ಬ ರಾಜ, ಶೂದ್ರ ರಾಜ, ಭದ್ರಕಾಳಿ ಅಂತ ದೇವಿ, ಆ ಭದ್ರಕಾಳಿ ದೇವಿಗೆ ಹರಕೆ ಮಾಡಿದ್ದಂತೆ, ನನಗೊಂದು ಮಗು ಹುಟ್ಟಿದರೆ ನಿನಗೆ ನರಬಲಿ ಕೊಡ್ತೇನೆ ಅಂತ. ನರನನ್ನೇ ಬಲಿ ಕೊಡ್ತೇನೆ ಅಂತ ಹರಕೆ ಮಾಡಿದ್ದ. ಒಂದು ಮಗು ಹುಟ್ಟಿತ್ತು, ನರಬಲಿ ಕೊಡಬೇಕಲ್ಲ, ಯಾರು ಸಿಗ್ತಾರೆ? ಹಾಗೆಲ್ಲ ಯಾರು ಸಿಗೋದಿಲ್ಲ ನರಬಲಿ ಕೊಡಬೇಕು. ಜಡಭರತರನ್ನು ನೋಡಿದ, ಮಾತಾಡಿಸಿದ್ರೆ ಅವರು ಮಾತಾಡಲಿಲ್ಲ, ಹುಚ್ಚನಾಗಿ ಕೂತಿದ್ರು. ಇವನನ್ನೇ ಬಲಿ ಕೊಟ್ಟರೆ ಯಾರು ಹಿಂದೆ ಮುಂದೆ ಯಾರಿಲ್ಲ, ಕೇಸಾಗೋದಿಲ್ಲ, ಬಲಿ ಕೊಡೋಣ ಅಂತ ಹೇಳಿದ. ಆ ಜಡಭರತರನ್ನು ಹೇಳ್ಕೊಂಡು ಹೋದ್ರು ಭದ್ರಕಾಳಿ ದೇವಿ. ಇವನಿಗೆಲ್ಲ ಗೊತ್ತಿದೆ, ಬಲಿ ಕೊಡಲಿಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಗೊತ್ತಿದೆ. ಆದರೂ ಸುಮ್ಮನೆ. ಯಾಕೆಂದರೆ ದೇವರು ನನ್ನನ್ನು ಹುಟ್ಟಿಸಿದ್ದಾನೆ, ಅವನ ಮಗ ನಾನು, ಪರಮಾತ್ಮನ ಮಗ. ಬೇಕಿದ್ರೆ ಇಟ್ಕೋತಾನೆ, ಇಲ್ಲದಿದ್ದರೆ ನಮ್ಮ ಕೈಯಲ್ಲಿ ಏನಿಲ್ಲ. ದೇವರಿದ್ದಾನೆ ಅಂತ ಅಷ್ಟು ವಿಶ್ವಾಸ. ಆ ವಿಶ್ವಾಸದಿಂದ ಯಾವ ಪ್ರಯತ್ನ ಮಾಡದೇ ಇದ್ದ. ಭದ್ರಕಾಳಿ ದೇವಾಲಯ ಕರ್ಕೊಂಡು ಹೋದರು, ಪೂಜೆ ಮಾಡಿದರು. ಇನ್ನು ಬಲಿ ಕೊಡಬೇಕು ಅಂತ ಖಡ್ಗ ಎತ್ತಿದ. ಅಷ್ಟೊತ್ತಿಗೆ ಆ ವಿಗ್ರಹದಿಂದ ದೇವಿ ಹೊರಗಡೆ ಬಂದು ಆ ರಾಜನ ಕೈಯಲ್ಲಿರೋ ಖಡ್ಗ ಕಸ್ಕೊಂಡು ಅವನನ್ನೇ ಬಲಿ ತಗೊಂಡ್ಬಿಟ್ಟ. ರಾಜನೇ ಬಲಿಯಾದ, ಅವನ ಪರಿವಾರ ಬಲಿಯಾಯಿತು. ಆ ಗಲಾಟೆಯಲ್ಲಿ ಉಳಿದದ್ದು ಜಡಭರತರು ಮಾತ್ರ. ಬಲಿ ಆಗಬೇಕು ಅಂತ ಹೋದವರು ಉಳಿದಂತೆ. ಅಷ್ಟು ವಿಶ್ವಾಸ ಇರ್ತಂತೆ ದೇವರ ಮೇಲೆ. ವಿಶ್ವಾಸ ಫಲದಾಯಕ ಅಂತ ವಿಶ್ವಾಸ ಬೇಕು. ಆ ವಿಶ್ವಾಸಕ್ಕೆ ನಿದರ್ಶನ ಜಡಭರತ. ಇಲ್ಲದಿದ್ದರೆ ಒಂದು ಕೂಗಲಿಲ್ಲ, ಗಲಾಟೆ ಮಾಡಲಿಲ್ಲ, ಖಡ್ಗದಿಂದ ಹೊಡೆಯುವಾಗಲೂ ಸುಮ್ಮನೆ ನಿಂತಿದ್ದ. ದೇವ್ರ ಇಚ್ಛೆ ಅಂತ. ದೇವರು ಕೊನೆಗೂ ಕೂಡ ಹೇಗೆ ಪ್ರಹ್ಲಾದನಿಗೆ ಕಂಬದಿಂದ ಬಂದನೋ ಹಾಗೆ ವಿಗ್ರಹದಿಂದ ದೇವಿ ಬಂದು ಆ ರಾಜನನ್ನು ಬಲಿ ತಗೊಂಡು. ಇದು ವಿಶ್ವಾಸ. ವಿಶ್ವಾಸ ಅಂದರೆ ನಮಗೆಲ್ಲ ಅಂಥ ವಿಶ್ವಾಸ ಇರೋದು ಭಾಳ ಕಷ್ಟ. ವಿಶ್ವಾಸ ಬರೋದು ಭಾಳ ಕಷ್ಟ. ಒಂದು ಊರಿನಲ್ಲಿ ಮಳೆ, ಸುಮ್ಮನೆ ಕಥೆ ಹೇಳ್ತಾರೆ, ಮಳೆ ಬರಲಿಲ್ಲಂತೆ ಭಾಳ ವರ್ಷ. ಊರಿನವರೆಲ್ಲ ಸೇರಿ ಊರು ಹೊರಗೆ ಒಂದು 2 ಕಿಲೋಮೀಟರ್ ಆಚೆ ಒಂದು ದೇವಾಲಯ ಇತ್ತಂತೆ. ಅಲ್ಲಿ ಒಂದು ಪರ್ಜನ್ಯ ಯಾಗ ಮಾಡೋಣ ಅಂತ. ಪರ್ಜನ್ಯ ಯಾಗ ಮಾಡಿದರೆ ಮಳೆ ಬರ್ತದೆ ಅಂತ ಎಲ್ಲ ಸೇರಿ ಹಣ ಸಂಗ್ರಹ ಮಾಡಿದರು. ಕಾಂಟ್ರಿಬ್ಯೂಷನ್ ಎಲ್ಲ ತಗೊಂಡು ಪರ್ಜನ್ಯ ಯಾಗ ಮಾಡಿದರು. ಎಲ್ಲರೂ ಹೋಗಿದ್ದು. ಯಾಗ ಆದಮೇಲೆ ಅದಕ್ಕೊಂದು ಪೂರ್ಣಾಹುತಿ ಊಟ ಇರ್ತದೆ ಅಂತ ಎಲ್ಲ ಹೋಗಿದ್ದಾರೆ ಊಟಕ್ಕೆ. ಪೂರ್ಣಾಹುತಿಗೆ ಹೋಗಿದ್ದು. ಆ ಯಜ್ಞ ನಡೀತಾ ಇರುವಾಗ ಪರಮಾತ್ಮ ಬಂದಂತೆ. ಭಗವಂತನೇ ಬಂದು ಕೇಳಿದ, ಇಷ್ಟೆಲ್ಲ ಜನ ಬಂದಿದ್ದೀರಿ ಯಜ್ಞಕ್ಕೆ, ಏನು ಕೊಟ್ಟಿದ್ದೀರಿ ನೀವೆಲ್ಲ ಅಂತ ಕೇಳಿದ್ರು.
ಅದು ಹೇಳಿದ್ರು, ರಸೀದಿ ತೋರಿಸಿದ್ರು. ನಮ್ಮದು ಸಕ್ಕರೆ ಸೇವೆ, ನಮ್ಮದು ಅಕ್ಕಿ ಕೊಟ್ಟಿದ್ದೇವೆ, ಬೆಲ್ಲ ಕೊಟ್ಟಿದ್ದೇವೆ, ನಾವು 5,000 ಡೊನೇಷನ್ ಕೊಟ್ಟಿದ್ದೇವೆ. ಎಲ್ಲ ನೋಡಿ ಪರಮಾತ್ಮ ಕೇಳಿದಂತೆ, ಯಾಗ ಮಾಡಿದರೆ ಮಳೆ ಬರ್ತದೆ ಅಂತ ಗ್ಯಾರಂಟಿ ಇದೆಯಾ ನಿಮಗೆ ಅಂತ. ಅದಕ್ಕೆ ಕೊಟ್ಟಿದ್ದೀವಿ, ನಾವೆಲ್ಲ ಆಸ್ತಿಕರು, ನಂಬಿಕೆ ಇದೆ ದೇವರ ಮೇಲೆ, ಅದಕ್ಕೆ ಎಲ್ಲ ದುಡ್ಡು ಕೊಟ್ಟು ಬಂದಿದ್ದು. ಪರಮಾತ್ಮ ಹೇಳ್ತಾನೆ, ಸಣ್ಣ ಸಣ್ಣ ಅಮೌಂಟು ಕೊಟ್ಟಿದ್ದೀರಿ ಅಷ್ಟೇ, ಅಷ್ಟು ವಿಶ್ವಾಸ ನಿಮಗಿಲ್ಲ. ಯಜ್ಞ ಮಾಡಿದರೆ ಮಳೆ ಬರ್ತದೆ ಅಂತ ವಿಶ್ವಾಸ ಇಲ್ಲ. ಹಾಗೆ ವಿಶ್ವಾಸ ಇದ್ದರೆ ಊರಿನಿಂದ 2 ಕಿಲೋಮೀಟ್ರ್ ಈಚೆ ಬಂದಿದ್ದೀರಿ, ಯಜ್ಞ ಮಾಡಿದರೆ ಮಳೆ ಬರ್ತದೆ ಅಂತ ವಿಶ್ವಾಸ ಇದ್ದರೆ ವಾಪಸ್ ಹೋಗ್ಲಿಕ್ಕೆ ಒಬ್ಬರಾದರೂ ಕೊಡೆ ತಂದಿದ್ದೀರಾ ಅಂತ ಕೇಳಿ. ಒಬ್ಬರಾದರೂ ಕೊಡೆ ಹಿಡ್ಕೊಂಡು ಬಂದಿದ್ದೀರಾ, ಪೂರ್ಣಾಹುತಿ ಆಗಲಿಕ್ಕೆಲ್ಲ ಮಳೆ ಬರಬೇಕು, ಅಷ್ಟು ಗಣಾಂತರ ಹಾಗೆ. ವಾಪಸ್ ಹೋಗ್ಲಿಕ್ಕೆ ಕೊಡೆ ತರಬೇಕಲ್ಲ, ಯಾರೂ ತಂದಿಲ್ಲ. ಊಟಕ್ಕೋಸ್ಕರ ಎಲ್ಲ ಲೋಟ ಹಿಡ್ಕೊಂಡು ಬಂದಿದ್ದೀರಿ, ಕೊಡೆ ತಂದಿಲ್ಲ. ನಿಮಗೆ ವಿಶ್ವಾಸ ಇಲ್ಲ, ಏನೋ 5,000 10,000 ಕೊಟ್ಟಿದ್ದೀರಿ ಅಷ್ಟೇ. ಆ ಪರಮಾತ್ಮನ ಹೇಳಿದ, ಕೊನೆಯಲ್ಲಿ ಕೂತಿದ್ದ ಅವನೊಬ್ಬ ವಿಶ್ವಾಸ ಇದೆ ಅವನು, ಯಾಕೆಂದರೆ ಕೊಡೆ ಹಿಡ್ಕೊಂಡು ಬಂದಿದ್ದಾನೆ. ಅವನೊಬ್ಬ ಛತ್ರಿ ತಂದಿದ್ದಾನೆ, ಕೊಡೆ ತಂದಿದ್ದಾನೆ, ಅವನಿಗೆ ವಿಶ್ವಾಸ ಇದೆ ಅಂತ ಹೊಗಳಿದರೆ ಆ ಮನುಷ್ಯ ಎದ್ದು ಹೇಳಿದಂತೆ, ಬರ್ತಾ ಬಿಸಿಲು ಬಹಳ ಇತ್ತು, ಅದಕ್ಕೆ ನೀನು ಮರ್ಯಾದೆ ತೆಗೆದಿಲ್ಲ. ಹೀಗಿರ್ತದೆ, ವಿಶ್ವಾಸ ಇರಬೇಕಂತ. ವಿಶ್ವಾಸ ಫಲದಾಯಕ ಅಂತ, ಅಂಥ ವಿಶ್ವಾಸ ಜಡಭರತನಿಗಿತ್ತು. ಅವರ ಆ ವಿಶ್ವಾಸಕ್ಕೆ ಹೆಸರು. ಅದನ್ನು ನಾವು ಮತ್ತೆ ನೋಡೋದು ರಾಘವೇಂದ್ರ ಸ್ವಾಮಿಗಳು. ಎಷ್ಟು ವಿದ್ಯೆ ಇತ್ತು ಅವರಲ್ಲಿ, ವೈಣಿಕರು, ದೊಡ್ಡ ವೈಣಿಕರು ರಾಘವೇಂದ್ರ ಸ್ವಾಮಿ. ತಲತಲಾಂತರದಿಂದ ವೀಣಾ ವಿದ್ಯೆ. ಬಡತನ ಅಂದರೆ ಅಷ್ಟು ಬಡತನ ರಾಯರಿಗೆ. ಅವರ ಮನೆಯಲ್ಲಿ ಒಂದು ಪಕ್ಷದಲ್ಲಿ 5-6 ಏಕಾದಶಿ ಅಂತೆ ರಾಯರಿಗೆ. ಪೂರ್ವಾಶ್ರಮದಲ್ಲಿ 5-6 ಉಪವಾಸ ಇರ್ತಿದ್ರಂತೆ. ಆದರೆ ಕುಂಭಕೋಣ ಬಿಟ್ಟು ಆಚೀಚೆ ಹೋಗಲಿಲ್ಲಂತ. ಎಷ್ಟೋ ಜನ ಹೇಳೋರು, ಎಲ್ಲಾದರೂ ಹೋಗಿ ಕಚೇರಿ ಮಾಡಿರಿ, ವೀಣಾ ಕಚೇರಿ ಮಾಡಿ, ಯಾರಿಗಾದರೂ ರಾಜಕುಮಾರಿಗೆ ಪಾಠ ಹೇಳ್ಕೊಡಿ, ಒಂದಿಷ್ಟು ದುಡ್ಡು ಬರ್ತದೆ. ನಾನು ದೇವರ ಮುಂದೆ ಗುಣಗಾನ ಮಾಡ್ತೇನೆ, ನನಗೆ ವಿಶ್ವಾಸ ಇದೆ, ದೇವರು ರಕ್ಷಣೆ ಮಾಡ್ತಾನೆ ಅಂತ ವಿಶ್ವಾಸ ಇದೆ. ಇಲ್ಲಿ ಕುಂಭಕೋಣ, ಸುಧೀಂದ್ರ ತೀರ್ಥರ ಪಾಠ, ಇದನ್ನೆಲ್ಲ ಬಿಟ್ಟು ಹೋಗೋದಿಲ್ಲ ಅಂತ ಕೂತಿದ್ದರು. ಇವತ್ತು ಅದೇ ರಾಯರು ಎಷ್ಟು ಸಂಪತ್ತು ಕೊಡ್ತಾ ಇದ್ದಾರೆ, ದೇವರ ಮೇಲೆ ವಿಶ್ವಾಸ ಆಗಿತ್ತು. ಜಡಭರತರು ಅಂತ. ಹಾಗೆ ಅನೇಕ ರಾಜರ್ಷಿಗಳು. ಸೂರ್ಯವಂಶದ ರಾಜರ ಕಥೆ ಹೇಳಬೇಕು ಅಂದರೆ, ಸೂರ್ಯನ ಮಗ ವೈವಸ್ವತಮನು. ಸೂರ್ಯನಿಗೆ ವಿವಸ್ವಂತ ಅಂತ ಹೆಸರು, ಅವನ ಮಗನೇ ವೈವಸ್ವತಮನು. ಈ ಮನ್ವಂತರದ ಅಧಿಪತಿ ಅವನು. ವೈವಸ್ವತಮನು ಅಂದರೆ ಈ ಮನ್ವಂತರದ ಅಧಿಪತಿ. ಅವನಿಗೆ ಅನೇಕ ಮಕ್ಕಳು ಹುಟ್ಟಿದರು. ನಾಭಾಗ, ನಭ, ಹೀಗೆ ಅನೇಕ ಜನ ಮಕ್ಕಳು. ಆ ಸೂರ್ಯವಂಶದಲ್ಲಿ ಬಂದ ರಾಜರ ಪೈಕಿ ಕೆಲವರ ಕಥೆ ಹೇಳ್ತೇನೆ. ಅಂಬರೀಷ ಅಂತ ಒಬ್ಬ ಇದ್ದ. ಅವನಿಗೆ ಭಗವಂತನ ವ್ರತದ ಮೇಲೆ ಎಷ್ಟು ವಿಶ್ವಾಸ ಇತ್ತು ಅಂತ ಅದಕ್ಕೆ ತೋರಿಸ್ತಾ ಇದ್ರು. ಒಬ್ಬೊಬ್ಬರ ಕಥೆ ಒಂದೊಂದು ಧರ್ಮ ಎತ್ತಿ ಹಿಡಿದ್ರು ಅವರು, ಅದು ಆದರ್ಶ, ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಅಂಬರೀಷ ಅಂತನ್ನುವನು ಇದೇ ಸೂರ್ಯವಂಶದ ರಾಜ. ಅವನಿಗೆ ಏಕಾದಶಿ ವ್ರತದಲ್ಲಿ ಬಹಳ ನಿಷ್ಠೆ. ದಶಮಿ, ಏಕಾದಶಿ, ದ್ವಾದಶಿ 3 ದಿನ ಸೇರಿ ದಿನತ್ರಯ ವ್ರತ ಅಂತ. ದಶಮಿ ಒಂದೇ ಊಟ ಮಾಡಬೇಕು, ಏಕಾದಶಿ ನಿರಾಹಾರ, ದ್ವಾದಶಿ ಒಂದೇ ಊಟ. ಹೀಗೆ ಮಾಡಿದರೆ ಅದು ಏಕಾದಶಿ ವ್ರತ. ದಶಮಿ, ದ್ವಾದಶಿ ಒಂದೊಂದೇ ಊಟ, ರಾತ್ರಿ ಊಟ ಇಲ್ಲ. ಏಕಾದಶಿ ಊಟವೇ ಇಲ್ಲ. ಈ ರೀತಿ ಪದ್ಧತಿ ಮಾಡ್ತಾ ಇದ್ದ. ಒಂದು ಕಾರ್ತಿಕ ಮಾಸದ ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ದಿವಸ ವಿಶೇಷ ಸಂತರ್ಪಣೆ ಮಾಡಬೇಕು ಅಂತ. ಏಕಾದಶಿ ಮಾಡುವವರು ಕಾರ್ತಿಕ, ಶ್ರಾವಣ ಅಥವಾ ಮಾಘ ಮಾಸ, ಈ 3 ಮಾಸದಲ್ಲಿ ಯಾವುದಾದ್ರೂ ಒಂದು ಮಾಸದಲ್ಲಿ ದ್ವಾದಶಿ ದಿನ ವಿಶೇಷ ಸಂತರ್ಪಣೆ ಮಾಡಬೇಕು. ಅದು ಕಾರ್ತಿಕನೂ ಆಗ್ಬೋದು, ಶ್ರಾವಣ ಅಥವಾ ಮಾಘ. ಇವನು ಕಾರ್ತಿಕ ಮಾಸ ಇಟ್ಕೊಂಡಿದ್ದ. ಅನೇಕ ಜನ ಬ್ರಾಹ್ಮಣರನ್ನು ಬರಮಾಡಿಕೊಂಡಿದ್ದಾನೆ, ಊಟಕ್ಕೆ ಹೇಳಿದ್ದ, ಸಂತರ್ಪಣೆ ಬನ್ನಿ. ಅಷ್ಟು ಜನ ಬಂದದ್ದರಿಂದ ಯಮುನಾ ತೀರದಲ್ಲಿ ವ್ಯವಸ್ಥೆ ಮಾಡಿದ್ದ. ಯಮುನಾ ತೀರದಲ್ಲಿ ಬ್ರಾಹ್ಮಣ ಸಂತರ್ಪಣೆ, ಗೋದಾನ ಎಲ್ಲ ವ್ಯವಸ್ಥೆ. ದ್ವಾದಶಿ ದಿವಸ ಅವತ್ತಿಗೆ ಸರಿಯಾಗಿ ಆ ಕಾರ್ತಿಕ ದ್ವಾದಶಿ ಸಾಧನ ದ್ವಾದಶಿ ಸ್ವಲ್ಪ ಗಳಿಗೆ ಇರ್ತದೆ, ಅಷ್ಟರೊಳಗೆ ಪಾಲನೆ ಆಗಬೇಕು. ಹೆಣ್ಣುಮಕ್ಕಳಿಗೆ ನಿಯಮ ಇಲ್ಲ, ಗಂಡಸರಿಗೆ ಮಾತ್ರ ಸಾಧನ ದ್ವಾದಶಿ ನಿಯಮ, ಅಷ್ಟರೊಳಗೆ ಪಾಲನೆ ಆಗಬೇಕು. ಹೆಣ್ಣುಮಕ್ಕಳಿಗೆ ಕೆಲವೆಲ್ಲ ವಿನಾಯಿತಿ ಕೊಟ್ಟಿದ್ದಾರೆ. ಅಶಿರಸ್ಕಂಚ ಯತ್ ಸ್ನಾನ, ದಿನ ತಲೆ ಸ್ನಾನ ಬೇಕಾಗಿಲ್ಲ ಹೆಣ್ಣುಮಕ್ಕಳಿಗೆ. ದಿನ ತಲೆ ಸ್ನಾನ ಮಾಡದೇ ಇದ್ದರೂ ಮಡಿ ಅಡಿಗೆಗೆಲ್ಲ ಬರ್ತದೆ, ಅವರು ಶುದ್ಧರೇ.
ಕೆಲವು ದಿವಸ ವಿಶೇಷಕ್ಕೆ ಮಾಡಿದ್ರು ಪರವಾಗಿಲ್ಲ. ಅಂತೂ ತಲೆ ಸ್ನಾನ ಅವರಿಗೆ ಕಂಪಲ್ಸರಿ ಅಲ್ಲ. ಗಂಡಸರಿಗೆ ಮಾತ್ರ ತಲೆ ಸ್ನಾನ ಮಾಡಿದರೆ ಮಾತ್ರ ಅವರು ಮಡಿ ಕೆಲಸಕ್ಕೆ ಬರ್ತಾರೆ. ಹೆಂಗಸರಿಗೆ ತಲೆ ಸ್ನಾನ ಇಲ್ಲದಿದ್ದರೂ ಮಡಿ ಕೆಲಸ. ಅಶಿರಸ್ಕಂತೆ ಸ್ನಾನ. ಪತ್ತು ರುಚಿಷ್ಟ ಭೋಜನ. ಗಂಡನ ಎಲೆಯಲ್ಲೇ ಊಟ ಮಾಡ್ಬೋದು, ಅದು ಉಚ್ಚಿಷ್ಟ ಅಂತ ಅವರಿಗೆ ದೋಷ ಅಲ್ಲ, ಹೆಣ್ಣು ಮಕ್ಕಳಿಗೆ ಅದು ವಿಹಿತ. ಪತ್ತು ರುಚಿಷ್ಟ ಭೋಜನ. ದ್ವಾದಶ ಉಲ್ಲಂಘನಂಚೈವ. ದ್ವಾದಶಿ ಮೀರಿದರೂ ಪರವಾಗಿಲ್ಲ ಅವರಿಗೆ, ಹೆಂಗಸರಿಗೆ. ಗಂಡಸರಿಗೆ ಊಟ ಆಗುತ್ತೆ, ಅವರಿಗೆ ದ್ವಾದಶಿ ಮೀರಿ ಮಾಡಿದರೂ ನಡೀತದೆ. ನದೋಷೋ ಮನದ ಬ್ರವೀತ್ ಅಂತ. ಇವನಿಗಂತೂ ಊಟ ಆಗಬೇಕು, ಬಂದ ಬ್ರಾಹ್ಮಣರಿಗೆ ಆಗಲೇಬೇಕು. ಎಲ್ಲ ವ್ಯವಸ್ಥೆ ಮಾಡಿದ್ದ, ಇನ್ನೇನು ಭೋಜನ ಆಗಬೇಕು. ಅಷ್ಟೊತ್ತಿಗೆ ದುರ್ವಾಸರು ಬಂದರು. ಅವ್ರನ್ನು ಊಟಕ್ಕೆ ಸಿದ್ಧವಾಗಿರಿ ಅಂತ ಕರೆದ. ಅವರು ಯಮುನಾ ನದಿ ಸ್ನಾನ ಮಾಡಿ ಬರ್ತೇನೆ ಅಂತ ಸ್ನಾನಕ್ಕೆ ಹೋದರು. ಸ್ನಾನಕ್ಕೆ ಹೋದವರು ಅಷ್ಟು ಬೇಗ ಬರಲಿಕ್ಕೆ ಆಗಲಿಲ್ಲ. ಕೆಲವರು ನದಿ ಸ್ನಾನಕ್ಕೆ ಹೋದರೆ ಅವತ್ತೇ ಬಟ್ಟೆ ಒಗೆಯೋದು, ಬೇಕಾದಷ್ಟು ನೀರು ಇರ್ತದೆ, ಅವೇನೋ ಮಾಡ್ತಾ ಕೂತ್ಕೊಂಡು ಬರುವಾಗ ಲೇಟ್ ಆಯಿತು. ಇವನಿಗೆ ಚಡಪಡಿಸೋ ಹಾಗಾಯಿತು. ಬ್ರಾಹ್ಮಣರಿಗೆ ಭೋಜನ ಮಾಡಿಸಿಬಿಟ್ಟ. ತಾನು ಯಜಮಾನ, ದುರ್ವಾಸರಿಗೆ ಊಟ ಹಾಕದೆ ತಾನು ಮಾಡಬಾರ್ದು. ಏನು ಮಾಡೋದು? ಅವರನ್ನು ಕಾಯ್ತಾ ಕೂತರೆ ತಿಥಿ ಅತಿಕ್ರಮಣ, ತಿಥಿ ಮೀರಿ ಹೋಗ್ತದೆ ಸಾಧನ. ತಿಥಿಗೆ ಪ್ರಾಶಸ್ತ್ಯ ಕೊಟ್ಟು ತಾನು ಪಾಲನೆ ಮಾಡಿಬಿಟ್ರೆ ಬ್ರಾಹ್ಮಣ ಅತಿಕ್ರಮಣ. ಏನು ಮಾಡೋದು? ಮೊದಲು ಬಂದ ಬ್ರಾಹ್ಮಣರನ್ನು ಕೇಳಿದೆ, ಏನು ಮಾಡೋಣ ಈಗ? ಇಂಥದ್ದೆಲ್ಲ ಸರ್ವಶಾಸ್ತ್ರದಲ್ಲಿ ಬರೆದಿರೋದಿಲ್ಲ. ಮೊದಲೇ ಬ್ರಾಹ್ಮಣರು ಊಟಕ್ಕೆ ಹೇಳಿಸ್ಕೊಂಡವರು ತಡ ಮಾಡಿದರೆ ಏನು ಮಾಡಬೇಕು, ಅವರಿಗೆ ಆಟೋ ಸಿಗದಿದ್ದರೆ ಏನು ಮಾಡಬೇಕು, ಕರೋನಾ ಬಂದರೆ ಏನು ಮಾಡಬೇಕು, ಇವೆಲ್ಲ ಇರೋದಿಲ್ಲ ಮೊದಲೇ. ಆವಾಗ ಅಂಥ ಬಿಕ್ಕಟ್ಟಿನ ಪರಿಸ್ಥಿತಿ ಬಂದಾಗ 10 ಜನ ಬ್ರಾಹ್ಮಣರು ಏನು ಹೇಳ್ತಾರೋ ಅದೇ ಧರ್ಮ ಅಂತ ತೀರ್ಮಾನ. ಅದರಿಂದ ಮೊದಲು ಬಂದ ಬ್ರಾಹ್ಮಣರನ್ನು ಕೇಳಿದೆ, ಈಗ ಏನು ಮಾಡಲಿ, ನೀವು ಹೇಳಿಬಿಡಿ, ಅದೇ ಧರ್ಮ. ಅವರು ಹೇಳಿದರು, ತೀರ್ಥ ತಗೋ, ನೀರು ಕುಡಿದು ಪಾಲನೆ ಮಾಡು, ಜಲಪಾಲನೆ ಮಾಡು. ಅವರಿಗೆ ಬೇರೆ ಭಾಗಿಸಿಟ್ಬಿಡು ತೀರ್ಥ. ಊಟ ಮಾಡೋದು ಬೇಡ, ಪಾಕ ಮಾಡಿದ್ದನ್ನು ಊಟ ಮಾಡೋದು ಬೇಡ, ನೀರಿನಿಂದ ಪಾಲನೆ ಮಾಡೋದು. ಆಯಿತು ಅಂತ ಜಲಪಾಲನೆ ಮಾಡಿ ಮುಗಿಸಿಬಿಟ್ಟ. ದುರ್ವಾಸರು ಬಂದು ನೋಡಿದರು, ಗೊತ್ತಾಯಿತು, ನನ್ನನ್ನು ಬಿಟ್ಟು ನೀವು ನೀರಾದರೂ ಹಾಕ್ಬಿಡು. ನನಗೆ ಊಟಕ್ಕೆ ಹೇಳಿದ ಮೇಲೆ ನೀರು ಕುಡಿದದ್ದು ತಪ್ಪು, ನನಗೆ ಊಟ ಮಾಡಿಸೇ ಕುಡಿಬೇಕಾಗಿತ್ತು ಅಂತ ಸಿಟ್ಟಾಗಿ ಪರೀಕ್ಷೆ ಮಾಡಲಿಕ್ಕೆ ಅವರು ತಲೆ ಜಟೆಯನ್ನು ಕಿತ್ತಿ ನೆಲಕ್ಕೆ ಅಪ್ಪಳಿಸಿ ಒಂದು ಭೂತ ಸೃಷ್ಟಿ ಮಾಡಿದರು. ಆ ಭೂತಕ್ಕೆ ಆದೇಶ ಮಾಡಿದರು, ನನ್ನನ್ನು ಮೀರಿ ಅವಹೇಳನ ಮಾಡಿದ್ದಾನೆ, ಇವನನ್ನು ಸುಟ್ಟು ಹಾಕೋದು. ಆ ಭೂತ ಅಂಬರೀಷನನ್ನು ಸುಡಲಿಕ್ಕೆ ಬರ್ತಾ ಇದೆ. ಅಷ್ಟೊತ್ತಿಗೆ ಇದ್ದಕ್ಕಿದ್ದ ಹಾಗೆ ದೇವರ ಮನೆಯಿಂದ ಸುದರ್ಶನ ಚಕ್ರ ಅಡ್ಡ ಬಂತು. ಅಡ್ಡ. ಅದು ದೇವರ ಮನೆಯಲ್ಲಿ ಇತ್ತಂತೆ. ವ್ಯಾಸರು ಬರೀತಾರೆ, ಯಾರಾದರೂ ಒಂದು ನಾವು ದೇವತಾ ಕಾರ್ಯ ಮಾಡ್ತೇವೆ ಅಂತ ಸಂಕಲ್ಪ ಮಾಡಿದರೆ, ಸಂಕಲ್ಪ ಮಾಡುವಾಗಲೇ ಪರಮಾತ್ಮನ ಸುದರ್ಶನ ಚಕ್ರ ಅವರ ಮನೆಗೆ ಬಂದು ದೇವರ ಮನೆಯಲ್ಲಿ ಕೂತಿರ್ತದೆ. ಏನಾದರೂ ತೊಂದರೆ ಆದರೆ ಅದನ್ನು ನೋಡ್ಕೊಳ್ಳಿಕ್ಕೆ ಸುದರ್ಶನ ಚಕ್ರ ಬಂದಿರ್ತದೆ. ಈಗ ಆ ಭೂತ ಅಂಬರೀಷನನ್ನು ಸುಡುವಾಗ ಅದು ಅಡ್ಡ ಬಂತು, ಅಂಬರೀಷನನ್ನು ಉಳಿಸಿತು, ಆ ಭೂತವನ್ನೇ ಸುಟ್ಟಾರೆ. ಆಮೇಲೆ ಆ ಭೂತ ಸೃಷ್ಟಿ ಮಾಡಿದವರು ದುರ್ವಾಸರಲ್ಲೇ ಇದ್ದರು, ಅವರ ಮೇಲೆ ಹತ್ತಿತ್ತು ಅವರನ್ನು ಸುಡಲಿಕ್ಕೆ. ದುರ್ವಾಸರು ಓಟ ಶುರು ಮಾಡಿ ಓಡಿದ್ರು, ಇಡೀ ಭೂಮಂಡಲ ತಿರುಗಿದರು. ಆ ಸುದರ್ಶನ ಬಿಡಲಿಲ್ಲ. ಕೈಲಾಸಕ್ಕೆ ಹೋದರು, ಸತ್ಯಲೋಕಕ್ಕೆ ಹೋದರು, ಸುದರ್ಶನ ಬೆನ್ನೆ ಹತ್ತಿದೆ. ಕೊನೆಗೆ ಇದಕ್ಕೆ ಹೋದರು, ವೈಕುಂಠ ಲೋಕಕ್ಕೆ ಹೋದರು. ವಿಷ್ಣು ನಿಂದೆ ಸುದರ್ಶನ ಚಕ್ರ ಬೆನ್ನ ಹತ್ತಿದೆ, ಕಾಪಾಡು ಅಂತಂದರೆ, ಸುದರ್ಶನ ಚಕ್ರ ನಂದು ಹೌದು, ಆದರೆ ನೀವು ಅನ್ಯಾಯ ಮಾಡಿದ್ದು ಅಂಬರೀಷನಿಗೆ, ತೊಂದರೆ ಕೊಟ್ಟದ್ದು ಅಂಬರೀಷನಿಗೆ, ಅಲ್ಲಿ ಹೋಗಿರಿ ಅಂತಾನೆ ಪರಮಾತ್ಮ. ನಾನು ಭಕ್ತ ಪರಾಧೀನ, ಒಂದು ದೊಡ್ಡ ಋಷಿ ಆಗಿಲ್ಲದೆ ಇರಬಹುದು ಅಂಬರೀಷ, ಒಬ್ಬ ಲೌಕಿಕ, ಆದರೂ ಭಗವದ್ಭಕ್ತನಾದ್ದರಿಂದ ನಾನು ಅವನ ಪರ. ಅವನು ಏಕಾದಶಿ ವ್ರತ ಮಾಡಿದವನು, ಒಳ್ಳೆ ನಿಷ್ಠೆಯಿಂದ ಮಾಡ್ತಿದ್ದಾನೆ, ಅವನ ಹತ್ರನೇ ಹೋಗುವುದು. ದುರ್ವಾಸರು ಮತ್ತೆ ವೈಕುಂಠದಿಂದ ಭೂಲೋಕಕ್ಕೆ ಬಂದು ಪುನಃ ಭೂಲೋಕಕ್ಕೆ ಬಂದು ಅಂಬರೀಷನ ಮನೆಗೆ ಬರುವಾಗ ಮುಂದಿನ ವರ್ಷ ಕಾರ್ತಿಕ ದ್ವಾದಶಿ ಬಂದಿದೆ. ಹೋದ ವರ್ಷ ಕಾರ್ತಿಕ ದ್ವಾದಶಿ ಓಡ್ಲಿಕ್ಕೆ ಶುರು ಮಾಡಿದವರು ತಿರುಗಿ ಭೂಮಂಡಲ ತಿರುಗಿ ಕೈಲಾಸ ಸತ್ಯಲೋಕ ಎಲ್ಲ ಮುಗಿಸಿ ಬರುವಾಗ ಮುಂದಿನ ಕಾರ್ತಿಕ ದ್ವಾದಶಿ ಅವತ್ತು ಸರಿಯಾಗಿ ಬಂದವರೇ ಹೇಳಿದರು, ಸುದರ್ಶನ ಚಕ್ರ ಬೆನ್ನತ್ತಿದೆ, ಮಹಾನುಭಾವ ಉಪಸಂಹಾರ ಮಾಡುವಂದಾಗ ಸುದರ್ಶನ ನಮಸ್ತುಭ್ಯಂ ಸಹಸ್ರಾರ ಅಚ್ಯುತ ಪ್ರಿಯ ಸರ್ವಾಸ್ತ್ರಘಾತ ನಿಪ್ರಾಯ ಸ್ವಸ್ತಿ ಭೂಯಾ ವಿಡಸ್ಪತೆ ಅಂತ ಆ ಸುದರ್ಶನವನ್ನು ಪ್ರಾರ್ಥನೆ ಮಾಡ್ತಾನೆ ಅಂಬರೀಷ. ಅದು ಯಥಾ ಪ್ರಕಾರ ದೇವರ ಮನೆಗೆ ಹೋಗಿ ಕೂತು ಇವರಿಗೂ ಉಸಿರು ಬಂತು. ಆಮೇಲೆ ಅಂಬರೀಷ ಹೇಳಿದ, ಸುದರ್ಶನ ಚಕ್ರ ಅಂತೂ ಹೋಯಿತು, ಇವತ್ತು ದ್ವಾದಶಿನೇ, ಹೋದ ಕಾರ್ತಿಕ ದ್ವಾದಶಿ ಊಟಕ್ಕೆ ಹೇಳಿದ್ದು,
ಈ ಕಾರ್ತಿಕ ದ್ವಾದಶಿ ಬಂದಿದ್ದೀರಿ, ಇಲ್ಲಿ ಬೇಗ ಯಮುನಾ ನದಿಗೆ ಹೋಗಿ ಸ್ನಾನ ಮಾಡಿ ಬನ್ನಿ, ಊಟ ಪಾಲನೆ ಮಾಡುವಂತಲೇ ನಾನು ಆಮೇಲೆ ಮಾಡ್ತೇನೆ ಅಂದಾಗ, ಇಲ್ಲಪ್ಪ ಯಮುನಾ ನದಿಗೆ ಹೋಗೋದಿಲ್ಲ, ಇಲ್ಲೇ ನಳ್ಳಿ ನೀರೇ ಮಾಡಿಬಿಡ್ತೀನಿ ಅಂದರು. ಯಮುನಾ ನದಿಗೆ ಹೋಗಿ ತಡ ಮಾಡಿ ನಿನ್ನನ್ನು ಕಾಯಿಸಿ, ದೊಡ್ಡ ಮಹಾನುಭಾವ ಇದ್ದೀನಿ ನೀನು, ನಾನು ಋಷಿ ಆಗಿರ್ಬೋದು, ನೀನೇನು ಸಾಮಾನ್ಯ ಅಲ್ಲ, ಆದ್ದರಿಂದ ಇಲ್ಲೇ ಟ್ಯಾಪ್ ವಾಟ್ರೇ ಮಾಡಿಬಿಡ್ತೀನಿ, ಪರವಾಗಿಲ್ಲ, ಡೈರೆಕ್ಟ್ ಬರ್ತದೆ ಎಲ್ಲ ಸಾಕು ಅಂತೂ ಇಂತೂ ಸ್ನಾನ ಮಾಡಿ ಊಟ ಮಾಡಿದರು. ಆಮೇಲೆ ಅಂಬರೀಷ ಮಾಡಿದ. ಅಲ್ಲಿಯವರೆಗೆ ಅಂಬರೀಷ ಉಪವಾಸನೆ ಇದ್ದಂತೆ, ನೀರು ಕೂಡ ಕುಡಿದಿಲ್ಲಂತೆ. ದ್ವಾದಶಿಯಿಂದ ದಶಮಿವರೆಗೆ ನೀರು ಕುಡಿಯೋದು ದೋಷ ಇಲ್ಲ ಅಂತ ಹೇಳಿದರು. ಏಕಾದಶಿ ನೀರಿಲ್ಲ, ಮತ್ತು ದ್ವಾದಶಿಯಿಂದ ದಶಮಿವರೆಗೆ ನೀರು. ಹೀಗೆ ದುರ್ವಾಸರು ಅಂಬರೀಷನಿಗೆ 1 ವರ್ಷ ನೀರು ಕುಡಿಸಿದ್ದಾರೆ. 1 ವರ್ಷ ನೀರು ಕುಡಿಸಿದ್ದಾರೆ. ಅವರಿಗೆ ಅದು ಇಲ್ಲ ಪಾಪ. ಎಲ್ಲಿಯಾದರೂ ನೀರು ಕುಡಿಯೋಣ ಅಂದರೆ ಸುದರ್ಶನ ಚಕ್ರ ಬೆನ್ನತ್ತಿ. ಭಗವದ್ಭಕ್ತರಿಗೆ, ವಿಷ್ಣು ವ್ರತ ಮಾಡುವವರಿಗೆ ಭಗವಂತ ಹೇಗೆ ಬೆಂಬಲಿಗನಾಗಿರ್ತಾನೆ ಅನ್ನೋದಕ್ಕೆ ಈ ಕಥೆ ಹೇಳಿದ್ದಾರೆ. ಆದ್ದರಿಂದ ಪರಮಾತ್ಮ ಪ್ರಾಗ್ದಿಷ್ಟಂ ಭೃತ್ಯರಕ್ಷಾಯಾಮ್, ಭೃತ್ಯರು ಏನಾದರೂ ದೇವತಾ ಕಾರ್ಯ ಮಾಡ್ತೇನೆ ಅಂತ ಹೊರಟು ಮೊದಲು ಸುದರ್ಶನ ಚಕ್ರ ಅಲ್ಲಿ ಕಳಿಸ್ತಾನೆ, ಅಲ್ಲಿ ನಿರ್ವಿಘ್ನವಾಗಿ ನಡೀಲಿ ಅಂತ. ಅದು ಇದೆ ಅಂತ ಅನ್ನೋ ನಂಬಿಕೆಯಿಂದ ನಾವು ಈಗೇನಾದರೂ ಫಂಕ್ಷನ್ ಆಗುವಾಗ ಪೊಲೀಸ್ ವ್ಯಾನ್ ಬರ್ತದೆ ಮೊದಲು. ಸುದರ್ಶನ ಚಕ್ರದ ಬದಲು ಪೊಲೀಸ್ ವ್ಯಾನ್ ಬಂದಿರ್ತದೆ, ಮುಗಿದ ಮೇಲೆ ಹೋಗ್ತದೆ. ಹಿಂದಿನ ಕಾಲದಲ್ಲಿ ಸುದರ್ಶನ ಚಕ್ರ ಬಂದು ದೇವತಾ ಕಾರ್ಯ ನಡೆಸ್ತಾ ಇತ್ತಂತೆ. ಇದು ಅಂಬರೀಷನ ಕಥೆ. ಸತ್ಯ ಹರಿಶ್ಚಂದ್ರನ ಕಥೆ. ಹರಿಶ್ಚಂದ್ರ, ಇದು ವಿಶ್ವಾಮಿತ್ರರ ಕಥೆಯೂ ಇದರಲ್ಲಿ ಬರ್ತದೆ. ಹರಿಶ್ಚಂದ್ರ ಒಳ್ಳೆ ಅಯೋಧ್ಯೆಯಲ್ಲಿ ರಾಜಧಾನಿ ಮಾಡಿಕೊಂಡು, ಅವನು ಸೂರ್ಯವಂಶದವನೇ, ಚೆನ್ನಾಗಿ ರಾಜ್ಯ ಪರಿಪಾಲನೆ ಮಾಡಿಕೊಂಡಿದ್ದ. ಹರಿಶ್ಚಂದ್ರ ಒಮ್ಮೆ ಬೇಟೆಯಾಡಲಿಕ್ಕೆ ಹೋಗಿದ್ದಾನೆ. ಎಲ್ಲೋ ಆರ್ತನಾದ ಕೇಳಿಸ್ತು ಹರಿಶ್ಚಂದ್ರನಿಗೆ, ಯಾರೋ ಅಳುವ ಶಬ್ದ ಕೇಳಿಸ್ತಂತೆ. ಎಲ್ಲಿಂದ ಬಂತು ಆ ಕಡೆ ಓಡಿದ, ಧಾವಿಸಿದ. ಯಾರದು ಅಂತ ಬಿಲ್ಲು ಬಾಣ ಹಿಡ್ಕೊಂಡು ಓಡಿದ. ಅಲ್ಲಿ ಯಾರೂ ಇಲ್ಲ, ವಿಶ್ವಾಮಿತ್ರರು ತಪಸ್ಸು ಮಾಡ್ತಾ ಇದ್ದರು. ವಿಶ್ವಾಮಿತ್ರ ಅವರು ಮೂಲತಃ ವಿಶ್ವಾಮಿತ್ರರು ಒಬ್ಬ ಕ್ಷತ್ರಿಯ, ವಿಶ್ವರಥ ಅಂತ ಅವನ ಹೆಸರು. ವಿಶ್ವರಥ ಅನ್ನೋ ಕ್ಷತ್ರಿಯ, ಚಂದ್ರವಂಶದವನು. ಹರಿಶ್ಚಂದ್ರ ಸೂರ್ಯವಂಶದ ರಾಜ, ವಿಶ್ವಾಮಿತ್ರ ಚಂದ್ರವಂಶದ ರಾಜ. ಅವನು ವಿಶ್ವರಥ ಅಂತ ಅವನ ಹೆಸರು. ಆ ವಿಶ್ವರಥನೇ ಚತುಸ್ಸಮುದ್ರ, 4 ಸಮುದ್ರ ತೀರದಲ್ಲಿ 1000 ವರ್ಷ ತಪಸ್ಸು ಮಾಡಿ ಕ್ಷತ್ರಿಯ ಜಾತಿಯಿಂದ ಬ್ರಾಹ್ಮಣ ಜಾತಿಗೆ ಬಂದವನು. ಜಾತಿಯನ್ನೇ ಬದಲು ಮಾಡಿಕೊಂಡು ಬ್ರಾಹ್ಮಣ ಜಾತಿಗೆ ಬಂದ. ಬ್ರಾಹ್ಮಣ ಜಾತಿಗೆ ಮಾತ್ರ ಬಂದದ್ದಲ್ಲ, ಋಷಿ ಪದವಿಗೆ ಬಂದ. ಋಷಿ ಪದವಿ ಮಾತ್ರ ಅಲ್ಲ, ಬ್ರಹ್ಮಋಷಿ ಎನ್ನುವಂಥ ಪದವಿಯನ್ನು ಪಡೆದ. ಅಷ್ಟು ಛಲ ವಿಶ್ವಾಮಿತ್ರರು ಅಂತಂದರೆ ಮಹಾಬ್ರಾಹ್ಮಣ ಅಂತ ಕರಿತಿದ್ರು. ಮಹಾಬ್ರಾಹ್ಮಣ ಅಂತ ಯಾಕೆಂದರೆ ಇಡೀ ಬ್ರಾಹ್ಮಣ ಕುಲಕ್ಕೆ ಬೇಕಾಗಿರ್ತಕ್ಕಂಥ ಗಾಯತ್ರಿಯನ್ನು ಕೊಟ್ಟವರೇ ವಿಶ್ವಾಮಿತ್ರರು. ಅವ್ರ ಹೆಸರು ಮಾತ್ರ ವಿಶ್ವಾಮಿತ್ರ ಅಂತ. ಮಧ್ವಾಚಾರ್ಯ ಹೇಳ್ತಾರೆ, ವಿಶ್ವಸ್ಯ ಮಿತ್ರಂ ಸಹ್ಯಾ ಜಗಾಮ. ವಿಶ್ವಾಮಿತ್ರ ಇಡೀ ವಿಶ್ವಕ್ಕೆ ಮಿತ್ರ. ಯಾಕೆಂದರೆ ಗಾಯತ್ರಿ ಮಂತ್ರ ಇಡೀ ವಿಶ್ವಕ್ಕೆ ಬೇಕು. ಜಪ ಮಾಡೋದು ಬ್ರಾಹ್ಮಣರಾದರೂ ವಿಶ್ವಕ್ಕೆ ಇರುವಂಥ ಮಂತ್ರ ಗಾಯತ್ರಿ ಮಂತ್ರ. ಅಂಥ ಮಂತ್ರವನ್ನು ಜಗತ್ತಿಗೆ ಕೊಟ್ಟವರೇ. ಆ ತಪಸ್ಸು ಮಾಡಿ ಆ ಮಂತ್ರ ಕಂಡುಕೊಂಡು ಜಗತ್ತಿಗೆ ಕೊಟ್ಟರು. ಅವರು ತಪಸ್ಸು ಮಾಡ್ತಾ ಇದ್ರು. ಹರಿಶ್ಚಂದ್ರ ಹೋದ, ಯಾರದು ಅಂತ. ಅವ್ರ ತಪಸ್ಸಿಗೆ ಸ್ವಲ್ಪ ವಿಘ್ನ ಬಂತು, ಎಚ್ಚರ ಆಯಿತು. ನೋಡಿದ್ರು ಹರಿಶ್ಚಂದ್ರ ಬರ್ತಾ ಇದ್ದ ಬಿಲ್ಲು ಬಣ್ಣ. ನೀನ್ಯಾರು ಅಂತ ಕೇಳಿದ್ರು. ನೀನ್ಯಾರು? ನಾನು ಹರಿಶ್ಚಂದ್ರ. ಇಷ್ಟೇ ಹೇಳಿದರೆ ಆಗ್ತಿತ್ತು. ನೀನ್ಯಾರು ಅಂತ ಕೇಳಿ, ನಾನು ಹರಿಶ್ಚಂದ್ರ. ಇಲ್ಲಿ ಯಾರು ಕೂಗಿದ್ರು ಅವರಿಗೆ ಅಭಯದಾನ ಮಾಡಲಿಕ್ಕೆ ಬಂದಿದ್ದೇನೆ. ಯಾರು ಭಯದಲ್ಲಿರ್ತಾರೋ ಅವರಿಗೆ ಅಭಯದಾನ ಮಾಡ್ತೇನೆ. ಯಾರಿಗೆ ಕಷ್ಟ ಇರ್ತದೋ ಅವರಿಗೆ ದ್ರವ್ಯದಾನ ಮಾಡ್ತೇನೆ, ಸಂಪತ್ತು ದಾನ ಮಾಡ್ತೇನೆ, ಏನೇನೋ ಹೇಳಿಕೊಂಡ. ಆಗ ವಿಶ್ವಾಮಿತ್ರರು ಹೇಳಿದರು, ಹಾಗಾದರೆ ಇಷ್ಟೆಲ್ಲ ನೀನು ದಾನ ಮಾಡುವವನಾದರೆ ನಾನೊಂದು ಅಶ್ವಮೇಧ ಮಾಡಬೇಕು ಅಂತಿದ್ದೇನೆ. ರಾಜಸೂಯ ಅಶ್ವಮೇಧ. ಆ ಅಶ್ವಮೇಧ ಯಾಗಕ್ಕೆ ದಕ್ಷಿಣೆಗೆ ಬೇಕಾದಷ್ಟು ಹಣ ಕೊಡು ಅಂತ ಕೇಳಿ. ಸಂತರ್ಪಣೆಗೆಲ್ಲ ಬೇರೆ ಯಾರಿಗಾದರೂ ತಲೆ ಕಟ್ತೇನೆ, ದಕ್ಷಿಣೆ ಹಣ ನೀನು ಕೊಡು. ನಾನು ಋಷಿ, ನನ್ನಲ್ಲಿ ಏನೂ ಇಲ್ಲ, ಆದರೆ ಅಶ್ವಮೇಧ ಯಾಗ ಮಾಡಬೇಕಾಗಿತ್ತು, ದಕ್ಷಿಣೆಗೆ ಬೇಕಾದ ಹಣ ಕೊಡು. ಹರಿಶ್ಚಂದ್ರ ಹೇಳ್ತಾನೆ, ಇದೇನು ಕ್ಷುದ್ರ ಕೇಳ್ತೀನಿ, ದಕ್ಷಿಣೆಗೆ ಬೇಕಾಗುವಷ್ಟು ಹಣ ಏನು ಮಹಾ, ಬೇರೆ ಏನಾದರೂ ಕೇಳಿದ್ರೆ ಅದು ಆಮೇಲೆ ಕೊಡೋಣ, ಮೊದಲು ಬೇರೆ ಏನಾದರೂ ಒಂದು ವಸ್ತು ಕೇಳಿ. ಅವನ ಅಹಂಕಾರ ನೋಡಿ ವಿಶ್ವಾಮಿತ್ರರು ಹೇಳಿದರು, ಹಾಗಾದರೆ ನಿನ್ನ ಅಧೀನದಲ್ಲಿರುವ ಭೂಮಂಡಲ ಏನಿದೆ ಎಲ್ಲ ನನಗೆ ದಾನ ಮಾಡು. ನಿನ್ನ ಅಧೀನದಲ್ಲಿ ಎಷ್ಟೆಷ್ಟು ಭೂಮಿ ಇದೆ ಎಲ್ಲ ಕೊಡು.
ಅದರಲ್ಲಿ ಸಂಪತ್ತು, ಸಸ್ಯ, ಕೋಶ ಎಲ್ಲ ಬಿಟ್ಟು ಎಲ್ಲ ಇದ್ದದ್ದಿದ್ದ ಹಾಗೆ ನನಗೆ ದಾನ ಕೊಟ್ಟು ನೀನು ಹೋಗಬೇಕು. ಅವನು ಸತ್ಯ ಹರಿಶ್ಚಂದ್ರ ಮಾತು ಕೊಟ್ಟಿದ್ದ, ಹಣ ಆಮೇಲೆ ಕೊಡ್ತೇನೆ ದಕ್ಷಿಣೆದ್ದು, ಮೊದಲು ಏನು ಬೇಕೋ ಕೇಳಿ ಅಂತ. ಆಯಿತು ಅಂತಂದರು. ಇವರು ಇದನ್ನೇ ಕೇಳಿದ್ರು, ನಿನ್ನ ಅಧೀನದಲ್ಲಿದ್ದ ಭೂಮಿನೇ ಕೊಟ್ಟುಬಿಡು. ಆಯಿತು ಅಂತ ದಾನ ಮಾಡಿ ಕೊಟ್ಬಿಟ್ಟ ಹರಿಶ್ಚಂದ್ರ. ವಿಶ್ವಾಮಿತ್ರರು ಹೇಳಿದರು, ಇಷ್ಟೆಲ್ಲ ದಾನ ಮಾಡಿದ ಮೇಲೆ ಇನ್ನು ನೀನು ಇಲ್ಲಿ ಇಟ್ಕೊಡು, ನನಗೆ ದಾನ ಮಾಡಿದ್ದೆ, ನೀನು ಹೊರಡು. ಆಯಿತು ಅಂತ ಹೊರಟು. ಆದರೆ ಕೇಳಿದ್ರು, ದಕ್ಷಿಣೆದ್ದು ಆಮೇಲೆ ಕೊಡ್ತೇನೆ ಅಂತ ಹೇಳಿದ್ದಿಲ್ಲ, ಅದನ್ನು ಕೊಟ್ಟು ಹೋಗು ಅಂತ. ದಕ್ಷಿಣದ್ದೇನು ಕೊಡ್ತಾರೆ? ಬೀಗಕ್ಕೆ ಕೊಟ್ಟಾಗಿದೆ. ಇನ್ನು ದಕ್ಷಿಣದ್ದು ಹ್ಯಾಕೆ ಕೊಡ್ಲಿಕ್ಕೆ ಸಾಧ್ಯ? ಎಲ್ಲ ಭೂಮಂಡಲ ದಾನ ಮಾಡಿದ್ದಾನೆ. ದಕ್ಷಿಣದ್ದು ಆಮೇಲೆ ಕೊಡ್ತೇನೆ ಅಂತಿದ್ದ. ಅದು ಜುಜುಬಿ, ಅದು ಆಮೇಲೆ ಕೇಳಿ, ಈಗ ಕೊಡು, ದಕ್ಷಿಣೆ ಹಣ ಕೊಡು. ಇವನಲ್ಲಿ ಎಲ್ಲ ಕೊಟ್ಟಾಗಿದೆ. ಇವನಿಗೆ ಹರಿಶ್ಚಂದ್ರನಿಗೆ, ವಿಶ್ವಾಮಿತ್ರನಿಗೆ ಕೊಟ್ಟಾಗಿದೆ. ಆಗ ಹೇಳ್ತಾನೆ, ಹೌದು ನಾನು ಸತ್ಯ ಹರಿಶ್ಚಂದ್ರ, ಮಾತಿಗೆ ತಪ್ಪೋದಿಲ್ಲ. ನಿಮಗೇನು ದಕ್ಷಿಣೆ ಹಣ ಬೇಕು, ಅದು ಅಧ್ವರ್ಯು, ಉದ್ಗಾತ್ರ ಅಂತಂದರೆ ಇಷ್ಟಿಷ್ಟು ಕೊಡಬೇಕು ಅಂತ ಇರ್ತದೆ. ಅಷ್ಟು ದಕ್ಷಿಣೆಗೆ ವ್ಯವಸ್ಥೆ ಮಾಡ್ತೇನೆ, ನನಗೆ 1 ತಿಂಗಳು ಕಾಲ ಅವಕಾಶ ಕೊಡು. ಈಗೆಲ್ಲ ನಿಮಗೆ ಕೊಟ್ಟಾಗಿದೆ, 1 ತಿಂಗಳಲ್ಲಿ ನಾನು ಸಂಪಾದನೆ ಮಾಡಿ ಕೊಡ್ತೇನೆ. ಆಯಿತು, 1 ತಿಂಗಳು ಕೊಡ್ತೇನೆ, ಆದರೆ ಈ ಭೂಮಿಯಲ್ಲಿ ಇರ್ಕೊಡು. ನೀನು ದಾನ ಮಾಡಿದ ಭೂಮಿ ಇದರಲ್ಲಿ ಇರ್ಕೊಡು, ಬೇರೆ ಕಡೆಯಲ್ಲಾದರೂ ಹೋಗು. ಆಯಿತು ಅಂತ ಊರು ಬಿಟ್ಟು ಹೊರಟು. ಕಾಶಿಗೆ ಹೋಗ್ತೇನೆ ಅಂತಂದು, ಅಯೋಧ್ಯೆಯಿಂದ ಕಾಶಿಗೆ ಹೋಗಿ ಅಲ್ಲಿ ದುಡಿದು ಕೊಡ್ತೇನೆ ಅಂತ ಹೊರಟ್ರೆ ಪ್ರಜೆಗಳೆಲ್ಲ ಅಡ್ಡ ಬಂದು, ರಾಜ ನೀನು ಯಾಕೆ ಊರು ಬಿಟ್ಟು ಹೋಗು? ಅಂಥ ತಪ್ಪು ಏನು ಮಾಡಿ, ಏನೋ ಮಾತಿನಲ್ಲಿ ಸಿಗಾಕೊಂಡಿದ್ದೆ ಅಷ್ಟೇ, ಮಾಡಬಾರ್ದ ಕೆಲಸ ಏನೂ ಮಾಡಿಲ್ಲ. ಊರು ಬಿಟ್ಟು ಹೋಗಬೇಡ, ನಾವು ಯಾರು ಬಿಡೋದಿಲ್ಲ ನಿನ್ನನ್ನು ಅಂತ ಅಡ್ಡಗಟ್ಟಿದ್ವಿ. ಇವನು ನಿಂತ. ವಿಶ್ವಾಮಿತ್ರರಿಗೆ ಅನುಮಾನ ಬಂತು, ಹೋಗ್ತಾನ ಇವಾಗ ಅವರ ಒತ್ತಾಯಕ್ಕೆಲ್ಲ ಉಳಿದು ಬಿಟ್ಟರೆ. ಬೆತ್ತ ತಗೊಂಡು ಹರಿಶ್ಚಂದ್ರನಿಗೆ ಹೊಡಿಲಿಕ್ಕೆ ಬಂದ್ರಂತೆ. ದಾನ ಕೊಟ್ಟಿದ್ದು ಕೊಟ್ಟು ಹೊರಡು ಅಂತ ಹೊಡೆದ್ರು. ಹೊಡೆಯುವಾಗ ಅವನ ಹೆಂಡತಿ ಅಡ್ಡ ಬಂದಂತೆ. ಹರಿಶ್ಚಂದ್ರನ ಹೆಂಡತಿ ಶೈವ್ಯ ಅಂತ ಅಡ್ಡ ಬಂದು ಗಂಡನಿಗೆ ಬೀಳುವ ಏಟು ಅವಳಿಗೆ ಬಿತ್ತು. ಅವಳಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಇವನಾದರೂ ತಡ್ಕೊಳ್ತಿದ್ದ, ಅವಳಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ನೆಲಕ್ಕೆ ಬಿದ್ದು ಒದ್ದಾಡಿದ್ದು. ಇದನ್ನು ವಿಶ್ವೇ ದೇವತೆಗಳು ಅಂತಿದ್ದಾರೆ. 5 ಜನ ವಿಶ್ವೇ ದೇವತೆಗಳು ಅಂತ ಈ ಶ್ರಾದ್ದದಲ್ಲೆಲ್ಲ ಅವರಿಗೆ ಆರಾಧನೆ ಮಾಡೋದು. ಆ ವಿಶ್ವೇ ದೇವತೆಗಳು ನೋಡಿದರು. 10 ಜನ ವಿಶ್ವೇ ದೇವತೆಗಳು ಒಟ್ಟು. ಧುರಿ, ಲೋಚನ ಇವೆಲ್ಲ ಇದ್ದಾರೆ, ಪುರೂರವ, ಆರ್ದ್ರವ, ಹೀಗೆಲ್ಲ. ಅದರಲ್ಲಿ 5 ವಿಶ್ವೇ ದೇವತೆಗಳು ಈ ದೃಶ್ಯ ನೋಡಿದರು. ಅವರು ಮಾತಾಡ್ಕೊಂಡ್ರಂತೆ, ಈ ವಿಶ್ವಾಮಿತ್ರರು ಹರಿಶ್ಚಂದ್ರನಿಗೆ ಅವನ ಹೆಂಡತಿಗೆ ಇಷ್ಟು ಜೋರಾಗಿ ಹೊಡೆದಿದ್ದಾರೆ, ಯಾವ ನರಕಕ್ಕೆ ಹೋಗ್ತಾರೋ ಏನೋ ಅಂತ ಮಾತಾಡ್ಕೊಂಡ್ರಂತೆ ವಿಶ್ವದೇವತೆ. ಅವರು ಆಡಿಕೊಂಡದ್ದು, ಅವರು ಪರಸ್ಪರ ಆಡಿಕೊಂಡ್ರು. ಅದು ವಿಶ್ವಾಮಿತ್ರರ ಕಿವಿಗೆ ಬಿತ್ತು. ಇವ್ರಿಗೆ ಕೇಳಿಸ್ತು, ಸಿಟ್ಟು ಬಂತು. ಆ 5 ಮಂದಿ ವಿಶ್ವೇ ದೇವತೆಗಳಿಗೆ ಶಾಪ ಬಂತು. ಇದು ನನಗೂ ಹರಿಶ್ಚಂದ್ರನಿಗೂ ಸಂಬಂಧಪಟ್ಟ ವ್ಯವಹಾರ. ಅವನು ನನಗೆ ಕೊಡ್ತೇನೆ ಅಂತ ಹೇಳಿದ್ದಾನೆ, ನಾನು ಕೇಳಿದೆ. ದಾನ ಕೊಟ್ಟಿದ್ದಾನೆ, ಹೋಗು ಅಂತ ಹೇಳಿದೆ. ನಾನು ಅವನು ಹೋಗಲಿಲ್ಲ, ಹೊಡೆದೆ. ಅಡ್ಡ ಬಂದು ಅವನ ಹೆಂಡತಿ. ಅದಕ್ಕೆ ಅವಳಿಗೆ ಹೇಳ್ಬಿಟ್ಟು, ನನ್ನನ್ನು ನರಕಕ್ಕೆ ಹೋಗ್ತೇನೆ ಅಂತ ಹೇಳಲಿಕ್ಕೆ ನೀವು ಮಧ್ಯಪ್ರವೇಶ ಮಾಡಿದ್ದರಿಂದ ನೀವು ಭೂಮಿಯಲ್ಲಿ ಹುಟ್ಟಿರಿ. 5 ವಿಶ್ವೇ ದೇವತೆಗಳಿಗೆ ಶಾಪ, ನೀವು ಭೂಮಿಯಲ್ಲಿ ಹುಟ್ಟಬೇಕು. ಭೂಮಿಯಲ್ಲಿ ಹುಟ್ಟಿದಾಗ ನಿಮಗೆ ಮದುವೆ ಆಗಬಾರ್ದು, ಮಕ್ಕಳಾಗಬಾರ್ದು, ಬರ್ಬರ ಕೊಲೆಯಾಗಿ ಸಾಯಬೇಕು, ದೊಡ್ಡ ಹತ್ಯೆಯಾಗಿ ಸಾಯಬೇಕು, ಇಷ್ಟು ಶಾಪ ಕೊಟ್ಟು. ಆಮೇಲೆ ಆ 5 ಮಂದಿ ವಿಶ್ವೇ ದೇವತೆಗಳೇ ಪಾಂಡವರ ಮಕ್ಕಳು. ದ್ರೌಪದಿ ಮಕ್ಕಳು ಅವರೇ 5 ಮಂದಿ ವಿಶ್ವೇ ದೇವತೆಗಳು. ಆಚಾರ್ಯ ಹೇಳ್ತಾರೆ, ಮಧ್ವಾಚಾರ್ಯ, ಅವರೇ ದ್ರೌಪದಿ ಹುಟ್ಟಿದ 5 ಮಕ್ಕಳು. ಪೃಥ್ವಿವಿಂಧ್ಯ, ಶ್ರುತಶೋಮ, ಶ್ರುತಕೀರ್ತಿ, ಶ್ರುತಾನೇಕ ಇವರೆಲ್ಲ. ಅವರಿಗೆ ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡಿದ್ದರು. ಯುದ್ಧ ಮುಗಿದಾಗ ಅಶ್ವತ್ಥಾಮಾಚಾರ್ಯರು ಕೊಂದರು ಅಂತ ಹೇಳಿದೆ ಮೊನ್ನೆ. ಅವಾಗ ಇನ್ನೂ ಮದುವೆ ಆಗಿಲ್ಲ, ಮಕ್ಕಳೆಲ್ಲ ಸತ್ತರು. ಕೊಲೆ ಅಶ್ವತ್ಥಾಮಾಚಾರ್ಯರಿಂದ ತಲೆ ಕಡ್ಕೊಂಡು ಸತ್ತರು. ಅದಕ್ಕೆ ಇನ್ನೊಬ್ಬರನ್ನ ಆಡ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಆಡ್ಕೊಳ್ಳೋದಾದ್ರೂ ಮೆಲ್ಲಿ ಮಾಡ್ಕೋಬೇಕು. ಅವ್ರಿಗೆ ಕೇಳಿಸಿದ್ದೀವೆಲ್ಲ ಅನಾಹುತ ಇದಾಯಿತು. ಇವೆಲ್ಲ ದುರಂತ ನೋಡಿಬಿಟ್ಟು ಹರಿಶ್ಚಂದ್ರ ಹೇಳಿದ, ನನ್ನಿಂದ ಏನೇನೋ ಅನಾಹುತ ಆಗೋದು ಬೇಡ, ನಾನು ಹೊಗೆ ಬಿಡ್ತೇನೆ ಅಂತ ಹೇಳಿ ಆ ಅಯೋಧ್ಯೆ ಬಿಟ್ಟು ಕಾಶಿಗೆ ಹೋಗ್ತಾ ಇದ್ದಾನೆ. ದಾರಿಯಲ್ಲೆಲ್ಲ ಭಿಕ್ಷೆ ಬೇಡ್ಕೊಂಡು ತಾನು, ತನ್ನ ಹೆಂಡತಿ, ಆ ರೋಹಿತ ಅಂತ ಒಬ್ಬ ಮಗ, ಆ 3 ಜನ ಏನೇನೋ ಮಾಡಿಕೊಂಡು ಕಾಶಿಗೆ ಬಂದರು. ಕಾಶಿಗೆ ಬರುವಾಗ 1 ತಿಂಗಳು ಹಾಗೇ ಹೋಗಿ, ನೀವು ಕೇಳಿದ್ದು 1 ತಿಂಗಳು ಅವಧಿ. ಕಾಶಿಗೆ ಎಂಟ್ರಾಗುವಾಗಲೇ 1 ತಿಂಗಳು ಮುಗಿದೋಗಿ. ಕಾಶಿಗೆ ಎಂಟ್ರಾಗ್ತಾ ಇದ್ದಾನೆ, ಅಲ್ಲಿ ವಿಶ್ವಾಮಿತ್ರರು ಅಲ್ಲಿದ್ದಾರೆ, ಅಲ್ಲಿ ಹಾಜರವರು.
ಒಂದು ತಿಂಗಳಾಯಿತು, ನನಗೆ ದಕ್ಷಿಣೆ ಹಣ ಕೊಡ್ತೀನಿ ಅಂತ ಹೇಳಿದ್ದೆಲ್ಲ ಯಾಗದ್ದು ದಕ್ಷಿಣೆ ಹಣ ಕೊಡು, ಯಾಗ ಮಾಡಬೇಕು, ದಕ್ಷಿಣೆ ಕೊಡಬೇಕು, ಹಣ ಕೊಡು. ಹರಿಶ್ಚಂದ್ರ ಹೇಳ್ತಾನೆ, ಮಹರ್ಷಿಗಳೇ, ಇನ್ನೂ ಒಂದು ತಿಂಗಳು ಆಗಿಲ್ಲ, ಸಾಯಂಕಾಲ ವ್ಯವಹಾರ ಮಾಡಬೇಕು, ಈಗ ಇನ್ನೂ ಮಧ್ಯಾಹ್ನ, ಸಾಯಂಕಾಲ ಆದಾಗ ಒಂದು ತಿಂಗಳು ಆಗ್ತದೆ, ಆವಾಗ ಕೇಳಿ, ಇನ್ನೂ ಒಂದು ತಿಂಗಳು ಆಗಿಲ್ಲ. ಎಷ್ಟು ವಿಶ್ವಾಸ ಅದು. ಮಧ್ಯಾಹ್ನದಿಂದ ಸಾಯಂಕಾಲದೊಳಗೆ ಏನಾದರೂ ಮಾಡಿ ಹಣ ಸಂಪಾದನೆ ಮಾಡ್ತೇನೆ, ಅಂತೂ ನಿಮ್ಮ ಹಣ ಮುಟ್ಟಿಸ್ತೇನೆ. ಇಷ್ಟು ಬೇಗ ಮಧ್ಯಾಹ್ನ ಕೇಳಿದರೆ ಹಾಗೆ ಸಾಯಂಕಾಲ ಕೇಳಿ ಅಂತ ಆಯಿತು ಅಂತ ಒಪ್ಪಿದ್ರು ವಿಷಯ. ಸೌಜನ್ಯ ಆಗಲಿ, ಹಾಗೆ ಸಾಯಂಕಾಲದವರೆಗೆ ಕಾಯ್ತೇನೆ. ಮಧ್ಯಾಹ್ನದಿಂದ ಸಾಯಂಕಾಲದವರೆಗೆ ಎಷ್ಟು ಸಂಪಾದನೆ, ಕೊನೆಗೆ ಏನು ಮಾಡಬೇಕು ಅಂತ ತೋಚಲಿಲ್ಲ. ಹೆಂಡತಿ ಹೇಳಿದ್ದು, ಒಂದು ಕೆಲಸ ಮಾಡಿ, ನೀವು ಸತ್ಯ ಹರಿಶ್ಚಂದ್ರ ಅಂತ ಬಿರುದು ಸಂಪಾದನೆ ಮಾಡಿದ್ದೀರಿ, ಸತ್ಯ ಬಿಡೋದು ಬೇಡ, ಹಣ ಕೊಡಬೇಕು ಅವರಿಗೆ, ಕೊಟ್ಬಿಡಿ, ನಾನು ಅದಕ್ಕೆ ಸಹಕಾರ ಮಾಡ್ತೇನೆ. ನನ್ನನ್ನು ಯಾರಿಗಾದರೂ ಮಾರಿಬಿಡಿ, ನನ್ನನ್ನು ಯಾರಿಗಾದರೂ ಮಾರಿ, ಅವ್ರ ಮನೇಲಿ ಕೆಲಸ ಮಾಡ್ಕೊಂಡಿರ್ತೇನೆ, ಆ ಹಣ ಅವರಿಗೆ ಕೊಟ್ಟುಬಿಡಿ. ಆ ಮಾತು ಕೇಳಿ ಹರಿಶ್ಚಂದ್ರ ಮೂರ್ಛೆ ಬೀಳ್ತಾನೆ. ಎಂಥ ಗತಿ ಬಂತು, ಹೆಂಡತಿಯನ್ನು ಕೂಡ ಮಾರುವ ಪ್ರಸಂಗ ಬಂತಲ್ಲ, ಅವಳೇ ಹೇಳ್ತಿದ್ದಾಳೆ ನಾನು ಮಾರಿಬಿಡಿ ಅಂತ. ಆಮೇಲೆ ಸುಧಾರಿಸ್ಕೊಂಡು ಎದ್ದ ಮೇಲೆ ಮತ್ತೆ ಹೇಳಿದ್ದು ಹೆಂಡತಿ, ನೀವು ಸತ್ಯ ಬಿಡಬೇಡಿ, ಸಾಯಂಕಾಲ ಆಗ್ತಾ ಬಂದಿದೆ, ಅವರಿಗೆ ಹಣ ಕೊಡಬೇಕು, ಮಾರಿಬಿಡಿ, ನನ್ನನ್ನು ಮಾರಿಬಿಡಿ, ಯೋಚನೆ ಮಾಡೋದು ಬೇಡ, ಮಾರಿಬಿಡಿ, ಹಣ ಕೊಟ್ಟುಬಿಡಿ, ಮತ್ತೆ ಬೇಕಾದ್ರೆ ದುಡಿದು ನನ್ನನ್ನು ಬಿಡಿಸ್ಕೊಳ್ರಿ ನೀವು, ಈಗಂತೂ ಮಾರಿಬಿಡಿ. ಅವನಿಗೆ ಹಿಡಿ, ಸರಿ ಹಾಗಾದ್ರೆ ಅಷ್ಟು ಮಾಡೋಣ ಅಂತ ಹೇಳಿ ಕಾಶಿಯ ಬೀದಿಯಲ್ಲಿ ನಿಂತುಕೊಂಡು ಘೋಷಣೆ ಮಾಡಿದ್ದೀನಿ, ಇವಳನ್ನು ಮಾರ್ತಾ ಇದ್ದೇನೆ, ಯಾರಿಗಾದರೂ ಮನೆ ಕೆಲಸಕ್ಕೆ ಬೇಕಾದರೆ ಕರ್ಕೊಂಡು ಹೋಗ್ಬೋದು ಅಂತ ಘೋಷಣೆ ಮಾಡಿ. ಒಬ್ಬ ವೃದ್ಧ ಬಂದಂಥ ಒಬ್ಬ ಮುದುಕ, ನನಗೆ ಮನೆಯಲ್ಲಿ ಯಾರೂ ಇಲ್ಲ ಅಡುಗೆ ಮಾಡಲಿಕ್ಕೆ, ಅದರಿಂದ ನನಗೊಬ್ಬ ಅಡುಗೆ ಮಾಡಲಿಕ್ಕೆ ಒಂದು ಹೆಂಗಸು ಬೇಕು, ನಾನು ಪರ್ಚೇಸ್ ಮಾಡ್ತೇನೆ ಅಂತ ಮಾಡಿ. ಸರಿ, ಹರಿಶ್ಚಂದ್ರ ಕೊಟ್ಬಿಟ್ಟ. ಅವನು ದುಡ್ಡು ಕೊಡ್ಲಿಕ್ಕೆ ಬಂದ. ಹರಿಶ್ಚಂದ್ರ ಕೈ ಚಾಚಲು, ಹೆಂಡತಿನ ಮಾರಾಟ ಮಾಡಿದ ದುಡ್ಡು ನನ್ನ ಕೈಲಿ ಮುಟ್ಟೋದಿಲ್ಲ ಅಂದ್ಬಿಟ್ಟ. ಕೈಲಿ ಮುಟ್ಟೋದಿಲ್ಲ, ವಿಶ್ವಾಮಿತ್ರನ ಕೊಡಿ ಅಂತ. ಅವನು ನಂಗದು ಸಂಬಂಧ ಇಲ್ಲ, ನೀನು ತಗೋಂತ ಆ ವೃದ್ಧ ಮುದುಕ ಹೇಳಿ ಅವನ ಶಲ್ಯದಲ್ಲಿ ತುದಿಯಲ್ಲಿ ಕಟ್ಟಿ ಹೋದನಂತ ಹಣ. ನಾನಂತೂ ಅವರಿಗೆ ಕೊಡೋದಿಲ್ಲ, ನಿನಗೆ ಕೊಡಬೇಕಾದ್ದು, ನೀವು ಮುಟ್ಟೋದಿಲ್ಲ ಅಂತ ಇವನು, ನಾನು ಹೆಂಡತಿನ ಮಾರಿದ ಹಣ ಮುಟ್ಟೋದಿಲ್ಲ. ಸರಿ, ಶಲ್ಯದಲ್ಲಿ ಕಟ್ಟಿ ಹೋದ. ವಿಶ್ವಾಮಿತ್ರರು ಕರೆದು ಹೇಳಿದಂತೆ ಹರಿಶ್ಚಂದ್ರ, ನೋಡಿ ನಾನು ಮುಟ್ಟೋದಿಲ್ಲ ಹಣ, ನೀವು ಬಿಚ್ಕೊಂಡು ತೊಗೊಂಡು ಹೋಗಿ. ವಿಶ್ವಾಮಿತ್ರರೇ ಬಂದು ಗಂಟು ಬಿಚ್ಚಿ ಆ ಹಣ ತೊಗೊಂಡು ಲೆಕ್ಕ ಮಾಡಿದ್ರಂತೆ. ಲೆಕ್ಕ ಮಾಡಿ ಹೇಳ್ತಾರೆ, ಹರಿಶ್ಚಂದ್ರ ಇದು ದಕ್ಷಿಣೆಗೆ ಸಾಕಾಗೋದಿಲ್ಲ ಅಂತ, ಇಷ್ಟೆಲ್ಲ ದುರಂತ ಅದು ಇದು ಸಾಕಾಗೋದಿಲ್ಲ ಅಂತ, ಏನು ಮಾಡಬೇಕು, ಇನ್ನೂ ಸ್ವಲ್ಪ ಬೇಕಾಗ್ತದೆ. ಅಷ್ಟೊತ್ತಿಗೆ ಆ ಹರಿಶ್ಚಂದ್ರನ ಹೆಂಡತಿನ ಕರ್ಕೊಂಡು ಮುದುಕ ಹೋಗ್ತಾ ಇದ್ದ. ಅವಳೇ ಹೇಳಿದ್ದಂತೆ, ನೋಡಿ ನೀವು ನನ್ನನ್ನು ಪರ್ಚೇಸ್ ಮಾಡಿದ್ದೀರಿ, ನಿಮ್ಮ ಮನೇಲಿ ನಾನು ಅಡುಗೆ ಮಾಡ್ಕೊಂಡಿರಬೇಕಾದ್ರೆ ನನಗೊಂದು ಮಗು ಇದೆ, ಸಣ್ಣ ಹುಡುಗ, ಅದನ್ನು ಬಿಟ್ಟು ನಾನು ಇದ್ದರೆ ನನಗೇನು ಮೂಡಿರೋದಿಲ್ಲ ಕೆಲಸ ಮಾಡಲಿಕ್ಕೆ. ಆ ಮಗನನ್ನೊಂದು ಖರೀದಿ ಮಾಡಿಬಿಡಿ, ಆವಾಗ ಮಗ ನನ್ನ ಜೊತೆಗಿರ್ತಾನೆ, ಎಲ್ಲ ಅಡುಗೆ ಎಲ್ಲ ಕೆಲಸ ಚೆನ್ನಾಗಿ ನಡೀತದೆ. ಇಲ್ಲದಿದ್ದರೆ ಎಲ್ಲೋ ಅಪ್ಸೆಟ್ ಆಗಿ ಏನೇನೋ ಆಗಿಬಿಡ್ತದೆ ಕೆಲಸ. ಅವನನ್ನೊಂದು ಖರೀದಿ ಮಾಡಿ. ಆಯಿತು ಅಂತ ಹೇಳಿ ಬಂದು ಅದೇ ಮುದುಕ ಬ್ರಾಹ್ಮಣ ಬಂದು ಹರಿಶ್ಚಂದ್ರನ ಮಗನನ್ನು ಪರ್ಚೇಸ್ ಮಾಡಿ ಮತ್ತೆ ಆ ದುಡ್ಡನ್ನು ಪುನಃ ಶಲ್ಯದಲ್ಲಿ ಕಟ್ಟಿದ. ಹೋದ. ವಿಶ್ವಾಮಿತ್ರರು ಬಂದು ಆ ಗಂಟು ಬಿಚ್ಚಿ ನೋಡ್ತಾರೆ, ಇನ್ನೂ ಸ್ವಲ್ಪ ಬಾಕಿ ಇದೆ, ಇಷ್ಟು ಸಾಕು, ಇನ್ನೂ ಚೂರು ಬೇಕಾಗ್ತದೆ. ಏನು ಮಾಡೋದು? ಆಗ ಏನು ಮಾಡಬೇಕು ದಿಕ್ತೋಚಲು, ಒಬ್ಬಟ್ಟಿಗೆ ಆಗಿಬಿಟ್ಟ. ಮೊದಲು ಸ್ವಲ್ಪ ಹೆಂಡತಿ ಮಗುವಾದರೂ ಇತ್ತು ಜೊತೆಗೆ, ಅವರು ಹೋಗಿಬಿಟ್ರು, ಒಬ್ಬಟ್ಟಿಗೆ ನಾಗಿದ್ದಾನೆ. ಆಗ ವಿಶ್ವಾಮಿತ್ರರೇ ಹೇಳಿದ್ರಂತೆ, ನೀನೇನು ಕಂಗಾಲಾಗಬೇಡ ರಾಜ, ನೀನೊಬ್ಬ ಉಳ್ಕೊಂಡಿದ್ದಿಲ್ಲ, ನಿನ್ನನ್ನೂ ಮಾರ್ಕೊಂಡ್ಬಿಡು ಅಂತ. ನಿನ್ನನ್ನು ಮಾರ್ಕೊ, ಆ ಹಣ ಬರ್ತದೆ, ಸಾಕಾಗ್ತದೆ, ಬೇರೆ ಉಪಾಯ ಇಲ್ಲ. ಹರಿಶ್ಚಂದ್ರ ಘೋಷಣೆ ಮಾಡ್ಕೊಂಡು, ನನ್ನನ್ನೂ ಮಾರ್ಕೊಳ್ತಾ ಇದ್ದೀನಿ, ಯಾರಾದರೂ ಬೇಕಾದರೆ ಖರೀದಿ ಮಾಡಿ ದುಡ್ಡು ಇವರಿಗೆ ಕೊಟ್ಬಿಡಿ. ಯಾರೂ ಬರಲಿ, ದೊಡ್ಡ ಚಕ್ರವರ್ತಿ ಹರಿಶ್ಚಂದ್ರ, ಯಾರು ಬರ್ತಾರೆ? ಒಬ್ಬ ಸ್ಮಶಾನದ ಚಂಡಾಲ ಬಂದಂತೆ. ಸ್ಮಶಾನದ ಚಂಡಾಲ ಬಂದು, ನಾನೊಂದು ಸ್ಮಶಾನ ನಡೆಸ್ತಾ ಇದ್ದೀನಿ, ನನಗೊಬ್ಬ ಅಸಿಸ್ಟೆಂಟ್ ಬೇಕು, ನಾನು ಇವನನ್ನು ಖರೀದಿ ಮಾಡ್ತೇನೆ ಅಂತ ಹೇಳಿ ಹಣ ಕೊಡ್ತಾನೆ. ವಿಶ್ವಾಮಿತ್ರರು ಸರಿ ಹೋಯಿತು ಅಂತೇಳಿ ತೊಗೊಂಡು ಹೋಗ್ತಾರೆ. ಇವನನ್ನು ಕರ್ಕೊಂಡು ಬಾ, ಹಿಂದೆ ಬಾ ಅಂತ ಕರೀತಾನೆ ಆ ಚಂಡಾಲ, ಸ್ಮಶಾನಕ್ಕೆ ಬಾ ಅಂತ. ಹರಿಶ್ಚಂದ್ರ ಹಾಗೆ ನಿಂತ, ಹೋಗಲಿಲ್ಲ. ವಿಶ್ವಾಮಿತ್ರರೇ ಹೇಳಿದರು,
ಹೋಗು, ನನಗೆ ದುಡ್ಡು ಬೇಕು, ನೀವು ಹೋಗು, ಅವನಿಂದ ಹೋಗು, ದುಡ್ಡು ಸಿಗ್ತದೆ. ಒಂದು ಮಾತು ಕೇಳಿದನಂತೆ ಹರಿಶ್ಚಂದ್ರ, ವಿಶ್ವಾಮಿತ್ರರೇ, ನೀವು ಹಿಂದೆ ಒಬ್ಬ ರಾಜನಾಗಿದ್ದವರು, ವಿಶ್ವರಥ ಅಂತ ರಾಜನಾಗಿದ್ದಿರಿ. ನಾನೂ ಒಬ್ಬ ರಾಜ. ರಾಜರ ಮರ್ಯಾದೆ ಟಿವಿ ಏನು ಅಂತ ಅನ್ನೋದು ನಿಮಗೆ ಗೊತ್ತು. ನೀವೂ ಒಬ್ಬ ರಾಜನಾಗಿ, ರಾಜನಾದ ನನ್ನನ್ನು ಆ ಚಂಡಾಲನ ಹಿಂದೆ ಹೋಗು, ಅವನಿಗೆ ಅಸಿಸ್ಟ್ ಮಾಡಲಿಕ್ಕೆ ಅಂತ ಹೇಳ್ತೀರಲ್ಲ, ಮನಸ್ಸು ಬರ್ತದ ನಿಮಗೆ ಅಂತ ಕೇಳಿದ್ರು. ಹರಿಶ್ಚಂದ್ರ, ನನಗೆ ದುಡ್ಡು ಬೇಕು, ಯಜ್ಞ ಮಾಡಲಿಕ್ಕೆ ದುಡ್ಡು ಬೇಕು, ನೀವು ಹೋಗು ಅಂತ ಹೋದ. ಹೋಗಿ ಅಲ್ಲಿ ಇದು ಕಾಶಿಯಲ್ಲೇ ಇವತ್ತಿಗೂ ಇದೆ ಹರಿಶ್ಚಂದ್ರ ಘಾಟ್ ಅಂತ ಅಂತಾರೆ. ಆ ಹರಿಶ್ಚಂದ್ರ ಘಾಟ್ನಲ್ಲಿ ಅಲ್ಲಿ ಚಂಡಾಲನಿಗೆ ಸೇವೆ ಮಾಡಿಕೊಂಡಿದ್ದ. ಅಲ್ಲಿ ಏನು ಹಣಗಳು ಬರ್ತದೆ ಅದರ ಮೇಲೆ ದುಡ್ಡು ಹಾಕಿರ್ತಾರೆ, ಆ ದುಡ್ಡು ಖರೀದಿ ಮಾಡೋದು, ಸಂಗ್ರಹ ಮಾಡೋದು, ಆ ವಸ್ತ್ರವನ್ನು ಮಾರಾಟ ಮಾಡಿ ಅದರಿಂದ ಹಣ ಸಂಪಾದನೆ ಮಾಡಿಕೊಂಡು ಅಲ್ಲೇ ಕೆಲಸ ಮಾಡಿಕೊಂಡಿದ್ದ. ಎಷ್ಟೋ ದಿವಸ ಆಯಿತು, ಅವನ ಮುಖ ಛಾಯೆನೇ ಬದಲಾಗಿ ಹೋಯ್ತು. ಇವನು ಹರಿಶ್ಚಂದ್ರ ಅಂತ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬದಲಾವಣೆ ಹೊಂದಿದ. ಹೀಗೆ ಕೆಲವು ಸಮಯ ಆದಮೇಲೆ ಒಂದು ಹೆಂಗಸು ಒಂದು ಸಣ್ಣ ಮಗುವಿನ ಶವ ಹಿಡ್ಕೊಂಡು ಬಂದಂತಾಳೆ. ದಹನ ಮಾಡಬೇಕು ಅಂತ ಬಂದಿದ್ದಾಳೆ, ಏಕಾಂಗಿಯಾಗಿ ಬಂದು ಆ ಮಗುವನ್ನು ದಹನ ಮಾಡುವಂತೆ ಕೊಟ್ಟಳು. ಹರಿಶ್ಚಂದ್ರ ನಿರ್ವಿಕಾರವಾಗಿ ಅದಕ್ಕೆ ವ್ಯವಸ್ಥೆ ಮಾಡಿದ. ಅದನ್ನು ದಹನ ಮಾಡಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡಿದ. ಅವಳು ನಿರ್ವಿಕಾರವಾಗಿದ್ದಾಳೆ. ಆ ಮಗು ಸತ್ತು ಹೋಗಿದೆ. ಇನ್ನೇನು ಆ ಚಿತೆ ಅಂತಾರೆ ಅದರ ಮೇಲೆ ಇಡಬೇಕು. ಆಗ ಅವಳು ಜೋರಾಗಿ ಕೂತ್ಕೊಂಡು ಹತ್ತಂತೆ. ಎಂಥ ದೊಡ್ಡ ಚಕ್ರವರ್ತಿ ಹರಿಶ್ಚಂದ್ರನ ಮಗ ಇವತ್ತು ಮಂತ್ರ ಇಲ್ಲದೇನೆ, ಒಬ್ಬರು ಮಂತ್ರ ಹೇಳಲಿಕ್ಕಿಲ್ಲ, ಆ ರೀತಿ ದಹನ ಮಾಡೋ ಪ್ರಸಂಗ ಬಂತಲ್ಲ, ಅಮಂತ್ರಿಕ ದಹನ ಆಗ್ತಾ ಇದೆ, ಎಂಥ ಕರ್ಮ ನಮ್ಮದು ಅಂತ ಅಳ್ಳಿಕ್ಕೆ ಶುರು ಮಾಡಿದ್ದಂತೆ. ಹರಿಶ್ಚಂದ್ರ ಚಕ್ರವರ್ತಿಯ ಮಗನಾಗಿ ಮಂತ್ರ ಇಲ್ಲದೆ ದಹನ ಆಯ್ತಲ್ಲ. ಇವನಿಗೆ ಕಿವಿ ಚುರುಕಾಯ್ತು. ನನ್ನ ಹೆಸರು ಹೇಳ್ತಾ ಇದ್ದಾರೆ, ಯಾರು ಅಂತ ಪರೀಕ್ಷೆ ಮಾಡಿ ನೋಡಿದ. ಎಷ್ಟೋ ಹೊತ್ತಾದ ಮೇಲೆ ತನ್ನ ಹೆಂಡತಿ ಅಂತ ಅವಾಗ ಗುರುತಿಸಿದ. ಅವಳ ಮುಖಛಾಯೆ ಬದಲಾಗಿದೆ. ಇವನು ಯಾರು ಅಂತ ಅವಳಿಗೆ ಗುರುತು ಸಿಗ್ತಿಲ್ಲ, ಅವಳು ಯಾರು ಅಂತ ಇವನಿಗೆ ಗುರುತು ಸಿಗ್ತಾ ಇಲ್ಲ, ಮಗುವಿನ ಗುರುತು ಸಿಗಲಿಲ್ಲ. ಆಮೇಲೆ ಮಗುವನ್ನು ಕೂಡ ನೋಡಿದ, ಗೊತ್ತಾಯಿತು ಇವನು ನನ್ನ ಮಗ ಅಂತ. ಆಮೇಲೆ ಪರಸ್ಪರ ಮಾತಾಡಿಕೊಂಡು ಅವಳು ಹೇಳ್ತಾಳೆ, ನೀವು ಸಂಪಾದನೆ ಮಾಡಿ ಆ ಮುದುಕನಿಗೆ ಕೊಟ್ಟು ನನ್ನನ್ನು ಬಿಡಿಸ್ಕೋತೀರಿ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳಿದ್ದು. ನನ್ನದೇ ಹಣ ನನಗೆ ಸಾಕಾಗ್ತಾ ಇಲ್ಲ. ಹಾಗಾದ್ರೆ ಏನು ಮಾಡು? ಮಗು ಹೋಯಿತು, ಹಾವು ಕಚ್ಚಿ ಮಗು ಸತ್ತು ಹೋಗಿದೆ. ಅದನ್ನು ತಂದಿದ್ದಾಳೆ ಅಲ್ಲಿಗೆ ಕಾಶಿಯಲ್ಲಿ ಹರಿಶ್ಚಂದ್ರ ಘಾಟಿಗೆ. ಆಗ ಇಬ್ಬರು ತೀರ್ಮಾನ ಮಾಡಿದ್ರಂತೆ, ಆ ಮಗು ನಾವಿಬ್ಬರು 3 ಜನ ಸೇರಿ ಒಟ್ಟಿಗೆ ಬೆಂಕಿ ಹಚ್ಕೊಳ್ಳೋಣ ಅಂತ ತೀರ್ಮಾನ. ಅವಳು ಒಪ್ಪಿದ್ಲು. ಇನ್ನೇನು ಮಾಡೋದು, ಆ ಮಗು ಇದ್ದೇನೆ, ಎಲ್ಲರೂ ಸಾಯೋಣ ಅಂತ. ಆಯಿತು ಅಂತ ಚಿತೆಗೆ ಹೋಗುವಾಗ ಹರಿಶ್ಚಂದ್ರ ಹೇಳ್ತಾನೆ, ಸ್ವಲ್ಪ ಹೊತ್ತು ಕಾಯೋಣ ಅಂದ. ಯಾಕೆಂದರೆ ಯಜಮಾನ ಬರಬೇಕು, ಚಂಡಾಲ ಬರಬೇಕು, ಅವನು ಪರ್ಮಿಷನ್ ತೊಗೊಂಡು ನಾನು ಪರಲೋಕಕ್ಕೆ ಹೋಗಬೇಕು. ಯಾಕೆಂದರೆ ಅವನಿಗೆ ಮಾತು ಕೊಟ್ಟಿದ್ದೀನಿ, ನೀನು ಇಲ್ದಿದ್ದಾಗ ನಾನೆಲ್ಲ ಸೇವೆ ಮಾಡ್ಕೊಂಡಿರ್ತೇನೆ ಅಂತ ಅವನಿಗೆ ಕೊಡಬೇಕಾದ ಹಣ ಕೊಡಬೇಕು, ಅವನು ಪರ್ಮಿಷನ್ ತೊಗೊಳ್ಬೇಕು. ಹಾಗೆ ಹೋದರೆ ಸತ್ಯಕ್ಕೆ ಚ್ಯುತಿ ಬರ್ತದೆ. ಸತ್ತು ಪರಲೋಕಕ್ಕೆ ಹೋಗುವಾಗಲೂ ಅವನಿಗೆ ಪರ್ಮಿಷನ್ ಬೇಕಂತೆ. ಅಲ್ಲಿಂದಲ್ಲೇ ಆಫೀಸಿಂದ ಹೋಗುವಾಗ ಪರ್ಮಿಷನ್ ಕೇಳೋದಿಲ್ಲ, ಹಾಗೆ ಹೋಗ್ತಾರೆ ಬರ್ತಾರೆ. ಪರಲೋಕಕ್ಕೆ ಹೋಗುವಾಗ ನಾನು ಪರ್ಮಿಷನ್ ಇಲ್ಲದೆ ಹೋದರೆ ತಪ್ಪಾಗ್ತದೆ. ಅವನಿಗೆ ಕೊಡೋ ಹಣ ಬೇರೆ ಕೊಡಬೇಕಲ್ಲ, ಇಷ್ಟು ಸತ್ಯನಿಷ್ಠೆ. ಆದ್ದರಿಂದ ಅದಕ್ಕೆ ಕಾಯೋಣ ಅಂತ ಅವನ ಮಾತು ಬಂತು. ಆ ಭಾವನೆ ನೋಡಿ ಎಲ್ಲ ದೇವತೆಗಳು ಅಲ್ಲಿ ಹಿಡಿದ್ರಂತೆ ಸ್ಮಶಾನ. ಯಮದೇವರು ಬಂದರು, ಇಂದ್ರಾದಿ ದೇವತೆಗಳು ಬಂದರು, ಎಲ್ಲ ದೇವತೆಗಳು. ಎಷ್ಟು ಸತ್ಯನಿಷ್ಠೆ ನಿಮಗೆ! ಸತ್ತು ಪರಲೋಕಕ್ಕೆ ಹೋಗುವಾಗಲೂ ಕೂಡ ಅವನ ಹಣ ಅವನಿಗೆ ಕೊಡಬೇಕು, ಅವನ ಪರ್ಮಿಷನ್ ತಗೊಳ್ಬೇಕು ಅಂತ ಹೇಳ್ತಾ ಇದ್ದೆ. ಎಂಥ ನಿಷ್ಠೆ ಅಂತ ಹೇಳಿ ಆ ದೇವತೆಗಳೆಲ್ಲ ಪ್ರಶಂಸೆ ಮಾಡ್ತಾರೆ. ಯಮದೇವರು ಹೇಳಿದರು, ನಾನು ಬದುಕಿಸ್ತೀನಿ ಈ ಮಗುವನ್ನು ಅಂತ. ಯಮದೇವರು ಬದುಕಿಸಿದರು. ಅಷ್ಟೊತ್ತಿಗೆ ವಿಶ್ವಾಮಿತ್ರರು ಬಂದು ಹೇಳ್ತಾರೆ, ಹರಿಶ್ಚಂದ್ರ, ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡ, ಭಗವಂತನ ಸಂಕಲ್ಪದಂತೆ ನಿನಗೆ ಕೀರ್ತಿ ಬರಲಿಕ್ಕೋಸ್ಕರ ನಿನ್ನನ್ನು ಪರೀಕ್ಷೆ ಮಾಡೋ ಜವಾಬ್ದಾರಿ ನನಗೆ ಹಾಕಿದ ಪರಮಾತ್ಮ ಪರೀಕ್ಷೆ ಮಾಡಿದೆ ಅಂತ ಅವರು. ಈ ನಾನಿಷ್ಟು ಪರೀಕ್ಷೆ ಮಾಡದೇ ಇದ್ದರೆ ನಿನ್ನ ಕೀರ್ತಿ ಗೊತ್ತಾಗ್ತಿದ್ದಿಲ್ಲ ಜಗತ್ತಿಗೆ. ಆದ್ದರಿಂದ ನಾನು ಪರೀಕ್ಷೆ ಮಾಡಬೇಕಾಯಿತು ಅಂತ ಅವರು ಕೂಡ ಸಮಾಧಾನಪಡಿಸಿದರು. ಆಮೇಲೆ ಕ್ಷೌರಾದಿಗಳನ್ನೆಲ್ಲ ಮಾಡಿಕೊಂಡು ಊರಿಗೆ ಕರ್ಕೊಂಡು ಬರ್ತಾರೆ ಹರಿಶ್ಚಂದ್ರನನ್ನು. ಹೆಂಡತಿ, ಮಗು, ಹರಿಶ್ಚಂದ್ರ 3 ಜನ ಬಂದು ಸುಖಾಂತಿ ಆಯಿತು ಹರಿಶ್ಚಂದ್ರನ ಜೀವನ. ಆದರೆ ದೇವರು ಹೇಗೆ ಪರೀಕ್ಷೆ ಮಾಡ್ತಾನೆ ಒಬ್ಬನನ್ನು ಅಂತ ಅನ್ನೋದಕ್ಕೆ ಇದು ಸಾಕ್ಷಿ. ವಿಶ್ವಾಮಿತ್ರರು ಆ ರೀತಿ ಅವರೇ ಹೇಳ್ತಾರೆ, ನಾನು ಕೇವಲ ಪರೀಕ್ಷೆ ಮಾತ್ರ ಮಾಡಿದ್ದು, ನಿನ್ನನ್ನು ಪರಾಧೀನನಾಗಿ ಪರೀಕ್ಷೆ ಮಾಡಬೇಕಾದ ಪ್ರಸಂಗ ಬಂತು ಅಂಥೇಳಿ ಸಮಾಧಾನಪಡಿಸಿದರು. ಹಾಗಿದ್ದ ಈ ಸತ್ಯ ಅವನಿಂದ ಕಲಿಯಬೇಕಾದದ್ದು, ಇಂಥ ಧರ್ಮ. ಹೀಗೆ ಅನೇಕ ರಾಜರ್ಷಿಗಳ ಕಥೆ ಬರ್ತದೆ.
ಹೇಳ್ತಾ ಹೋದರೆ 100 ವರ್ಷ ಸಾಕಾಗುವುದಿಲ್ಲ ಅಂತೇನು ಹೇಳಿದ್ದಾರೆ, ಅದು ಸತ್ಯ. ಅಷ್ಟು ದೀರ್ಘಕಾಲದ ಚರಿತ್ರೆಗಳೆಲ್ಲ ಇದೆ. ಹೆಣ್ಣು ಮಕ್ಕಳ ಚರಿತ್ರೆಯನ್ನು ಹೇಳ್ತಾರೆ. ಇದೇ ಸೂರ್ಯವಂಶದಲ್ಲಿ ಶರ್ಯಾತಿ ಅಂತ ಒಬ್ಬ ರಾಜ. ಶರ್ಯಾತಿ ರಾಜನ ಮಗಳು ಸುಕನ್ಯಾ, ಒಳ್ಳೆಯ ಹೆಸರು. ಸುಕನ್ಯಾ ಅಂದರೆ ಅರ್ಥವೂ ಕೂಡ ಒಳ್ಳೆಯ ಹುಡುಗಿ ಅಂತ ಅರ್ಥ. ಸುಕನ್ಯಾ ಅಂದರೆ ಒಳ್ಳೆಯ ಹುಡುಗಿ. ಸುಕನ್ಯಾ ಅಂತ ಹೆಸರು ಇತ್ತು. ಆ ಸುಕನ್ಯೆ ಕಥೆ ಹೇಳ್ತಾರೆ. ಅವಳು ಸಣ್ಣ ಹುಡುಗಿ, 7-8 ವರ್ಷದ ಹುಡುಗಿ. ಒಮ್ಮೆ ಕಾಡಿಗೆ ಹೋಗಿದ್ದಂತೆ. ಸುಮ್ಮನೆ ಊರು ಹೊರಗಡೆ ತಂದೆಯ ಜೊತೆಗೆ ವಿಹಾರಕ್ಕೆ ಅಂತ ಅಡ್ಡಾಡ್ಲಿಕ್ಕೆ ವಾಕಿಂಗ್ ಹೋದಾಗ ಹೋಗಿದ್ದಾಳೆ. ಗೆಳತಿಯರ ಜೊತೆಗೆ ಹೋಗಿದ್ಲು. ಅವರೆಲ್ಲ ಹುಡುಗರು ಆಟ ಆಡ್ತಾ ಒಂದು ಹುತ್ತ ನೋಡಿದರು. ಆ ಹುತ್ತದಲ್ಲಿ ಎತ್ತರ ಬೆಳೆದ ಹುತ್ತ, 2 ರಂಧ್ರಗಳಿತ್ತು, ತೂತು ಸಮಾನಾಂತರದಲ್ಲಿ 2 ತೂತು. 7-8 ವರ್ಷದ ಹುಡುಗಿ, ಸ್ವಲ್ಪ ಕುತೂಹಲ ಜಾಸ್ತಿ. ಏನಿದು ತೂತಿನಲ್ಲಿ ಏನಿದೆ ಅಂತ ಇಣುಕಿದ್ದಂತೆ. ಬಗ್ಗೆ ನೋಡಿದರೆ ಒಳ್ಳೆ ಬೆಳಕು ಮತ್ತು ಆ ಬೆಳಕು ಪ್ರಕಾಶ ಆ ತೂತಿನ. ಇನ್ನೂ ಕುತೂಹಲ ಜಾಸ್ತಿ ಆಯಿತು. ಆ ಕುತೂಹಲಕ್ಕೆ ಒಂದು ಉದ್ದದ ಮುಳ್ಳು ತಗೊಂಡು 2 ತೂತಿಗೆ ಚುಚ್ಚಿದ್ದು. ಏನಿದೆ ನೋಡೋಣ ಅಂತ. ಹೆಣ್ಣು ಮಕ್ಕಳಿಗೆ ಜಾಸ್ತಿ ಕುತೂಹಲ ಇರಬಾರ್ದು. ಕುತೂಹಲ ಬಲಾಸ್ತ್ರೀಯ ಅಂತಾರೆ. ಅತಿ ಕುತೂಹಲ ಅದು ಗಂಡಸರಿಗಿರ್ತದೆ. ಎಲ್ಲಿಯಾದರೂ ಗುಂಪು ಸೇರಿದರೆ ಬಡ ಹೋಗಿ ಆಚೀಚೆ ಸರಿಸಿ ಮುಂದೆ ಹೋಗಿ ನಿಂತ್ಕೊಳ್ತಾರೆ, ಏನು ಗಲಾಟೆ ನೋಡೋಣ ಅಂತ. ಹೆಂಗಸರು ಹಾಗೆಲ್ಲ ಹೋಗೋದಿಲ್ಲ. ಅವ್ರಿಗೆ ಕುತೂಹಲ ಇರೋದಿಲ್ಲ. ಸ್ವಲ್ಪ ಇದ್ರೂ ಕಿಟಕಿಯಲ್ಲಿ ನೋಡ್ತಾರೆ ಅಷ್ಟು, ಅಲ್ಲಿ ಹೋಗಿ ನೋಡೋದಿಲ್ಲ. ಅಂತೂ ಇವಳಿಗೆ ಕುತೂಹಲ. ಆ ಕುತೂಹಲ ಇರೋದ್ರಿಂದ ಹೋಗಿ ಮುಳ್ಳು ಚುಚ್ಚಿದರೆ ರಕ್ತ ಪ್ರವಾಹ, ಜೋರಾಗಿ ರಕ್ತ ಬರಲಿಕ್ಕೆ ಶುರುವಾಯಿತು. ಬೆಳಕು ಹೋಯಿತು, ರಕ್ತ ಬಂತು, ಗಾಬರಿ ಅದು. ಮನೆಗೆ ಬಂದರೆ ಅವತ್ತಿನ ದಿವಸ ಇಡೀ ದೇಶದಲ್ಲಿ ಎಲ್ಲರಿಗೂ ಅನಾರೋಗ್ಯ. ಇಡೀ ದೇಶದಲ್ಲಿ ದನ ಕರುಗಳಿಗೂ ಅನಾರೋಗ್ಯ, ಕುದುರೆಗಳಿಗೆ ಅನಾರೋಗ್ಯ, ಕುದುರೆ ಆನೆ ಪ್ರಜೆಗಳು ಎಲ್ಲರಿಗೂ ಅನಾರೋಗ್ಯ. ಆಗ ರಾಜನಿಗೆ ಆಶ್ಚರ್ಯ ಆಯಿತು. ಇಡೀ ದೇಶದಲ್ಲಿ ಪ್ರಾಣಿಗಳಿಗಿಂತ ಮೊದಲು ಮಾಡಿಕೊಂಡು ಅನಾರೋಗ್ಯ ಆಗಬೇಕಾದರೆ ಏನೋ ಒಂದು ದೊಡ್ಡ ಅಪಚಾರ ಆಗಿದೆ ಅಂಥೇಳಿ ಎಲ್ಲರನ್ನು ಸೇರಿಸಿ ಒಂದು ಕೇಳಿದಂತೆ, ಯಾರಾದರೂ ಏನಾದರೂ ಮಹಾತ್ಮರಿಗೆ ಅಪಚಾರ ಮಾಡಿದ್ದೀರಾ? ಇಷ್ಟು ದೊಡ್ಡ ಅನಾಹುತ ಆಗ್ತಾ ಇದೆ, ಏನು ಮಾಡಿದ್ದೀರಿ? ಸುಕನ್ಯಾ ಒಳ್ಳೆ ಹುಡುಗಿ ಆದ್ದರಿಂದ ಒಪ್ಕೊಂಡಂತೆ. ಏನೂ ಅಂತ ಗೊತ್ತಿಲ್ಲ, ನಿನ್ನೆ ದಿವಸ ಕಾಡಿಗೆ ಹೋದಾಗ ಹುತ್ತದಲ್ಲಿ ಮುಳ್ಳು ಚುಚ್ಚಿದೆ, ರಕ್ತ ಬಂತು. ರಾಜನಿಗೆ ಗೊತ್ತಿತ್ತು. ಅಲ್ಲಿ ಚವನ ಅಂತ ಒಬ್ಬ ಋಷಿಗಳು ತಪಸ್ಸು ಮಾಡ್ತಾ ಇದ್ರು. ಅವನು ಅದೇ ಕೇಳಿದ, ಹತ್ತಿರದಲ್ಲಿ ಬೇರೆ ಚವನ ಋಷಿಗಳಿದ್ದಾರೆ, ಯಾರಾದರೂ ಅವರಿಗೆ ಅಪಚಾರ ಮಾಡಿದ್ದೀರಾ? ಇವಳು ಒಪ್ಕೊಂಡು, ನಾನು ಹುತ್ತದಲ್ಲಿ ಮುಳ್ಳು ಚುಚ್ಚಿದೆ, ರಕ್ತ ಬಂತು, ಅವರೇ ಇದ್ದರೂ ಇರಬಹುದು ಅಂತ. ಹಾಗಾದ್ರೆ ಅವರೇ ಅಂತ ತೀರ್ಮಾನ ಮಾಡಿ ಕ್ಷಮೆ ಕೇಳೋಣ ಅಂತ ಬಂದು ಆ ಹುತ್ತದ ಹತ್ರ ನಿಂತುಕೊಂಡು ಕ್ಷಮೆ ಕೇಳಿದ. ಚವನ ಋಷಿಗಳು ಹೇಳ್ತಾರೆ, 2 ಕಣ್ಣು ಕುರುಡಾಗಿ ಹೋಯ್ತು. ಅವರು ತಪಸ್ಸು ಮಾಡಿದಾಗ ಹುತ್ತ ಬೆಳೆದಿತ್ತು ಅಂತ. ಅವ್ರ ಸುತ್ತಲೂ ಹುತ್ತ ಬೆಳೆದಿದೆ. 2 ಕಣ್ಣು ಕಾಣಲಿಕ್ಕೆ ಮಾತ್ರ ತೂತು ಮಾಡಿಕೊಂಡಿದ್ರು ಆ ಹುತ್ತದಲ್ಲಿ. ಅದರಿಂದ ಅವರ ಕಣ್ಣಿನ ವರ್ಚಸ್ಸು ಬರ್ತಾ ಇತ್ತು ಅಂತ. ಇವಳು ಮುಳ್ಳು ಚುಚ್ಚಿದಾಗ ಕಣ್ಣು ಕುರುಡಾಗಿ ಹೋಯ್ತು. ಆಗ ಚವನರು ಹೇಳಿದರು, ನಿನ್ನ ಮಗಳು ಕಣ್ಣು ಕುರುಡು ಮಾಡಿಬಿಟ್ಟಿದ್ದಾಳೆ, ಕ್ಷಮೆ ಮಾಡುವುದ್ರೆ ಏನು ಮಾಡಿ? ಎಲ್ಲಿಯಾದರೂ ನಾನು ಆಚೆ ಹೋಗುವಾಗ ಬರುವಾಗ ಬೀಳ್ತೇನೆ ಮಾಡ್ತೇನೆ, ತುಂಬ ಕಷ್ಟ. ಅದರಿಂದ ಕ್ಷಮಿಸಬೇಕಾದ್ರೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು ಅಂತ ಹೇಳಿ ಮದುವೆ ಮಾಡಿ. ಅವಳು ಮದುವೆ ಮಾಡಿಕೊಟ್ಟು ಎಲ್ಲ ಸೇವೆ ಮಾಡ್ಕೊಂಡಿರ್ತಾಳೆ, ನಾನು ಬೀಳೋದಿಲ್ಲ ಏನಿಲ್ಲ. ಅವಾಗ ನಿನ್ನ ಕುಲಕ್ಕೆ ಶಾಪ ಹಾಕೋದು ಉಳಿತದೆ. ಆ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ, ಅವಳನ್ನು ಮದುವೆ ಮಾಡಿಕೊಂಡು. ಅವಳು ಒಪ್ಪಿದ್ಳು, ಮದುವೆ ಆಯಿತು. ಆವಾಗ ಚವನ ಋಷಿಗಳಿಗೆ 80 ವರ್ಷ, ಅವಳಿಗೆ 8 ವರ್ಷ. ಅನಿವಾರ್ಯ ಮದುವೆ ಮಾಡಿಕೊಂಡು ಕೈ ಹಿಡಿದು ಕರ್ಕೊಂಡು ಹೋಗೋದು ಎಲ್ಲ ಚೆನ್ನಾಗಿ ಸೇವೆ ಮಾಡಿದ್ದಂತೆ. ಎಷ್ಟು ಸಂತೋಷ ಆಯಿತು ಚವನ ಋಷಿಗಳಿಗೆ ಅಂದರೆ, 8 ವರ್ಷದ ಹುಡುಗಿ 80 ವರ್ಷದ ಮುದುಕನನ್ನು ನನ್ನನ್ನು ಮದುವೆ ಮಾಡಿಕೊಂಡು ಯಾವ ಸುಖವೂ ಇಲ್ಲದೆ ಇಷ್ಟು ಸೇವೆ ಮಾಡ್ತಿದ್ದಾಳೆ, ಒಂದು ದಿವಸ ಬೇಜಾರು ಮಾಡಿಕೊಂಡಿಲ್ಲ. ಇವಳಿಗೆ ವಂಚನೆ ಆಗಬಾರ್ದು ಅಂತ ತೀರ್ಮಾನ ಮಾಡಿ, ಇವಳಿಗೆ ಮೋಸ ಆಗಬಾರ್ದು ನನ್ನಿಂದ, ಇವಳು ಸೌಖ್ಯ ಕಾಣಬೇಕು ಅಂತ ಹೇಳಿ ದೇವಲೋಕದ ಅಶ್ವಿನಿ ಕುಮಾರರನ್ನು ಬರಮಾಡಿಕೊಂಡು, ಆ ಅಶ್ವಿನಿ ಕುಮಾರರಿಂದ ನನಗೆ ಕಣ್ಣು ಬರಬೇಕು ಅಂತ ಕೇಳಿದರು. ಅಶ್ವಿನಿ ಕುಮಾರರು ಕಣ್ಣು ಕೊಟ್ಟರು. ಅಶ್ವಿನಿ ಕುಮಾರರಿಂದ ಚವನರಿಗೆ ಕಣ್ಣು ಬಂತು. ಆಮೇಲೆ ಅವಳನ್ನೇ ಮದುವೆ ಮಾಡಿಕೊಂಡು ಅವಳ ಮಕ್ಕಳನ್ನೆಲ್ಲ ಪಡೆದರು. ಬರೀ ಕಣ್ಣಲ್ಲ, ನನಗೆ ತಾರುಣ್ಯ ಬರಬೇಕು ಅಂತ ಕೇಳಿದರು. 80 ವರ್ಷದ ವೃದ್ಧನಾಗಿದ್ದೇನೆ, 25 ವರ್ಷದ ತರುಣನಂತೆ ಆಗಬೇಕು. ಆ ಅಶ್ವಿನಿ ದೇವತೆಗಳು ತಾರುಣ್ಯನೂ ಕೊಟ್ಟರು, ಕಣ್ಣೂ ಕೊಟ್ಟರು. ಸುಕನ್ಯಾ ಸಂಸಾರ ಚೆನ್ನಾಗಿ. ಅದಕ್ಕೆ ನಮ್ಮ ಸ್ವಾಮಿಗಳು ಈ ಕಥೆ ಹೇಳುವಾಗ ಹೇಳೋರು ಒಂದು ಮಾತು,
ಸುಕನ್ಯಾ ಎಂಥ ಒಳ್ಳೆಯ ಹುಡುಗಿ ಅಂತಂದರೆ ಮುದುಕನಾದ ಗಂಡನನ್ನು ತರುಣನನ್ನಾಗಿ ಪರಿವರ್ತನೆ ಮಾಡಿದ್ರು, ಅಷ್ಟು ಸೇವೆ ಮಾಡಿದ್ರು. ಇನ್ನು ಕೆಲವರು ಸುಕನ್ಯರು ಇರ್ತಾರೆ, ತರುಣನೂ ಕೂಡ ಮುದುಕ ಆಗಿಬಿಡಬೇಕು ಹಾಗೆ ಸೇವೆ ಮಾಡುವುದು. ಇವಳು ಮುದುಕನನ್ನು ತರುಣನನ್ನಾಗಿ ಪರಿವರ್ತನೆ ಮಾಡಿದ್ದು ಅಂಥ ಸುಕನ್ಯೆ. ಆಮೇಲೆ ಈ ಚವನ ಋಷಿಗಳು ತಾರುಣ್ಯ ಪಡೆದ್ರು, ಗಂಡು ಪಡೆದ್ರು. ಅಶ್ವಿನಿ ದೇವತೆಗಳಿಗೆ ಏನಾದರೂ ಕೊಡಬೇಕಲ್ಲ. ಅದುವರೆಗೆ ಅಶ್ವಿನಿ ಕುಮಾರರಿಗೆ ಸೋಮಯಾಗದಲ್ಲಿ ಸೋಮರಸಪಾನ ಅಂತ ಇದ್ದಿಲ್ಲ. ಸೋಮಯಾಗ ಅಂತ ಒಂದು ದೊಡ್ಡ ಯಾಗ, ಸೋಮಲತೆ ಅಂತ ತಂದು ಅದನ್ನು ಜಜ್ಜಿ ರಸ ಮಾಡಿ ಬೇಯಿಸಿ ಹೋಮ ಮಾಡಿ ಕೊನೆಗೆ ಉಳಿದ ರಸವನ್ನು ಪಾನ ಮಾಡಬೇಕು. ಅದು 33 ಕೋಟಿ ದೇವತೆಗಳಲ್ಲಿ 3 ಜನರಿಗೆ ಮಾತ್ರ ಅಧಿಕಾರ ಸೋಮರಸ ಪಾನಾರ್ಹರು ಅಂತ. ಅವರಲ್ಲಿ ಅಶ್ವಿನಿ ಕುಮಾರರು ಸೇರಿದ್ದಾರೆ. ಮೊದಲು ಅವರಿಗೆ ಇದ್ದಿಲ್ಲ. ಇವರು ನಮಗೆ ತಾರುಣ್ಯ ಕೊಟ್ಟರಲ್ಲ ಅಂತ ದಾಕ್ಷಿಣ್ಯಕ್ಕೆ ಅವರಿಗೆ ಸೋಮರಸ ಕೊಟ್ಟರು, ಕುಡಿಯಿರಿ ನೀವು. ಇಂದ್ರ ಬಂದ, ದೇವಾಧಿಪತಿ ಇಂದ್ರ, ಅವರಿಗೆ ಅಧಿಕಾರ ಇಲ್ಲ ಸೋಮರಸ ಪಾನಕ್ಕೆ. ಅವರು ಕುಡಿದ್ರೆ ಕೈ ಕಡಿತೇನೆ ಅಂತ ಇಂದ್ರ ವಜ್ರಾಯುಧ ಹೇಳ್ಕೊಂಡು ಬಂದ. ಆದರೆ ಚವನ ಋಷಿಗಳು ಅವನ ಕೈ ನಿಲ್ಲಿಸಿಬಿಟ್ರು, ಕೈ ಸ್ತಂಭನ ಮಾಡಿಬಿಟ್ರು. ಅಲ್ಲಾಡ್ಲಿಕ್ಕೆ ಆಗಲಿಲ್ಲ ಇಂದ್ರನಿಗೆ. ಅಂದರೆ ಆ ರೀತಿ ನಿಂತ. ಆವಾಗ ಕುಡಿಲಿ ಅಂತಂದರು. ಅಶ್ವಿನಿ ದೇವತೆಗಳಿಗೆ ಸೋಮರಸ ಪಾನಕ್ಕೂ ಅರ್ಹತೆ ಸಿಕ್ತು. ಇದು ಚವನ ಋಷಿಗಳು ಅವರಿಗೆ ಪ್ರತಿಯಾಗಿ ಕೊಟ್ಟದ್ದು ಸೋಮರಸ ಪಾನ. ಅಶ್ವಿನಿ ಕುಮಾರರಿಂದ ಇವರು ಪಡೆದದ್ದು ತಾರುಣ್ಯ. ಆದ್ದರಿಂದ ಇವತ್ತಿಗೂ ಕೂಡ ಈ ಕಥೆ ಹೇಳಿ ಒಂದು ಪದ್ಧತಿ ಹಾಕಿದ್ದಾರೆ. ಪ್ರತಿಯೊಬ್ಬ ಮನುಷ್ಯ ಊಟ ಆದಮೇಲೆ, ಮಧ್ಯಾಹ್ನ ಊಟ ಆದ ಕೂಡಲೇ ಒಂದು ಶ್ಲೋಕ ಹೇಳಿಕೊಂಡು ಈ 2 ಹೆಬ್ಬೆರಳಿನಿಂದ ನೀರನ್ನು ಹೀಗೆ ಕಣ್ಣಿಗೆ ಹಾಕೋಬೇಕು. ಪ್ರಾಚೀನರು ಮಾಡ್ತಾರೆ, ನೋಡಿ ಮಾಡಬೇಕಾದ್ರೆ 2 ನೀರು ಸುಮ್ಮನೆ ತೊಳಗಿಲ್ಲಿರೋ ನೀರನ್ನು ಕಣ್ಣಿಗೆ ಹಾಕ್ಕೊಂಡು ಆಯ್ತೀವಿ. ಆ ಮಂತ್ರ ಶರ್ಯಾತಿಂಚ ಸುಕನ್ಯಾಂಚ ಶರ್ಯಾತಿಂಚ ಸುಕನ್ಯಾಂಚ ಬೇರೆ ಇದೆ. ಶರ್ಯಾತಿ ಇವರನ್ನ ಸ್ಮರಣೆ ಮಾಡಬೇಕು. ಶರ್ಯಾತಿ, ಆಮೇಲೆ ಶರ್ಯಾತಿಂಚ ಸುಕನ್ಯಾಂಚ ಚವನಂಚ ಇಂದ್ರಮಶ್ವಿನೌ ಯಸ್ಮರಿಷ್ಯತಿ ವೈ ನಿತ್ಯಂ ತಸ್ಯ ಚಕ್ಷುರ್ ನರಿಷ್ಯತಿ. ಇದು ಶ್ಲೋಕ. ಶರ್ಯಾತಿಂಚ ಸುಕನ್ಯಾಂಚ. ಶರ್ಯಾತಿ ರಾಜ, ಈ ಕಥೆಗೆ ಸಂಬಂಧಪಟ್ಟವರೆಲ್ಲ. ಶರ್ಯಾತಿ ರಾಜ, ಅವನ ಮಗಳು ಸುಕನ್ಯಾ. ಶರ್ಯಾತಿಂಚ ಸುಕನ್ಯಾಂಚ